ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಸ್ವದೇಶಿ ವಾದಿರಾಜ ಮಠದ ಮಠಾಧೀಶರಾಗಿರ್ತಕ್ಕಂತಹ ಪೂಜ್ಯರಾಗಿರುವ ಶ್ರೀ ಶ್ರೀ ವಿಶ್ವವಲ್ಲಭ ತೀರ್ಥ ಶ್ರೀಪಾದಂಗಳವರಿಗೆ ಎಲ್ಲರ ಪರವಾಗಿ ಅನಂತಾನಂತ ವಂದನೆಗಳನ್ನು ಅರ್ಪಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಕೃಷಿ ಪ್ರಯೋಗ ಪರಿವಾರದ ನಿರ್ವಾಹಕ ವಿಶ್ವಸ್ತರು ಕಳೆದ 3.5 ದಶಕಗಳಿಂದ ಸಾವಯವ ಕೃಷಿಯನ್ನು ಮಾಡ್ತಾ ಬಂದಿರತಕ್ಕಂಥವರು, ನಮ್ಮ ಪುರುಷೋತ್ತಮರಾಯರ ಶಿಷ್ಯರು ಆಗಿರ್ತಕ್ಕಂಥ ಶ್ರೀಯುತ ದಿನೇಶ್ ಸರು ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ಮಠದ ದಿವಾನರಾಗಿರ್ತಕ್ಕಂಥ ಶ್ರೀನಿವಾಸ ತಂತ್ರಿಗಳು ಅವರು ನಮ್ಮ ಜೊತೆ ಇದ್ದಾರೆ. ಅವರುಗಳು ಕೂಡ ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ. ಈ ಎಲ್ಲ ಯೋಚನೆಗಳಿಗೆ ಪ್ರಾರಂಭದಲ್ಲಿ ಇಂಬು ಕೊಟ್ಟು ಹೀಗೆ ಮಾಡೋಣ, ಈ ರೀತಿ ಮುನ್ನಡೆಯಿರಿ ಅಂತ ಮಾರ್ಗದರ್ಶನ ಮಾಡಿರ್ತಕ್ಕಂಥವರು ಹಾದಿಗಲ್ಲು ಶ್ರೀ ಅಭಯಲಕ್ಷ್ಮೀ ನರಸಿಂಹ ದೇವಸ್ಥಾನದ ಧರ್ಮದರ್ಶಿಗಳು, ಸಂಸ್ಕೃತಿ ಪ್ರಚಾರಕರು ಆಗಿರ್ತಕ್ಕಂತಹ ಡಾಕ್ಟರ್ ಹಾದಿಗಲ್ಲು ಲಕ್ಷ್ಮೀನಾರಾಯಣ ಅವರು, ಸ್ವತಃ ಭತ್ತದ ಕೃಷಿಕರು ಹೌದು, ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೂ ಸ್ವಾಗತ. ಹಾಗೆಯೇ ಕೃಷಿ ಪ್ರಯೋಗ ಪರಿವಾರ, ಪುರುಷೋತ್ತಮರಾವ್ ಕೃಷಿ ಸಂಶೋಧನಾ ಪ್ರತಿಷ್ಠಾನದ ವಿಶ್ವಸ್ತರು, ಜೊತೆಗೆ ಸುಭಿಕ್ಷಾ ಆರ್ಗ್ಯಾನಿಕ್ ಫಾರ್ಮರ್ಸ್ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟಿ ಇದರ ಅಧ್ಯಕ್ಷರು ಆಗಿರ್ತಕ್ಕಂತಹ ಮಿತ್ರ ಆನಂದ್ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಸಭೆಯಲ್ಲಿ ಇರ್ತಕ್ಕಂಥ ಕೆಲವು ಹಿರಿಯರನ್ನು ಪರಿಚಯ ಮಾಡಿಕೊಡ್ತೀನಿ. ಶ್ರೀಯುತ ದಾಮ ರವೀಂದ್ರ ಅವರು ಮುಂದುಗಡೆ ಕುಳಿತಿದ್ದಾರೆ. ಸಂಘದ ಜ್ಯೇಷ್ಠ ಪ್ರಚಾರಕರು, ಕೃಷಿ ಪ್ರಯೋಗ ಪರಿವಾರಕ್ಕೆ ಪ್ರಾರಂಭದಿಂದಲೂ ಕೂಡ ಮಾರ್ಗದರ್ಶನ ಮಾಡಿಕೊಂಡು ಬಂದಿರತಕ್ಕಂಥ ಹಿರಿಯ ಪ್ರಚಾರಕರು. ಹಾಗೆಯೇ ಶ್ರೀಯುತ ದಿನೇಶ್ ಭಾರತೀಪುರ, ನಮ್ಮ ಶಿವಮೊಗ್ಗ ವಿಭಾಗದ ಮಾನ್ಯ ಸಂಘ ಚಾಲಕರು, ಜೊತೆಗೆ ನಮ್ಮ ಪ್ರತಿಷ್ಠಾನದ ವಿಶ್ವಸ್ತರು ಕೂಡ ಹೌದು. ಶ್ರೀಯುತ ವಾದಿರಾಜ್, ಮಂಗಳೂರು ವಿಭಾಗದ ವಿಭಾಗ ಕಾರ್ಯವಾಹರು, ಅವರು ನಮ್ಮ ಜೊತೆ ಇದ್ದಾರೆ. ಹಾಗೆಯೇ ಈ ಕಾರ್ಯಕ್ರಮವನ್ನು ಪ್ರಚಾರ ಮಾಡಲಿಕ್ಕೆ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಅವರಿಗೂ ಕೂಡ ಹಾರ್ದಿಕವಾದಂಥ ಸ್ವಾಗತವನ್ನು ಬಯಸ್ತೇನೆ. ಈ ಕಾರ್ಯಕ್ರಮದ ಒಟ್ಟು ವ್ಯವಸ್ಥೆಯಲ್ಲಿ ತೊಡಗಿರ್ತಕ್ಕಂಥ ಶ್ರೀ ಸೋದೆ ವಾದಿರಾಜ ಮಠದ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಸರ್ವರಿಗೂ ಸ್ವಾಗತವನ್ನು ಬಯಸ್ತೇನೆ. ನಮಸ್ಕಾರ. ಈ ಶುದ್ಧ ನೈವೇದ್ಯ ಸಮರ್ಪಣ ಅಭಿಯಾನ ಹಾಗೂ ಬೊಗಸೆ ಭತ್ತ ಬೀಜ ಪ್ರದಾನ ಈ ಕಾರ್ಯಕ್ರಮದ ಒಟ್ಟು ವ್ಯವಸ್ಥೆಯ ಬಗ್ಗೆ, ಒಟ್ಟು ಆಲೋಚನೆಗಳ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತಾಡಲಿಕ್ಕಿದ್ದಾರೆ ಕೃಷಿ ಪ್ರಯೋಗ ಪರಿವಾರದ ನಿರ್ವಾಹಕ ವಿಶ್ವಸ್ತರಾದ ದಿನೇಶ್ ಸರ್ ಅವರು. ಎಲ್ಲರಿಗೂ ನಮಸ್ಕಾರ. ಶ್ರೀ ಸೋದೆ ವಾದಿರಾಜ ಮಠದ ಶ್ರೀ ವಿಶ್ವವಲ್ಲಭ ತೀರ್ಥ ಶ್ರೀಪಾದಂಗಳವರ ಪಾದಗಳಿಗೆ ನಮಸ್ಕರಿಸುತ್ತಾ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಹಾದಿಗಲ್ಲು ಲಕ್ಷ್ಮೀನಾರಾಯಣರವರೇ, ಸುಭಿಕ್ಷಾ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟಿನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಆನಂದರವರೇ, ಹಾಗೂ ಈ ಮಠದ ದಿವಾನರಾಗಿರ್ತಕ್ಕಂಥ ಶ್ರೀನಿವಾಸ ತಂತ್ರಿಗಳೇ, ಸಭೆಯಲ್ಲಿ ಉಪಸ್ಥಿತಿರುವ ಎಲ್ಲ ಮಾತಾ ಭಗಿನಿಯರೇ, ಸಜ್ಜನ ಬಂಧುಗಳೇ, ನಾನು ಸಂಕ್ಷಿಪ್ತವಾಗಿ ಪ್ರಾಸ್ತಾವಿಕ ಮಾತಾಡ್ತೀನಿ. ಪುರುಷೋತ್ತಮರಾಯರ ಹೆಸರನ್ನು ನಾವೆಲ್ಲರೂ ಇಲ್ಲೇನು ಶುದ್ಧ ನೈವೇದ್ಯ ಸಮರ್ಪಣೆಯಲ್ಲಿ ನಾವು ಭಾಗಿಯಾಗಿದ್ದೀವಿ. ಬಹುತೇಕರು ನಾವು ಅವಾಗ ನಾವು ಕೇಳಿದ ಸಾಧ್ಯತೆ ಇರುತ್ತೆ. 1990ರ ದಶಕದಲ್ಲಿ ಪ್ರಯೋಗಶೀಲ ರೈತರನ್ನು ಒಳಗೊಡಿಸ್ಕೊಂಡು ಪುರುಷೋತ್ತಮರಾಯರು ಕೃಷಿ ಪ್ರಯೋಗ ಪರಿವಾರವನ್ನು ಹುಟ್ಟುಹಾಕಿದರು. ಕೃಷಿ ಪ್ರಯೋಗ ಪರಿವಾರ ನಿರಂತರವಾಗಿ ಸಾವಯವ ಕೃಷಿ ಬಗ್ಗೆ ಇಡೀ ರಾಜ್ಯದಾದ್ಯಂತ ಎಲ್ಲ ಕಡೆ ಪ್ರಚಾರ, ಪ್ರಶಿಕ್ಷಣ ಮತ್ತು ಪ್ರಕಟಣೆ ಮಾಡುವಂಥ ಕೆಲಸವನ್ನು 35 ವರ್ಷಗಳಿಂದ ಮಾಡ್ತಾ ಬಂದಿದೆ. ವಿಶೇಷವಾಗಿ ಆಹಾರ ಬೆಳೆಗಳನ್ನು ಸಾವಯವದಲ್ಲಿ ಹೇಗೆ ಬೆಳಿಬೇಕು ಇದರ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡ್ತಾ ಇರುವಂಥ ಸಂಸ್ಥೆ ಕೃಷಿ ಪ್ರಯೋಗ ಪರಿವಾರ. ಕೃಷಿ ಪ್ರಯೋಗ ಪರಿವಾರ ತಳಿ ವೈವಿಧ್ಯತೆಯಲ್ಲಿ ಅನೇಕ ಕೆಲಸಗಳನ್ನು ಮಾಡಿದೆ. ಈ ಹಿಂದೆನೆ ಹಲಸು ಅಂತೇಳಿ ಹಲಸಿನ ಮೇಳ ಮಾಡ್ತು, ಹಲಸಿನ ತಳಿಗಳನ್ನು ಇರೋವಂಥ ವೈವಿಧ್ಯತೆಯನ್ನು ಗುರುತಿಸಿ ದಾಖಲಾಯಿತು ಮಾಡ್ತು. ಅನೇಕ ದೇಸಿ ಮಾವಿನ ತಳಿಗಳನ್ನು ಗುರುತಿಸಿ ದಾಖಲಾತಿ ಮಾಡಲಾಯಿತು. ಹಾಗೆ ರಾಮಚಂದ್ರಾಪುರ ಮಠದ ಸಹಯೋಗದೊಂದಿಗೆ ವಿಶ್ವಗೋ ಸಮ್ಮೇಳನವನ್ನು ಸಹಿತ ಮಾಡಿತ್ತು, ಹಿಂದೆ ಆಯೋಜಿಸಿತ್ತು. ದೇಸಿ ಕುಂಕುಮ ಹೇಗೆ ತಯಾರಿಸಬೇಕು, ಕುಂಕುಮ ಹೇಗೆ ಮಾಡಬೇಕು ಅಂತಲೇ ಗೊತ್ತಿರಲಿಲ್ಲ. ದೇಸಿ ಕುಂಕುಮದ ತಯಾರಿಯನ್ನು ಸಹಿತ ಹೇಗೆ ಮಾಡಬೇಕು ಅಂಥೇಳಿ ಕೃಷಿ ಪ್ರಯೋಗ ಪರಿವಾರ ಅವಾಗೆಲ್ಲ ಕಡೆ ಪ್ರಚಾರ ಮಾಡಿ ಅದನ್ನು ತೋರಿಸ್ಕೊಡ್ತು.
ಹಾಗೆಯೇ ಭಾವನಾ ಶುಂಠಿ ಮಾಡೋದ್ರ ಬಗ್ಗೆ ಸಹಿತ ಅನೇಕ ತರಬೇತಿಗಳನ್ನು ಕೃಷಿ ಪ್ರಯೋಗ ಪರಿವಾರ ಮಾಡಿದೆ. ಒಂದು ದಾಖಲಾತಿ ಇರೋವಂಥದ್ದು, ಭಾರತದಲ್ಲಿ ಸುಮಾರು 2 ಲಕ್ಷ ದೇಸಿ ಭತ್ತದ ತಳಿಗಳು ಇತ್ತು ಅಂಥೇಳಿ, ಒಂದು ಸತಿ ಹಿಂದೊಮ್ಮೆ ಇತ್ತು ಅಂಥೇಳಿ, ಅದು ದಾಖಲಾತಿ ಆಗಿರೋವಂಥದ್ದು. ನಾವೆಲ್ಲ ಹೀಗೆ ಸುಮ್ಮನೆ ಒಂದು ಸತಿ ಹಾದಿಗಲ್ಲಲ್ಲಿ ಕೂತು ಹಾದಿಗಲ್ಲರ ಹತ್ರ ಕೂತು ಮಾತಾಡ್ಬೇಕಾದ್ರೆ ಈ ಎಲ್ಲ ವಿಚಾರ ಮಾತಾಡ್ಬೇಕಾದ್ರೆ ಇವತ್ತು ಭತ್ತದ ತಳಿ ನಶಿಸಿ ಹೋಗ್ತಾ ಇದೆ, ಭತ್ತ ಬೆಳೆಯೋರೇ ಕಮ್ಮಿ ಆಗ್ತಾ ಇದ್ದಾರೆ. ಅನೇಕ ಕಾರಣ ಇರ್ಬೋದು. ಒಂದು, ಕಾಡು ಪ್ರಾಣಿಗಳ ಹಾವಳಿ ಇರ್ಬೋದು, ಇನ್ನೊಂದು ಸಹಕಾರಿಗಳ ಸಮಸ್ಯೆ ಇರ್ಬೋದು, ಮತ್ತು ನಾವು ಆರ್ಥಿಕ ಬೆಳೆಗಳಿಗೆ ನಾವು ಕನ್ವರ್ಟ್ ಮಾಡ್ತಾ ಇರೋವಂಥದ್ದು. ವಿಶೇಷವಾಗಿ ನಮ್ಮ ಮಲೆನಾಡಿನ ಭಾಗದಲ್ಲಿ ತುಂಬ ಅಡಿಕೆ ಬದಲಾಗ್ತಾ ಇದೆ, ಭತ್ತದ ಗದ್ದೆ ಅಡಿಕೆಗೆ ಬದಲಾಗ್ತಾ ಇದೆ. ಈ ಭಾಗದಲ್ಲೂ ಸಹಿತ ಕರಾವಳಿ ಭಾಗದಲ್ಲಿ ರಬ್ಬರು ಮತ್ತು ಅಡಿಕೆಗೆ ಅದು ಪರಿವರ್ತನೆ ಆಗ್ತಾ ಇದೆ, ತುಂಬ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಹೇಗೆ ನಾವು ತಳಿಗಳನ್ನು ಉಳಿಸೋದು, ಹೇಗೆ ಆಹಾರ ಬೆಳೆಗಳನ್ನು ಸಾವಯವದಲ್ಲೇ ಹೇಗೆ ಬೆಳಿಬೇಕು, ಈ ಥರದ ಬಗ್ಗೆ ಯೋಚನೆ ಮಾಡ್ತಾ ಕೂತಿದ್ದಾಗ ಹಾದಿಗಲ್ಲರು ನಾವು ಮಾತಾಡ್ತಾ ಇದ್ದಾಗ ಕೃಷ್ಣಾರ್ಪಣಂ ಅಂತ ಒಂದು ಕಾರ್ಯಕ್ರಮ ಮಾಡಿಬಿಡೋಣ, ಅನ್ನಬ್ರಹ್ಮ ಕೃಷ್ಣನಿಗೆ 365 ದಿನಕ್ಕೆ 365 ತಳಿ ಕೊಡೋ ಅಂಥ ಒಂದು ಯೋಜನೆಯನ್ನು ಹಮ್ಮಿಕೊಳ್ಳೋಣ ಅಂತ ಆಯಿತು. ನಮಗೆಲ್ಲರಿಗೂ ಅದು ಹೌದು ಅನ್ನಿಸ್ತು. ತಕ್ಷಣ ನಾವು ಕಾರ್ಯಪ್ರವೃತ್ತವಾದ್ವಿ. 2022ರಲ್ಲಿ ಹಾದಿಗಲ್ಲಲ್ಲೇ ನಾವು ಮುಷ್ಟಿ ಬೀಜ ಪ್ರದಾನ ಅಂಥೇಳಿ ನಮ್ಮ ಹತ್ರ ಇದ್ದಂಥ ತಳಿಗಳು ಒಂದು 75-80 ತಳಿಗಳನ್ನು 44 ಜನ ರೈತರು ಅವತ್ತು ಭಾಗವಹಿಸಿದ್ರು. ಹಾದಿಗಲ್ಲಲ್ಲಿ 2022ರಲ್ಲಿ ಭೀಮನಕಟ್ಟದ ಮಠದ ಸ್ವಾಮೀಜಿಗಳು ಅವತ್ತು ಬಂದು ಆಶೀರ್ವಾದನ ಮಾಡಿದರು, ಮುಷ್ಟಿ ಬೀಜ ಪ್ರದಾನ ಮಾಡಿದರು. 2022ರಿಂದ ನಮ್ಮ ಈ ಯೋಜನೆ ಅಭಿಯಾನ ನಡೀತಾ ಇದೆ. ಆ ವರ್ಷ ಕ್ಷೇತ್ರೋತ್ಸವಕ್ಕೆ ಪುರುಷೋತ್ತಮ ರಾಯರ ಜಮೀನಿಗೆ ಶ್ರೀಗಳು ಆಗಮಿಸಿದ್ರು. ಕ್ಷೇತ್ರೋತ್ಸವಕ್ಕೆ ಆಗಮಿಸಿ ಅವರಿಗೆ ಬಹಳ ಕೌತುಕವೂ ಆಯಿತು, ಬಹಳ ಅವರಿಗೆ ಮನಸ್ಸಿಗೆ ಹಿಡಿಸ್ತು. ಅದು ನಾವೇನು ಕೃಷ್ಣಾರ್ಪಣ ಅಂತ ಹೇಳಿದ್ವಿ, ಇದು ಕೃಷ್ಣಾರ್ಪಣ ಅನ್ನೋದು ಬೇಡ, ಶುದ್ಧ ನೈವೇದ್ಯ ಸಮರ್ಪಣಂ ಅಂಥೇಳಿ ಈ ಯೋಜನೆಗೆ ಅವರ ಹೆಸರು ಅವತ್ತು ಸೂಚಿಸಿದರು. ಶುದ್ಧ ನೈವೇದ್ಯ ಸಮರ್ಪಣ ಅಂತಂದರೆ ಶುದ್ಧವಾದ ಭಾವಭಕ್ತಿಯಿಂದ ಕೃಷ್ಣನಿಗೆ ಸಮರ್ಪಣೆ ಮಾಡೋವಂಥದ್ದು ಕಾರ್ಯಕ್ರಮ. 2028ರಲ್ಲಿ ಶ್ರೀಗಳ ಪರ್ಯಾಯ ಇದೆ. ಆ ಸಂದರ್ಭದಲ್ಲಿ ನಿರಂತರವಾಗಿ 365 ದಿನಕ್ಕೊಂದು ದೇಸಿ ತಳಿಯನ್ನು ನಾವು 5 ಗುಂಟೆ ಪ್ರದೇಶದಲ್ಲಿ ಶುದ್ಧ ಸಾವಯವದಲ್ಲಿ ಬೆಳೆದು ಇಲ್ಲಿ ತಂದು ಕೃಷ್ಣನಿಗೆ ಸಮರ್ಪಣೆ ಮಾಡಬೇಕು. 25 kg ಅಕ್ಕಿಯನ್ನು ಸಮರ್ಪಣೆ ಮಾಡಬೇಕು. ಇದು ಯೋಜನೆ. ಅವತ್ತಿನ ದಿವಸ ಯಾರು ಬೆಳೆದಿರ್ತಾರೋ ಆ ಭತ್ತವನ್ನು ಇಡೀ ಕುಟುಂಬ ಇಲ್ಲಿ ಬರಬೇಕು. ಆ ಭತ್ತದ ತಳಿಯ ವಿಶೇಷತೆ ಏನು, ಅದು ಎಷ್ಟು ದಿನಕ್ಕೆ ಬೆಳೆಯುತ್ತೆ, ಹೇಗೆ ಬೆಳೆಯುತ್ತೆ, ಅದರ ರುಚಿ, ಬಣ್ಣ, ಇದ್ರ ಬಗ್ಗೆ ಮತ್ತು ಬೆಳೆದಿರತಕ್ಕಂಥ ರೈತರ ಕುಟುಂಬದ ಬಗ್ಗೆ ಇಲ್ಲಿ ಅವತ್ತು ಪರಿಚಯ ಇರುತ್ತೆ. ವಿಶೇಷವಾಗಿ ಶ್ರೀಗಳು ಅವತ್ತು ಅವರಿಗೆ, ಆ ಕುಟುಂಬದವರಿಗೆ ಅನುಗ್ರಹ ಮಾಡೋರಿದ್ದಾರೆ. ನಾವು ಈ ಯೋಜನೆ ಹಮ್ಮಿಕೊಂಡು ಈಗಾಗಲೇ 10 ಜಿಲ್ಲೆಗಳಲ್ಲಿ ಓಡಾಡಿದ್ದೀವಿ. 10 ಜಿಲ್ಲೆಯಲ್ಲಿ ಸುಮಾರು 450-500 ಜನ ರೈತರನ್ನು ಸಂಪರ್ಕ ಮಾಡಿದ್ದೀವಿ. ಎಲ್ಲರಿಗೂ ಸಹಿತ ಈ ಯೋಜನೆ ತುಂಬ ಇಷ್ಟ ಆಗಿರೋವಂಥದ್ದು. ಎಲ್ಲರೂ ಸಹಿತ ನಾವು ಬೆಳೆಕೊಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತಿಲ್ಲಿ ನಮ್ಮ ಸಂಖ್ಯೆ ಕಮ್ಮಿ ಇದೆ. ಅನೇಕ ಕಾರಣಗಳಿಂದ ಸಾಕಷ್ಟು ಕಡೆಯಿಂದ ರೈತರು ಇವತ್ತು ಬರೋಕ್ಕಾಗಿಲ್ಲ. ಆದರೆ 400-500 ಜನ ರೈತರು ನಾವು ಬೆಳೆಕೊಡ್ತೀವಿ ಅಂತ ಹೇಳಿರೋವಂಥದ್ದು. ಮಾತಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಸಹಿತ ಧನ್ಯವಾದ. ಪುರುಷೋತ್ತಮ ಕೃಷಿ ಪ್ರತಿಷ್ಠಾನದ ವಿಶ್ವಸ್ತರಾದ ಶ್ರೀವತ್ಸ ಸರ್ ಅವರು ಒಟ್ಟು ಈ ಬೆಳವಣಿಗೆಯ ಬಗ್ಗೆ ನಮ್ಮ ಮುಂದೆ ವಿಷಯ ಮಂಡಿಸಲಿಕ್ಕಿದೆ. ಪರಮ ಪೂಜ್ಯ ಸ್ವಾಮೀಜಿಯವರ ಪಾದಾರವಿಂದಕ್ಕೆ ನಮಿಸುತ್ತಾ, ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಹಿರಿಯರೇ, ಗಣ್ಯರೇ, ಆತ್ಮೀಯ ಕೃಷಿಕ ಬಾಂಧವರೇ, ಒಂದು ವಿಶೇಷವಾದಂಥ ಸಂದರ್ಭದಲ್ಲಿ ನಾವೆಲ್ಲ ಸೇರಿದ್ದೇವೆ. ಭತ್ತ ಬೆಳೀತಾ ಇರ್ತಕ್ಕಂಥ ರೈತರೇ ನಾವೆಲ್ಲ. ಭತ್ತವನ್ನು ತಗೊಂಡು ಇನ್ಯಾವುದೋ ಹೊಸ ತಳಿ ಬೆಳಿತೀವಿ, ಕೃಷ್ಣನಿಗೆ ಸಮರ್ಪಣೆ ಮಾಡ್ತೀವಿ ಅಂತ ಸಂಕಲ್ಪ ಈಗಾಗಲೇ ಮಾಡಿದ್ದೇವೆ. ವಿದ್ಯುಕ್ತವಾಗಿ ಇವತ್ತು ಪೂಜ್ಯ ಸ್ವಾಮೀಜಿಗಳು ನಮಗೆ ಒಂದು ಸಂಕಲ್ಪವನ್ನು ಬೋಧಿಸೋರಿದ್ದಾರೆ. ಭತ್ತದ ಕೃಷಿ ಎಂದಾಗ ಅದು ಭತ್ತಬಾರದ ಕೃಷಿ. ಆ ಕೃಷಿ ಎಂದೂ ಸಹ ಅಳಿದು ಹೋಗಬಾರ್ದು. ಯಾಕೆಂದರೆ ನಮ್ಮ ಪ್ರಮುಖವಾದಂಥ ಆಹಾರ ಬೆಳೆ ಅದು. ಸಾವಯವ ಕೃಷಿಯಲ್ಲಿ ಭತ್ತ ಬೆಳೆಯೋದು ಹೇಗೆ ಅನ್ನೋದನ್ನು ಅನುಭವದಿಂದ ಹೇಳಿಕೊಡ್ತಾರೆ ಅಂತ ಹೇಳಿಬಿಟ್ರು. ನನ್ನ ಅನುಭವ ತುಂಬ ಚಿಕ್ಕದು. ಯಾಕೆಂದರೆ ನಮ್ಮ ಪ್ರದೇಶದ ಭತ್ತದ ಕೃಷಿ ಪಾರಂಪರಿಕವಾದದ್ದು. ವಿಷವನ್ನು ಬಳಸದೆ ಹೇಗೆ ಮಾಡಬೇಕು ಅದಷ್ಟನ್ನು ನಾನು ಅಭ್ಯಾಸ ಮಾಡಿ ನನ್ನ ಕೃಷಿ ಭೂಮಿಯಲ್ಲಿ ಕಳೆದ 30-35 ವರ್ಷಗಳಿಂದ ಯಾವುದೇ ವಿಷಗಳನ್ನು ಬಳಸದೆ ಕೃಷಿ ಮಾಡ್ತಾ ಇದ್ದೀನಿ. ಬೇರೆ ಬೇರೆ ಪ್ರದೇಶದಿಂದ, ಬೇರೆ ಬೇರೆ ಕೃಷಿ ಹವಾಮಾನ ವಲಯಗಳಿಂದ, ಬೇರೆ ಬೇರೆ ರೀತಿಯ ಮಣ್ಣನ್ನು ಹೊಂದಿರತಕ್ಕಂಥ ಅನೇಕ ರೈತರು ನಾವಿಲ್ಲಿದ್ದೇವೆ.
ನಾನು ನನ್ನ ಪ್ರದೇಶದ ಕೃಷಿ ಹೇಳಿದರೆ ಅದು ಎಲ್ರಿಗೂ ಹೊಂದುತ್ತಾ ಕೇಳಿದರೆ ಖಂಡಿತ ಇಲ್ಲ. ಯಾಕೆ ಅಂದರೆ ಸಾವಯವ ಕೃಷಿನಲ್ಲಿ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಇಲ್ಲ, ಹೀಗೆ ಮಾಡಬೇಕು ಇಲ್ಲ. ಅದೆಲ್ಲವೂ ಸಹ ಆಯಾ ಪ್ರದೇಶಕ್ಕೆ ಸೂಕ್ತವಾದಂಥ, ಆಯಾ ಪ್ರದೇಶಕ್ಕೆ ಅನುಗುಣವಾದಂಥ ರೀಜನ್ ಸ್ಪೆಸಿಫಿಕ್ ಅಂತ ಹೇಳ್ತೀವಿ, ಸ್ಥಳ ನಿರ್ದಿಷ್ಟವಾದಂಥ ಕೃಷಿ ಪದ್ಧತಿಗಳು. ಹಾಗಾಗಿ ಸಾವಯವ ಅಂದ್ರೆ ಏನು ಕೇಳಿದರೆ, ನನ್ನ ಸುತ್ತಮುತ್ತ ಏನು ಪರಿಸರ ಇದೆ, ಏನು ಜೀವ ವೈವಿಧ್ಯ ಇದೆ, ಏನು ಮಣ್ಣಿದೆ, ನೀರಿದೆ, ಗಾಳಿ ಇದೆ, ಅದು ಯಾವುದನ್ನು ಸಹ ಹೆಚ್ಚು ಹಾನಿ ಮಾಡದೆ ಅಂತ ಹೇಳಲಾರೆ. ಯಾಕೆಂದರೆ ನಮ್ಮ ಕೃಷಿಯಲ್ಲಿ ನಾವು ಸಹಜವಾಗಿ ಎಲ್ಲದರಲ್ಲೂ ನಮ್ಮದು ಕೈ ಹಾಕೋದಿದ್ದೆ, ಹಸ್ತಕ್ಷೇಪ ಇದ್ದೇ ಇರುತ್ತೆ. ಕನಿಷ್ಠ ಹಸ್ತಕ್ಷೇಪ ಮಾಡ್ತಾ ಯಾವುದನ್ನು ಹಾಳು ಮಾಡದೇನೆ ಪರಿಸರವನ್ನು ಹೆಚ್ಚು ಸುಸ್ಥಿರವಾಗಿಟ್ಟುಕೊಂಡು ಕೃಷಿ ಮಾಡುವಂಥದ್ದನ್ನು ಸಾವಯವ ಕೃಷಿ ಅಂತ ನಾವಂತೂ ಅಂದ್ಕೊಂಡಿದ್ದೇವೆ. ಬೇರೆ ಬೇರೆ ಪ್ರದೇಶದವ್ರು ಬಂದಿದ್ದೀರಿ, ಏನು ಹಾಗಾದರೆ ಟೆಕ್ನಿಕ್ ಏನು ಸಾವಯವ ಮಾಡೋದಕ್ಕೆ, ತಂತ್ರ ಏನು? ತಂತ್ರಗಳನ್ನು ನಾವಾಗೆ ರೂಪಿಸ್ಕೊಳ್ಬೇಕು. ಆದರೆ ಮನಸ್ಸಿನಲ್ಲಿ ತತ್ವ ಗಟ್ಟಿಯಾಗಿ ನೆಲೆ ಊರಬೇಕು. ಭೂಮಿಯನ್ನು ಹಾಳು ಮಾಡಬಾರ್ದು, ಜೀವ ವೈವಿಧ್ಯವನ್ನು ಉಳಿಸ್ಕೋಬೇಕು. ಇದು ಸಾವಯವದ ತತ್ವ. ಈ ತತ್ವಕ್ಕೆ ಅನುಗುಣವಾಗಿ ನನ್ನ ಭೂಮಿನಲ್ಲಿ ನಾನು ಹೇಗೆ ಭತ್ತ ಬೆಳಿಬೇಕು ನಾನೇ ನಿಶ್ಚಯ ಮಾಡಬೇಕು. ಅಥವಾ ಸ್ವಲ್ಪ ಹಿಂದೆ ನಮ್ಮ ಊರಿನಲ್ಲಿರ್ತಕ್ಕಂಥ ಹಿರಿಯರು ಒಂದು 70 ವರ್ಷ 80 ವರ್ಷ 90 ವರ್ಷ ಆಗಿದೆ, ಭತ್ತ ಬೆಳೆದಿದ್ರು, ಅವ್ರ ಹತ್ರ ಒಂದು ಅರ್ಧ ಗಂಟೆ 1 ಗಂಟೆ ಕೂತ್ಕೊಳ್ಳೋಣ, ನಿಮ್ಮ ಕಾಲದಲ್ಲಿ ಹೇಗಿತ್ತು ಕೇಳೋಣ. ಅದನ್ನು ಸಾಕಷ್ಟು ಸಂಗತಿಗಳು ಅಳಿಸೋಗಿದೆ, ಕಳೆದು ಹೋಗಿದೆ, ಕೇವಲ ಸ್ಮರಣೆಯಲ್ಲಿ ಮಾತ್ರ ಇದೆ. ಯಾವುದಾವುದನ್ನು ಪುನಃಸ್ಥಾಪಿಸಕ್ಕಾಗತ್ತೋ ಅದೆಲ್ಲವನ್ನೂ ಪುನಃಸ್ಥಾಪನೆ ಮಾಡುವಂಥ ಪ್ರಯತ್ನ ಮಾಡಬಹುದಾ? ಇದು ಮೂಲ ಮಂತ್ರ. ಈ ಮೂಲ ಮಂತ್ರಕ್ಕೆ ಅನುಗುಣವಾಗಿ ತಂತ್ರಗಳನ್ನು ನಾವೇ ರೂಪಿಸ್ಕೋಬೇಕು, ನಾನು ಮುಂಚೆನೇ ಹೇಳಿದಾಗೆ. ಆದರೆ ಕೆಲವೊಂದಷ್ಟು ಎಲ್ಲರೂ ಮಾಡಬಹುದಾದಂಥ ಸಂಗತಿಗಳು ನನ್ನ ಪ್ರವಾಸದ ಅನುಭವದಲ್ಲಿ, ನಮ್ಮ ಊರಿನಲ್ಲಿ ಆಚೆ ಈಚೆಯ ಕೃಷಿಕರಲ್ಲಿ ನಾನು ಕಂಡಂಥ ಕೆಲವು ಸಂಗತಿಗಳನ್ನು ನಿಮ್ಮ ಮುಂದೆ ಹಂಚ್ಕೋತೀನಿ. ಮೊದಲು ನಾನೇನು ಮಾಡ್ತೀನಿ ಅಂತ ಹೇಳ್ತೀನಿ. ನಂದೊಂದು 5 ಎಕರೆ ಭತ್ತದ ಭೂಮಿ ಈಗಲೂ ಉಳಿಸ್ಕೊಂಡು ಕೃಷಿ ಮಾಡ್ತಾ ಬರ್ತಾ ಇದ್ದೇನೆ. ಭತ್ತ ಬೆಳೆಯೋನು ಈಗಿನ ಸಾಮಾಜಿಕ ಪರಿಸ್ಥಿತಿಯಲ್ಲಿ ನೋಡಿದರೆ ಬಹುಶಃ ಆ ಶಬ್ದ ಬಳಸಬಾರ್ದು ಅನ್ನತ್ತೆ. ಆದರೆ ಸಮಾಜ ಏನು ಹೇಳುತ್ತೆ ನಮಗೆ ಅಂದರೆ ಮೂರ್ಖ ಅಂತ ಹೇಳುತ್ತೆ. ಯಾಕೆ ಅಂದರೆ ಅಷ್ಟೊಂದು ಖರ್ಚು ಮಾಡಿ ಇಷ್ಟನ್ನೇ ಗಳಿಸುವಂಥದ್ದು ಆರ್ಥಿಕ ದೃಷ್ಟಿಯಿಂದ ನೋಡಿದಾಗ ಇದು ಜಾಣನಾದವನು ಮಾಡೋ ಕೆಲಸ ಅಲ್ಲ. ಆದರೆ ಸಮಾಧಾನ ಏನು ಅಂದರೆ, ನಾನು ಬೆಳೆದ ಭತ್ತವನ್ನು ನನ್ನ ಅಡಿಗೆ ಮನೆಯಲ್ಲಿ ಅನ್ನ ಮಾಡಿ ನಾನು ಊಟ ಮಾಡ್ತೇನೆ. ನನ್ನಿಂದ ಯಾರು ಭತ್ತವನ್ನು ಪಡ್ಕೋತಾರೋ ಅವರೆಲ್ಲರಿಗೂ ವಿಷಮುಕ್ತವಾದಂಥ ಅಕ್ಕಿಯನ್ನು ಕೊಡ್ತಾ ಇದ್ದೇನೆ ಅಂತಕ್ಕಂಥ ಒಂದು ಬಹಳ ದೊಡ್ಡದಾದಂಥ ಸಮಾಧಾನ ನನಗೂ ಇದೆ. ನನ್ನಿಂದ ಯಾರು ನಿರಂತರವಾಗಿ ಕಳೆದ 10-12 ವರ್ಷಗಳಿಂದ ಬೇರೆ ಬೇರೆ ಊರುಗಳಿಂದ ಅಕ್ಕಿ ಪಡ್ಕೋತಾ ಇದ್ದಾರೋ ಅವರಿಗೂ ಎಲ್ರಿಗೂ ಮತ್ತೆ ನಾನು ಬೆಳೆದ ಅಕ್ಕಿಯೇ ಬೇಕು ಅನ್ನೋ ಭಾವ ಇದೆ. ಇದೊಂದು ಸಂತೃಪ್ತಿಯ ಭಾವ ತಂದುಕೊಟ್ಟಿದೆ. ಕೆಲವು ಆಕಳುಗಳಿದೆ, ಮುಂಚೆಯಿಂದನೂ ಆಕಳು ಸಾಕೊಂಡು ಬಂದಿರುವಂಥ. ಗೋವು ಮತ್ತು ಕೃಷಿ ಭಾರತದಲ್ಲಿ 2 ಬೇರೆ ಬೇರೆ ಉದ್ಯಮಗಳಲ್ಲ, ಅದು ಒಂದಕ್ಕೊಂದು ಸಮಗ್ರವಾಗಿ ಜೋಡ್ಕೊಂಡಿರುವುದು. ಭಾರತೀಯ ಕೃಷಿಯನ್ನು ಆಕಳಿಲ್ಲದೆ ಕಲ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಭೂಮಿಯಲ್ಲೂ ನಮ್ಮ ಮನೆಯಲ್ಲೂ ಒಂದಷ್ಟು ಆಕಳಿದೆ. ಆ ಆಕಳಿಂದ ಒಂದಷ್ಟು ಗೊಬ್ಬರವನ್ನು ಮಾಡ್ತೇವೆ. ಆ ಗೊಬ್ಬರವನ್ನು ನಮ್ಮ ಗದ್ದೆಗೆ ಹಾಕ್ತೀವಿ. ವಿಶೇಷವಾಗಿ ಏನು ಮಾಡಲ್ಲ, ಹುಳ ಬರಲ್ಲ ನಮ್ಮ ಗದ್ದೆಗೆ, ಸ್ವಲ್ಪ ದೂರ ಇರುತ್ತೆ. ಇನ್ನೊಂದು ಅರುಣ ನಾನು ಮಾತಾಡುವಾಗ ನಮ್ಮ ಇವ್ರ ಹತ್ರ ಹೇಳ್ತಾ ಇರ್ತೀನಿ, ಸ್ವಲ್ಪ ಸಾವಯವ ಮಾಡಿದರೆ ಸೋಂಬೇರಿ ಆಗಿರೋದಕ್ಕೆ ಅವಕಾಶ ಇರುತ್ತೆ ಅಂತ. ಯಾವಾಗಲೂ ಗದ್ದೆಗೆ ಹೋಗೋದು, ಏನಾಯಿತು ಒಂದು ಹುಳ ಬಂದರೆ ಅದನ್ನು ಕೊಲ್ಲೋದು ಹೇಗೆ, ಇದನ್ನು ಯೋಚನೆ ಮಾಡಲ್ಲ. ಅಕಸ್ಮಾತ್ ಏನೋ ತಿಂದ್ಕೊಂಡು ಹೋದರೆ 100ರಲ್ಲಿ 1 ಭಾಗನೋ 2 ಭಾಗನೋ 5 ಭಾಗನೋ ನಷ್ಟ ಆದರೆ ಅದು ನಷ್ಟ ಅಲ್ಲ, ಅದು ನಮಗೆ ಆರ್ಥಿಕವಾದಂಥ ಹೊಡೆತ ಕೊಡಲ್ಲ. ಈ ಮನೋಭೂಮಿಕೆಯನ್ನು ಇಟ್ಕೊಂಡು ಹೆಚ್ಚು ಸಿಂಪಡಣೆ ಮಾಡಿದೆ, ಕೀಟವನ್ನು ಓಡಿಸುವಂಥ ಪ್ರಯತ್ನ ಮಾಡ್ದೇನೆ. ಅಕಸ್ಮಾತ್ ತುಂಬ ಏನೋ ತೊಂದರೆ ಆಯಿತು ಅನ್ನಿಸ್ದಾಗ ಕೆಲವು ಗಿಡದ ಕಷಾಯವನ್ನು ಮಾಡಿ, ಮುಕ್ಕಡ್ಕ ಅಂತ ನಮ್ಮಲ್ಲೊಂದು ಗಿಡ ಸಿಗುತ್ತೆ, ಆ ಮುಕ್ಕಡ್ಕದ ಗಿಡದ ಎಲೆಯನ್ನು ಕಷಾಯ ಮಾಡಿ ಅದನ್ನು ಸಿಂಪಡಣೆ ಮಾಡುವಂಥದ್ದು. ಹಾಗೆ ಭತ್ತವನ್ನು ಬೆಳೀತಾ ಇದ್ದೀನಿ. ಸಾವಯವ ಅಂದರೆ ಏನೋ ಬಹಳ ದೊಡ್ಡದು ಮಾಡ್ತಾರೆ, ಇಲ್ಲ, ಆ ಥರದ್ದೇನೂ ಇಲ್ಲ. ವಿಷವನ್ನು ಬಳಸಲ್ಲ, ಕೃತಕ ರಾಸಾಯನಿಕಗಳನ್ನು ಬಳಸಲ್ಲ, ಹಟ್ಟಿ ಗೊಬ್ಬರವನ್ನು ಹಾಕಿ ಭತ್ತವನ್ನು ಬೆಳೆಯುವಂಥದ್ದು ನಾನು ಮಾಡ್ತಾ ಇರುವಂಥದ್ದು. ಇದು ಒಂದು ಸಾವಯವದ ಪದ್ಧತಿ. ಒಂದು
ನಮ್ಮೂರಿನಲ್ಲೇ ಇಲ್ಲಿ ಬಂದಿದ್ದಾನೆ ನಮ್ಮ ಅಕ್ಕನ ಮಗ ನಾಗರಾಜ. ಅವನು ಸಹ ಭತ್ತದ ಕೃಷಿ ಮಾಡ್ತಾನೆ. ನನ್ನ ಭೂಮಿಯ ಮಣ್ಣಿನ ರೀತಿ ಬೇರೆ, ಅವನ ಭೂಮಿಯ ಮಣ್ಣಿನ ರೀತಿ ಬೇರೆ. ಮನೆಯಿಂದ ಸ್ವಲ್ಪ ಕೆಳಭಾಗದಲ್ಲಿ ಮನೆ ಹತ್ರನೇ ಗದ್ದೆ ಇರುವಂಥದ್ದು. ಮನೆಯಲ್ಲಿ ಗೋಬರ್ ಗ್ಯಾಸ್ ಇದೆ. ಈಗೊಂದು 4-6 ವರ್ಷದ ಹಿಂದೆ ಒಂದು ಗೋಬರ್ ಗ್ಯಾಸ್ ಪ್ಲಾಂಟ್ ಅನ್ನ ಮಾಡಿಕೊಂಡ. ಅದರಿಂದ ಬರ್ತಕ್ಕಂಥ ಸಗಣಿಯ ನೀರು, ಸ್ಲರಿ ಅಂತ ನಾವೇನು ಹೇಳ್ತೀವಿ, ಅದನ್ನ ನೇರವಾಗಿ ಗದ್ದೆಗೆ ಹರಿಸ್ದ. ಗದ್ದೆಯ ನೀರು ಎಲ್ಲಿ ಹೋಗುತ್ತೋ ಆ ಜಾಗದಲ್ಲಿ ಸ್ಲರಿಯ ಪೈಪನ್ನಿಟ್ಟು ನೀರಿನ ಜೊತೆಗೆ ಸ್ಲರಿ ಹರಿದು ಹೋಗಾಗ ಮಾಡ್ದ. ನಾನು ಸ್ವತಃ ನೋಡಿರೋದು, ನಾಗರಾಜನ ಅನುಭವ ಕೂಡ. ತಮ್ಮಣ್ಣ ಎಲ್ಲಿದೆ? ಅಲ್ಲಿದ್ದಾರೆ ನಾಗರಾಜ. ಉತ್ಕೃಷ್ಟವಾದಂಥ ಭತ್ತದ ಬೆಳೆ ಬೆಳೀತಾ ಇದ್ದಾರೆ. ಹೆಚ್ಚು ಖರ್ಚಿಲ್ಲ. ಹಾಗೇನೆ ಕಳೆದ ವಾರದಲ್ಲಿ ದಿನೇಶ, ಅರುಣ ಎಲ್ಲ ಖಾನಾಪುರಕ್ಕೆ ಹೋಗಿದ್ರು. ಶಂಕರಲಂಕಟಿ ಅಂತ ಹೇಳಿ ಒಬ್ರು ಭತ್ತದ ತಳಿ ಸಂರಕ್ಷಕರಿದ್ದಾರೆ. ಅವರು ಭೂಮಿ ನೋಡಿದ್ರು. 3 ಎಕರೆನಲ್ಲಿ ಸೆಣಬು ಹಾಕಿದ್ದಾರೆ. ಒಂದು ಆಳೆತ್ರದ ಸೆಣಬು. ನಾನು ಸ್ವಲ್ಪ ಆಳಿಗಿಂತ ಕುಳ್ಳ, ಅರುಣ ಅಂತ ಅನ್ಕೋಬಹುದು. ಆಳೆತ್ರದ ಸೆಣಬು ಬೆಳೆದಿದೆ. ಸೆಣಬಿನ ಬೀಜ ಸಿಗತ್ತಂತೆ 3 ಎಕರೆನಲ್ಲಿ, 6 ಎಕರೆನಲ್ಲಿ 3 ಲಕ್ಷ ರೂಪಾಯಿ ಬೀಜ ಸಿಗುತ್ತೆ. ಜೊತೆಗೆ ಆ ಸೆಣಬಿನ ಗಿಡ ಏನಿದೆ ಅದನ್ನ ಉಳುಮೆ ಮಾಡಿ ನೆಲಕ್ಕೆ ಸೇರಿಸ್ತೀನಿ, ಮಣ್ಣು ಮಾಡ್ತೀನಿ, ಉತ್ಕೃಷ್ಟವಾದ ಬೆಳೆ ಬರುತ್ತೆ ಅಂತ ಹೇಳ್ತಾರೆ. ಬೇರೆ ಬೇರೆಯವರು ಮಾಡಿರೋದನ್ನ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಅಷ್ಟೇನೆ. ಪುರುಷೋತ್ತಮರಾಯರ ಕೃಷಿ ಭೂಮಿನಲ್ಲಿನೇ ಒಂದಷ್ಟು ದ್ವಿದಳ ಧಾನ್ಯಗಳನ್ನ ಬೆರೆಸಿ, ಅದು ನವಧಾನ್ಯ ಅಂತ 9 ಬಗೆಯ ಬೀಜಗಳನ್ನು ಬೆರೆಸಬಹುದು, ಪಂಚಧಾನ್ಯ ಅಥವಾ ಯಾವುದೂ ಸಿಗ್ಲಿಲ್ಲ 1-2 ರೀತಿಯ ದ್ವಿದಳ ಧಾನ್ಯಗಳು. ಇದನ್ನ ವೈಜ್ಞಾನಿಕವಾಗೂ ಸಹ ಹೇಳ್ತಾರೆ, ಕ್ರಾಪ್ ರೊಟೇಷನ್ ಅಂತಾರೆ. ದ್ವಿದಳ ಧಾನ್ಯ ಬೆಳೆದಾಗ ಅದರಲ್ಲಿರ್ತಕ್ಕಂಥ ಬೇರಿನ ಗಂಟುಗಳು ಭೂಮಿಯಲ್ಲಿ ಸಾರಜನಕವನ್ನ ಕೂಡಿಸ್ಕೊಡುತ್ತೆ, ಅದು ಬೆಳೆಗೆ ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ. ನಾವು ಸಹ ಮಾಡ್ತಾ ಇದ್ದಂಥದ್ದು. ಈಗೊಂದು 30 ವರ್ಷದ ಹಿಂದೆ ಭತ್ತದ ಬೆಳೆ ನಮ್ಮಲ್ಲಿ ಸುಮಾರಾಗಿ ಡಿಸೆಂಬರ್ನಲ್ಲಿ ಕೊಯ್ಲಾಗತ್ತೆ. ಜನವರಿಯ ನಂತರ ಗದ್ದೆ ಹದ ಬರೋದು ಅಂತೀವಿ, ನೀರೆಲ್ಲ ಆರಿ ಉಳುಮೆ ಮಾಡಕ್ಕೆ ಮತ್ತೆ ಸಾಧ್ಯ ಆಗತ್ತೆ. ಜನವರಿ ಫೆಬ್ರವರಿನಲ್ಲಿ ಧಾನ್ಯಗಳನ್ನು ಬಿತ್ತುತ್ತಾ ಇದ್ವಿ. ಹುರುಳಿ, ಉದ್ದು, ಹೆಸರು, ಅಲಸಂದೆ ಇದೆಲ್ಲವನ್ನು ಬಿತ್ತುವಂಥದ್ದು. ಮೇ 10ಗೆ ಮಳೆ ಶುರುವಾಗ್ತಿತ್ತು. ಸಾಧ್ಯ ಆದರೆ ಒಂದಷ್ಟು ಕೊಯ್ಲು ಮಾಡೋದು. ಧಾನ್ಯಗಳು ನಮಗೆ ಮಳೆಗಾಲಕ್ಕೆ ವರ್ಷಕ್ಕಾಗೋಷ್ಟು ಸಿಗ್ತಾ ಇತ್ತು. ಉಳಿದ ಗಿಡ ಏನಿತ್ತು ಅದು ಹಸುವಿಗೆ ಮೇವು. ಕೀಳಕ್ಕಾಗದೇ ಇರೋ ಗಿಡನ್ನ ಉಳುಮೆ ಮಾಡಿ ಭೂಮಿಯಲ್ಲಿ ಅಡಿ ಮಾಡ್ತಾ ಇದ್ವಿ. ಚೆನ್ನಾಗಿ ಬೆಳೆ ಬಂದಿರೋದು ನನ್ನ ಸ್ವತಃದ ಅನುಭವ. ಈ ಕ್ರಾಪ್ ರೊಟೇಷನ್ ಎಲ್ಲರೂ ಮಾಡ್ತಾರೆ. ಅಂದ್ರೆ ಉದ್ದು, ಹೆಸರು, ಈ ತರ ದ್ವಿದಳ ಧಾನ್ಯಗಳೇನಿದೆ ಅದನ್ನ ಭೂಮಿಯಲ್ಲಿ ಬಿತ್ತಿದಾಗ ಅದು ಭೂಮಿಯಲ್ಲಿರ್ತಕ್ಕಂಥ ಪೋಷಕಾಂಶಗಳಿಗೆ ಒತ್ತು ಕೊಡುತ್ತೆ, ಪೋಷಕಾಂಶಗಳನ್ನು ಕೂಡಿಸ್ಕೊಡುತ್ತೆ. ಆ ಎಲೆ ಉದುರಿರುವಂಥದ್ದು, ಬೇರು, ಇವೆಲ್ಲವೂ ಸಹ ಮಣ್ಣಾಗತ್ತೆ. ಅದು ಮುಂದಿನ ಏಕದಳ ಬೆಳೆಗೆ ಸಹಾಯಕವಾಗತ್ತೆ. ಹೀಗೆ ಕ್ರಾಪ್ ರೊಟೇಷನ್ ಮಾಡ್ತಕ್ಕಂಥದ್ದು, ಬೆಳೆ ಪರಿವರ್ತನೆ ಮಾಡ್ತಕ್ಕಂಥದ್ದು, ಗೊಬ್ಬರಗಳನ್ನು ಹಾಕ್ತಕ್ಕಂಥದ್ದು, ಅದಲ್ಲದೆ ಇನ್ನು ಸ್ವಲ್ಪ ಏನೋ ಹೆಚ್ಚು ಮಾಡ್ತೀನಿ ಅಂತ ಪ್ರಯತ್ನ ಮಾಡಿ ಮಾಡೋರು ಇರ್ತಾರೆ, ಚೆನ್ನಾಗಾಗಬೇಕು ಅಂತ. ಕೇಳಿದೀವಿ ನಾವು ಜೀವಾಮೃತ ಮಾಡ್ತಕ್ಕಂಥದ್ದು ಅಂತ ಹೇಳಿ. ನಮ್ಮ ಹಾಡ್ಯದ ರಮೇಶ್ ರಾಜು ಅವರು ಇಲ್ಲಿ ಬಂದಿದ್ದಾರೆ. ತುಂಬಾ ವರ್ಷಗಳ ಕಾಲ ಈ ಪ್ರಯೋಗವನ್ನ ಮಾಡಿ ಯಶಸ್ವಿ ಆದಂತ ರೈತರು. ಜೀವಾಮೃತ ಕೇಳಿರ್ಬೋದು ನಾವೆಲ್ಲ ಮಾಡೋದು. ಹಸುವಿನ ಸಗಣಿ, ಹಸುವಿನ ಗಂಜಲ, ದ್ವಿದಳ ಧಾನ್ಯದ ಹಿಟ್ಟು, ಅದಕ್ಕೆ ಒಂದಷ್ಟು ಬೆಲ್ಲ, ನೀರು ಹಾಕಿ ಕೆಲವು ದಿನಗಳು ಒಂದು ಡ್ರಮ್ನಲ್ಲಿ ಅದನ್ನು ಹಾಗೆ ಇಡುವಂಥದ್ದು. 9ರಿಂದ 13 ದಿನದಲ್ಲಿ ಅದರಲ್ಲಿ ಸೂಕ್ಷ್ಮಾಣುಗಳ ಲೋಡ್, ಅದರ ಸಂಖ್ಯೆ ಅತ್ಯಂತ ಜಾಸ್ತಿ ಇರುತ್ತೆ. ಅದನ್ನು ಭೂಮಿಗೆ ಹಾಕುವಂಥದ್ದು. ಇದು ಗೊಬ್ಬರ ಆಗಿನೂ ಕೆಲಸ ಮಾಡುತ್ತೆ. ಜೊತೆಗೆ ಭೂಮಿಯಲ್ಲಿ ಏನು ಸೂಕ್ಷ್ಮಾಣು ಜೀವಿಗಳಿದೆ ಅದು ಹೆಚ್ಚು ಆಕ್ಟಿವ್ ಆಗಿ ಕೆಲಸ ಮಾಡುತ್ತೆ, ಬೆಳೆಯನ್ನ ಚೆನ್ನಾಗಿ ಮಾಡಿಕೊಡುತ್ತೆ. ಅದಲ್ಲದೆ ಕಾಂಪೋಸ್ಟ್ ಮಾಡುವಂಥವ್ರು ಇದ್ದಾರೆ. ಬೇರೆ ಬೇರೆ ರೀತಿಯ ಗೊಬ್ಬರಗಳು. ನಮ್ಮ ರಾಯರ ಮನೆಯದೇ ಒಂದು ಕೃಷಿ ನಿವಾಸ ಮೆಥಡ್ ಅಂತ ಹೇಳಿದೆ. ಹಾಸುಗಳಲ್ಲಿ ಹಾಕ್ತಾ ಹೋಗುತ್ತೆ. ಸುಮಾರು 3 ಅಡಿ ಅಗಲ, ಅರ್ಧ ಅಡಿಯಷ್ಟು ಎತ್ತರಕ್ಕೆ ದರ್ಗ್ ಹಾಕೋದು, ಅದ್ರ ಮೇಲೆ ಸಗಣಿ ನೀರು ಹಾಕೋದು, ಮತ್ತೆ ಮೇಲೆ ಗೊಬ್ಬರ, ಇದು ದರ್ಗ್ ಹಾಕೋದು. ದರ್ಗು ಅಂದ್ರೆ ಒಣಗಿದೆಲೆ, ಇಲ್ಲಿ ಬೆಜಂಕ್ರೆ ಅಂತಾರಲ್ಲ, ಅದನ್ನು ಹಾಕುವಂಥದ್ದು. ಅದೆಲ್ಲವನ್ನು ಹಾಕಿ ತೆಳುವಾದ ಒಂದು ಲೇಯರ್ ಮಣ್ಣು ಅದ್ರ ಮೇಲೆ ಹಾಕ್ಬಿಟ್ಟು ಗಾಳಿ ಆಡೋ ಹಾಗೆ ಒಂದು ಅಲ್ಲಲ್ಲಿ ಗೂಟ ಹೋಗದಿಡೋದು. ಅದಕ್ಕೆ ಹೆಚ್ಚಿನ ಟ್ರೀಟ್ಮೆಂಟ್ ಆಗಿ ಜೇನುತುಪ್ಪ, ಎಳ್ನೀರು, ತುಂಬ ಪ್ರಮಾಣದಲ್ಲ, ನೀರಿನ ಜೊತೆ ಮಿಶ್ರಣ ಮಾಡಿ ಆ ಕಾಂಪೋಸ್ಟ್ ಮೇಲೆ ಹಾಕ್ತಕ್ಕಂಥದ್ದು. ಎಳನೀರು ಮತ್ತು ಜೇನುತುಪ್ಪ ಎರಡೂ ಸಹ ಸೂಕ್ಷ್ಮಾಣು ಜೀವಿಗಳ ಕ್ರಿಯೆಯನ್ನ
ವರ್ಧಿಸ್ತಕ್ಕಂಥ ಸಾಮರ್ಥ್ಯ ಹೊಂದಿದೆ ಅಂತ ಹೇಳ್ತಾರೆ. ಬಹುಶಃ ವಿಜ್ಞಾನಿಗಳು ಇದನ್ನೆಲ್ಲ ಅಥೆಂಟಿಕೇಟ್ ಮಾಡಬೇಕು. ನಾವು ಇನ್ನೊಬ್ಬರ ಅನುಭವವನ್ನ ಇವ್ರು ಹೇಗೆ ಹೇಳಿದ್ರು ಅನ್ನೋದು ನೋಡೋದು. ರಾಯರು ಯಾವಾಗಲೂ ಹೇಳ್ತಾ ಇದ್ದಿದ್ದು ಒಂದು ಮಾತಿದೆ, ನೀವು ಮಾಡಿದ್ದಕ್ಕೆ ವಿಜ್ಞಾನಿಗಳ ಅಪ್ರೂವಲ್ ಇದೆಯಾ ಕೇಳಿದ್ರೆ ಅವ್ರು ಹೇಳ್ತಾ ಇದ್ದಿದ್ದು, ನನಗೆ ಯಾರದ್ದು ಅಪ್ರೂವಲ್ ಇಲ್ಲ, ಬಟ್ ನನ್ನ ಕೃಷಿ ಭೂಮಿಯಲ್ಲಿ ಅದನ್ನ ಪ್ರೂವ್ ಮಾಡಿದೆ ನಾನು, ಐ ಹ್ಯಾವ್ ಪ್ರೂವ್ಡ್ ಇಟ್ ಇನ್ ಮೈ ಫಾರ್ಮ್ ಅಂತ ಹೇಳೋರು ಪುರುಷೋತ್ತಮ ರಾಯರು. ಅನೇಕ ಸಂಗತಿಗಳನ್ನು ನಾವು ಅನುಭವದಲ್ಲೇ ಕಲ್ತ್ಕೋಬೇಕು. ನಾವಿಲ್ಲಿ ಬಂದಾಗ ಸಾವಯವದಲ್ಲಿ ಭತ್ತವನ್ನು ಬೆಳೆದು ಶುದ್ಧ ನೈವೇದ್ಯ ಸಮರ್ಪಣೆಗೆ ಕೃಷ್ಣನಿಗೆ ಅರ್ಪಣೆ ಮಾಡಿ ಅಂತ ಕೇಳಿದ್ದೀವಿ. ಅನೇಕರ ಮನಸ್ಸಲ್ಲಿ ಆತಂಕ ಇರಬಹುದು. ನಮ್ಮಲ್ಲಿ ಅನೇಕರು ಈಗಲೂ ಸಹ ರಾಸಾಯನಿಕಗಳ ಬಳಸಿ ಕೃಷಿ ಮಾಡ್ತಾ ಇದ್ದೇವೆ. ಏಕಾಏಕಿ ಸಾವಯವ ಮಾಡಿದರೆ ನನ್ನ ಬೆಳೆಯೇ ನಷ್ಟ ಆದರೆ ಏನು? ಕೃಷ್ಣನಿಗೆ ಕೊಡಕ್ಕೂ ಸಿಗದೆ ಇದ್ರೆ ಏನ್ ಮಾಡೋವಂಥದ್ದು? ಈ ಭಯ, ಆತಂಕ ನಮ್ಮ ಅನೇಕರ ಮನಸ್ಸಿನಲ್ಲಿ ಇರಬಹುದು. ಆತಂಕ ಪಟ್ಕೋಬೇಕಾದಂಥ ಅಗತ್ಯ ಇಲ್ಲ. ಮಾಡುವಾಗ ಸಂಕಲ್ಪ ಶುದ್ಧವಾಗಿರಲಿ. ಅದಕ್ಕೇನು ಮಾಡಬೇಕು? 1 ವರ್ಷ 2 ವರ್ಷ ಪ್ರಯತ್ನ ಮಾಡಿದರೆ 3ನೇ ವರ್ಷ ಅದಾಗೆ ಬಂದು ನಮ್ಮ ಕೈ ಹಿಡಿಯುತ್ತೆ. ತುಂಬ ನಿಮ್ಮ 2 ಎಕರೆನೋ 3 ಎಕರೆನೋ 5 ಎಕರೆನೋ ಇದ್ರೆ ಅಷ್ಟೂ ಭೂಮಿಯಲ್ಲಿ ಈ ವರ್ಷವೇ ಸಾವಯವ ಮಾಡಿ ಅಂತ ಹೇಳ್ತಾ ಇಲ್ಲ. ಇಲ್ಲಿರುವ ರಾಸಾಯನಿಕ ಕೃಷಿ ಮಾಡ್ತಾ ಇರೋವಂಥವರಿಗೆ ನಿಧಾನವಾಗಿ ಪರಿವರ್ತನೆಯಾಗಿ ನಿಮ್ಮ ಭೂಮಿಗೆ ಅದಕ್ಕೆ ಹೊಂದಿಕೊಳ್ಳುವಷ್ಟು ಅವಕಾಶ ಕೊಡಿ. ಆದರೆ ಈ ವರ್ಷ ನಾವು ಕೊಡುವಂಥ ಬೀಜವನ್ನ, ಇಲ್ಲಿ ಕೊಡುವಂಥದ್ದು ಒಂದು ಬೊಗಸೆ ಬೀಜ ಅಂತಾನೆ ಹೇಳಿದೀವಿ. ಒಂದು 1/4 kg ಬೀಜ ಇರಬಹುದು. ಅದನ್ನ ಒಂದು ಸಣ್ಣ ಜಾಗದಲ್ಲಿ ಬಿತ್ತಿ ಬೆಳೆಯಿರಿ. ಸ್ವಲ್ಪ ಎಚ್ಚರಿಕೆಯಿಂದ. ಸಣ್ಣ ಮಕ್ಕಳನ್ನ ಹೇಗೆ ನೋಡ್ಕೋತೀವಿ ಆ ರೀತಿ ನೋಡ್ಕೊಳ್ಳೋಣ ಅದನ್ನ. ಅದರಿಂದ ಒಂದು 10-12 kg ಬೀಜ ಸಿಗುತ್ತೆ. 12 kg ಬೀಜ ಇದ್ರೆ ಅರ್ಧ ಎಕರೆಗೆ ಸಾಕದು. ಮುಂದಿನ ವರ್ಷ ಅರ್ಧ ಎಕರೆನೂ ಅಲ್ಲ, ಒಂದು 1/4 ಎಕರೆಯಲ್ಲಿ, ಅಂದ್ರೆ ನಮ್ಮಲ್ಲಿ 1/4 ಎಕರೆಗಿಂತ ಕಡಿಮೆ 5 ಗುಂಟೆ ಅಂತ ಹೇಳ್ತೀವಿ, ಒಂದು 12-13 ಸೆಂಟ್ಸ್ ದಕ್ಷಿಣ ಕನ್ನಡ ಉಡುಪಿಯ ಭಾಷೆಯಲ್ಲಿ ಹೇಳೋದಾದ್ರೆ, ಅಷ್ಟು ಜಾಗದಲ್ಲಿ ಆ ಬೀಜವನ್ನ ಎಚ್ಚರಿಕೆಯಿಂದ ಬೆಳೀರಿ. ವಿಷಗಳನ್ನು ಹಾಕಬೇಡಿ. ತಕ್ಷಣ ಇನ್ನೊಂದು ಪ್ರಶ್ನೆ ಬಂದ್ಬಿಡತ್ತೆ ನಮ್ಮ ಮನಸ್ಸಲ್ಲಿ, ನನ್ನ ಭೂಮಿ ಬೇರೆ ಯಾರದ್ದೋ ಭೂಮಿಯ ಕೆಳಗಿದೆ, ನನ್ನ ಭೂಮಿಯ ಮೇಲ್ಭಾಗದ ಭೂಮಿಯನ್ನು ರಾಸಾಯನಿಕ ಹಾಕಿದ್ದಾನೆ, ಅದರ ಕಂಟ್ಯಾಮಿನೇಷನ್ ಅದು ನನಗೆ ಬಂದೇ ಬರುತ್ತಲ್ಲ, ಏನು ಮಾಡಲಿ? ಆತಂಕ ಬೇಡ. ನಮ್ಮ ಪ್ರಯತ್ನ ಸಾವಯವ ಮಾಡೋಗೆ ಮುಂದಿನ ವರ್ಷ ಅವರನ್ನು ಬದಲಾಯಿಸೋ ಪ್ರಯತ್ನ ಮಾಡೋಣ. ಆದರೆ ನಮ್ಮ ಮನಸ್ಸಲ್ಲಿ ಇರಬೇಕಾದ ಸಮಾಧಾನ ಅಂದರೆ, ನಾನು ವಿಷ ಹಾಕಿಲ್ಲ ಇದಕ್ಕೆ, ನನ್ನ ಭೂಮಿಯಲ್ಲಿ ನಾನು ರಾಸಾಯನಿಕ ಬಳಸಿಲ್ಲ, ಈ ಭಾವದಿಂದ ಪ್ರಾರಂಭ ಮಾಡೋಣ. ಆಗ ಆತಂಕ ದೂರ ಆಗತ್ತೆ, ನಾವು ಬೆಳೆದಿರುವಂಥ ಸಂಕಲ್ಪಕ್ಕೂ ಸರಿ ಆಗತ್ತೆ. ಒಂದು 10-12 ಸೆಂಟ್ಸಲ್ಲಿ ಬೆಳೆದ್ರೆ ಸರಿ ಸುಮಾರು ಎಕರೆಗೆ ಒಂದು 8-12 ಕ್ವಿಂಟಾಲ್ ಭತ್ತ ಬರುವಂಥ ಪ್ರದೇಶದಲ್ಲೂ 1 ಕ್ವಿಂಟಾಲ್ ಭತ್ತ ಅಂತೂ ಸಿಕ್ಕೇ ಸಿಗುತ್ತೆ. ಆ 1 ಕ್ವಿಂಟಾಲ್ ಭತ್ತ ಅಕ್ಕಿ ಮಾಡಿಸಿದ್ರೆ ಕಡಿಮೆ ಅಂದರೂ 50-55% 73% ಅಕ್ಕಿ ಬರುವಂಥದ್ದಿದೆ. ಒಂದು 25 kg ಅಕ್ಕಿಯನ್ನ ಶುದ್ಧ ಭಾವದಿಂದ ಕೃಷ್ಣನಿಗೆ ಸಮರ್ಪಣೆ ಮಾಡೋಣ. ಉಳಿದಿದ್ದನ್ನ ನಮ್ಮದೇ ಒಂದು ಸಂಕುಲ ಇದೆ. ನಮ್ಮೂರಿನಲ್ಲಿ 20-25 ಜನರು ಈ ತರ ಯಾರು ಶುದ್ಧ ನೈವೇದ್ಯ ಸಮರ್ಪಣಂ ಅಭಿಯಾನದ ಭಾಗವಾಗಿ ಭತ್ತ ಬೆಳೆಯೋದಕ್ಕೆ ಸಂಕಲ್ಪ ಮಾಡಿದ್ದಾರೆ. ಎಲ್ಲರ ಹತ್ರನೂ ಈ ಭತ್ತ ಇದೆ, ಬೇರೆ ಬೇರೆ ರೀತಿದು. ಆ 25 ಜನಕ್ಕೆ ಉಳಿದ 25-30 kg ಅಕ್ಕಿಯನ್ನ 1 kg ಕೊಡೋಣ. ಅದರ ಗುಣ ವಿಶೇಷಣಗಳನ್ನ ನಾವೇ ದಾಖಲೆ ಮಾಡೋಣ, ನಾವೇ ವಿಜ್ಞಾನಿಗಳಾಗೋಣ. ಎಷ್ಟು ಹೊತ್ತು ತಗೊಳುತ್ತೆ ಬೇಯಕ್ಕೆ, ಅರಳಿದ್ರೆ ಹೇಗಿರುತ್ತದೋ, ಅದರ ಪರಿಮಳ ಏನು, ರುಚಿ ಏನು, ಅದರಲ್ಲೇನಾದರೂ ಔಷಧೀಯ ಗುಣ ಇದೆಯಾ, ಇದೆಲ್ಲವನ್ನು ಗಮನಿಸೋಣ. ಗಿಡವನ್ನ ಗಮನಿಸೋಣ, ಎಷ್ಟು ಎತ್ತರ ಬೆಳೆಯುತ್ತದೋ, ಹುಲ್ಲು ಹೇಗಿದೆ, ನನ್ನ ಜಾನುವಾರು ಅದನ್ನ ಖುಷಿಯಿಂದ ತಿನ್ನುತ್ತಾ, ಈ ಎಲ್ಲ ಅಂಶಗಳನ್ನ ರೈತರಾಗಿ ನಾವು ದಾಖಲಿಸೋಣ. ಒಟ್ಟಾಗಿ ಭತ್ತ ಅಂತಕ್ಕಂಥ ಈ ಏನು ಒಂದು ಆಹಾರದ ಪ್ರಮುಖವಾದ ಬೆಳೆ ಇದೆ, ಇದನ್ನ ಹೇಳಿದ್ರು ದಿನೇಶ್ ಅವರು ಮಾತಾಡ್ತಾ, 2 ಲಕ್ಷಕ್ಕಿಂತ ಹೆಚ್ಚು ತಳಿಗಳಿದ್ದು ಅಂತ ಕೇಳಿದೀವಿ. ಒಂದು ತಳಿಯ ಎಲ್ಲ ಸಂರಕ್ಷಣೆ ಮಾಡ್ತಕ್ಕಂಥ ಗವರ್ನಮೆಂಟಿನ ಒಂದು NBPGR ಅಂತ, ನ್ಯಾಷನಲ್ ಬ್ಯೂರೋ ಆಫ್ ಪ್ಲಾಂಟ್ ಜೀನೋಮ್ ರಿಸರ್ವ್ ಆ ಥರದ್ದೇನೋ ಒಂದಿದೆ. ಅದರಲ್ಲಿ ಈಗಲೂ ಸಹ 70,000ಕ್ಕಿಂತ ಹೆಚ್ಚು ಭತ್ತದ ತಳಿಗಳನ್ನ 0ಗಿಂತ ಅದೆಷ್ಟೋ ಕಡಿಮೆ ತಾಪಮಾನದಲ್ಲಿ ಇಟ್ಟಿದ್ದಾರೆ. ವೈಜ್ಞಾನಿಕವಾಗಿ ಅದು ಮುಂದೆ ನಾವು ತೆಗೆದು ಮತ್ತೆ ಜರ್ಮಿನೇಷನ್ ಆಗತ್ತೆ ಅಂತ ಹೇಳ್ತಾರೆ. ಆದ್ರೆ ಇರ್ಲಿ, ಅದೆಲ್ಲವೂ ಒತ್ತಟ್ಟಿಗಿರ್ಲಿ. ಬೀಜ ಅದು ಜೀವಂತವಾಗಿರಬೇಕಾಗಿದ್ದು ಐಸ್ ಬಾಕ್ಸ್ ಅಲ್ಲ, ಅದು ಜೀವಂತವಾಗಿರಬೇಕಾದ್ದು ಭೂಮಿನಲ್ಲಿ. ಪ್ರತಿ ವರ್ಷ ಬಿತ್ತಬೇಕು, ಪ್ರತಿ ವರ್ಷ ಬೆಳಿಬೇಕು. ಹವಾಮಾನದ ವೈಪರೀತ್ಯಗಳು, ಹವಾಮಾನದ ಬದಲಾವಣೆಗಳು ಏನೇನು ಆಗ್ತಾ ಇದೆ ಅದೆಲ್ಲವನ್ನು ಮೈಗೂಡಿಕೊಂಡು ಬೀಜ ಬೆಳೆದ್ರೆ ಅದು ಸಿದ್ಧವಾಗುತ್ತೆ.
ಈ ನಿಟ್ಟಿನಲ್ಲಿ ಸಹ ನಾವೆಲ್ಲರೂ ಕೆಲಸ ಮಾಡೋಣ. ನಮ್ಮ ಕೃಷಿ ಆತಂಕ ಪಟ್ಕೊಳ್ದೇನೆ, ಹೇಗೆ ಸಾವಯವಕ್ಕೆ ಬರೋದು ಅನ್ನೋಂಥ ಭಯವನ್ನು ಮನಸ್ಸಿನಲ್ಲಿ ಇಟ್ಕೊಳ್ದೇನೆ ನಿಧಾನವಾಗಿ ಸಾವಯವಕ್ಕೆ ಪರಿವರ್ತನೆ ಆಗೋಣ. ಯಾರು ಸಾವಯವದಲ್ಲಿ ಇಲ್ಲ, ಶುದ್ಧ ಮನಸ್ಸಿನಿಂದ ಶುದ್ಧ ಭಾವದಿಂದ ಭತ್ತವನ್ನು ಬೆಳೆಯೋಣ, ಅಕ್ಕಿಯನ್ನು ಮಾಡಿ ಕೃಷ್ಣನಿಗೆ ಸಮರ್ಪಣೆ ಮಾಡೋಣ, ಸಮಾಜಕ್ಕೆ ಅಮೃತ ಸಮಾನವಾದಂಥ ಆಹಾರವನ್ನು ಕೊಡೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ವಂದನೆಗಳು ಶ್ರೀವಾಸ್ ಅವರೇ. ಬಂಧುಗಳೇ, ವೇದಿಕೆಯಲ್ಲಿ ಹಿರಿಯರಾದಂಥ ಆದಿಗಲ್ಲು ಲಕ್ಷ್ಮೀನಾರಾಯಣರಾವ್ ಇದ್ದಾರೆ. ಈ ಅಭಿಯಾನದ ಆರಂಭ ಆದಿಗಲ್ಲು ಅಭಯ ಲಕ್ಷ್ಮೀ ನರಸಿಂಹ ದೇವಸ್ಥಾನದಲ್ಲಿ ನಡೆದಿರುವಂಥದ್ದು. ಹಿರಿಯರಾದ ಆದಿಗಲ್ಲು ಲಕ್ಷ್ಮೀನಾರಾಯಣರವರು ಈ ಸಂದರ್ಭದಲ್ಲಿ ಅವರ ಗೌರವ ಮಾತುಗಳನ್ನು ಆಡಬೇಕಾಗಿ ವಿನಂತಿಸ್ತೇವೆ. ವಂದೇ ಗುರುಂ ಸಕಲ ಲೋಕಹಿತಾವತಾರಂ ಕೃಷ್ಣಂ ವಂದೇ ಜಗದ್ಗುರುಂ ರತ್ನಾಕರಾದೌ ತಪದಾಂ ಹಿಮಾಲಯ ಕಿರೀಟಿನಿ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಪರಮ ಪೂಜ್ಯರಾದ ವಿಶಿಷ್ಟ ವ್ಯಕ್ತಿತ್ವದ ಶ್ರೀ ಶ್ರೀ ವಿಶ್ವವಲ್ಲಭ ತೀರ್ಥರ ಶ್ರೀಪಾದಂಗಳ ದಿವ್ಯ ಚರಣಾರವಿಂದಗಳಿಗೆ ನಮನಗಳನ್ನು ಸಲ್ಲಿಸ್ತಾ, ವೇದಿಕೆಯಲ್ಲಿ ಮತ್ತು ವೇದಿಕೆಯ ಮುಂಭಾಗದಲ್ಲಿ ನನ್ನ ಬೆಳವಣಿಗೆಗೆ ಕಾರಣೀಭೂತರಾದಂತಹ ಹಲವು ಹಿರಿಯರಿದ್ದಾರೆ. ಆ ಎಲ್ಲ ಹಿರಿಕಿರಿಯರ ನೆನಪು ಮಾಡಿಕೊಳ್ತಾ ಅವರೆಲ್ಲರಿಗೂ ನನ್ನ ನಮನಗಳು. ಶ್ರದ್ಧೆಯ ಮಾತಾ ಭಗಿನಿಯರೇ, ಸಜ್ಜನ ಬಂಧುಗಳೇ, ನನ್ನ ಜೊತೆಯಲ್ಲಿರುವಂತಹ ಶ್ರೀ ಸರು ದಿನೇಶ್ ಅವರು ತಮ್ಮ ಮಗನ ಉಪನಯನದ ಸಂದರ್ಭದಲ್ಲಿ ಎಲ್ಲರಿಗೂ ಕೊಡಲಿಕ್ಕಾಗುವಂತಹ ಉಡುಗೊರೆಯೊಂದನ್ನು ಸಿದ್ಧ ಮಾಡಿಕೊಡಿ ಅಂತ ನನಗೆ ಹೇಳಿದರು. ಅವರು ವಿಷಯವನ್ನು ಕೊಟ್ಟರು. ನಾನು ಕೃಷಿಯ ಕುರಿತಿರಲಿ ಅಂತ. ಅವರು ಮೊನ್ನೆ ಗೃಹ ಪ್ರವೇಶ ಮಾಡಿದಾಗಲೂ ಕೂಡ ಸಾವಯವ ಸರಿದಾರಿ ಅಂತ ಒಂದು ಪುಸ್ತಕವನ್ನು ಬರೆಸಿ ಎಲ್ಲರಿಗೂ ಕೊಟ್ಟರು. ಆ ಮೊದಲ ಪುಸ್ತಕ ಕೃಷಿ ಮತ್ತು ಅಧ್ಯಾತ್ಮ ಅಂತ. ಅದರಲ್ಲಿ ಒಂದು ಸಂಗತಿಯನ್ನು ನಾವು ಬರೆದೆವು. ಅದರಲ್ಲಿ ಪುರಿಯ ಜಗನ್ನಾಥ ಇದ್ದಾನೆ. ಜಗನ್ನಾಥನಿಗೆ ನಿತ್ಯ ನೈವೇದ್ಯ ಸಮರ್ಪಣೆಯಾಗುತ್ತೆ, ಅತ್ಯಂತ ವಿಶಿಷ್ಟವಾದ ರೀತಿಯಲ್ಲದು. ಅಲ್ಲೆಲ್ಲ ನೈವೇದ್ಯ ತಯಾರು ಮಾಡುವಾಗ ಮಡಕೆಗಳಲ್ಲಿ ಮಾಡ್ತಾರೆ. ಒಂದರ ಮೇಲೂ ಒಂದು ಮಡಕೆಯನ್ನಿಟ್ಟು ಕಟ್ಟಿಗೆಯ ಉರಿಯನ್ನು ಹಾಕ್ತಾರೆ. ಅಚ್ಚರಿ ಅಂತಂದರೆ ಕೊನೆಯ ಮಡಕೆಯ ಅನ್ನ ಮೊದಲು ಬೇಯ್ದಿರುತ್ತೆ, ಉಳಿದಿದ್ದು ಆಮೇಲೆ ಬೇಯುತ್ತೆ. ಇವತ್ತು ಕೂಡ ಯಾರು ಬೇಕಾದರೂ ಹೋಗಿ ನೋಡಿ ಬರಬಹುದು ಅದನ್ನು. ಅಂಥ ಜಗನ್ನಾಥನಿಗೆ ನಿತ್ಯ ಒಂದೊಂದು ತಳಿಯ ಸಮರ್ಪಣೆ ಮಾಡ್ತಾರೆ. ಪ್ರತಿನಿತ್ಯವೂ ಬೇರೆ ಬೇರೆಯೇ, ವರ್ಷವಿಡೀ ನಡೆಯುತ್ತೆ ಇದು. ಈ ಸಂಗತಿ ಗೊತ್ತಾದಾಗ ನಾನು ನನ್ನನ್ನು ಬದುಕನ್ನು ತಿದ್ದಿ ತೀಡಿದಂತಹ ಹಿರಿಯರಾದ ಶ್ರೀ ಕೃಷ್ಣಪ್ಪನವರನ್ನು ಕೇಳಿದೆ. ಅಲ್ಲಿ ಇಷ್ಟು ಭತ್ತ ಬೆಳೀತಾರಲ್ಲ, ಹೇಗೆ ಸಂರಕ್ಷಣೆ ಮಾಡ್ತಾರೆ ಬೀಜಗಳನ್ನು ಅಂತ. ಅವರು ಸಮಯ ತೆಗೆದುಕೊಂಡು ಅಲ್ಲಿನ ಕೃಷಿಕರನ್ನು ಭೇಟಿ ಮಾಡಿ ಆಮೇಲೆ ಅದರ ವಿವರಗಳನ್ನು ನನಗೆ ಕೊಟ್ಟರು. ನನಗೆ ಅಚ್ಚರಿ ಹುಟ್ಟಿಸ್ತದು. ಅಂಥದ್ದೊಂದು ಪ್ರಯತ್ನವನ್ನು ನಾವು ನಮ್ಮಲ್ಲೂ ಯಾಕೆ ಮಾಡಬಾರ್ದು? ನಮ್ಮ ದೇಶ ಅಧ್ಯಾತ್ಮದ ದೇಶ, ಧರ್ಮದ ನೆಲೆಯ ದೇಶ. ಹಾಗಾಗಿ ನಾವು ದೇವರ ಹೆಸರನ್ನು ಬಳಸಿಕೊಂಡು, ಏಕೆಂದರೆ ನಮಗೆ ನೆಲವು ದೇವರು, ಮಾತಾಭೂಮಿ ಅಂದವರು ನಾವು. ನಮ್ಮ ತಿನ್ನುವ ಅನ್ನ ಇದೆಯಲ್ಲ, ಅದು ನಮಗದು ಅನ್ನಪೂರ್ಣೇಶ್ವರಿ. ಕುಡಿಯುವ ನೀರು ಗಂಗೆ, ಉಸಿರಾಡುವ ಗಾಳಿ ನಮಗೆ ವಾಯು. ಹೀಗೆ ಎಲ್ಲವೂ ನಮಗೆ ದೇವಸ್ವರೂಪವಾದ ಕಾರಣಕ್ಕಾಗಿ ನಾವು ಆ ರೀತಿಯಲ್ಲಿ ಆಲೋಚನೆ ಮಾಡಬಾರದು. ಯಾಕೆ ಅಂತ ಅಂದುಕೊಂಡೆವು. ವಿಷಮುಕ್ತವಾದಂತಹ ಆಹಾರವನ್ನು ನಾವು ಇನ್ನೊಬ್ಬರಿಗೆ ಕೊಡಬೇಕು ಅನ್ನುವ ಕಾರಣಕ್ಕಾಗಿ ನಮ್ಮ ಮನೆ, ನಾವೆಲ್ಲ ಮೂಲ ಪಾಜಕದವರು, ಆಚಾರ್ಯ ಮಧ್ವರ ಜನ್ಮಭೂಮಿಯವರು ನಾವೆಲ್ಲ. ನಮ್ಮ ಊರು ಹಾದಿಗಲ್ಲಿನಲ್ಲೂ ಕೂಡ ನಮ್ಮ ಮನೆಯ ಆಚೆ ಈಚೆ 2 ಮನೆಗಳಿದ್ದ ಕಾರಣಕ್ಕಾಗಿ ನಡುವಿನ ಮನೆ ಆಯ್ತದು.
ಅಂದಿನಿಂದ ಇಂದಿನವರೆಗೂ ಕೂಡ ನಾವು ರಾಸಾಯನಿಕವನ್ನು ಬಳಸದೆ ದೇಸಿ ಗೊಬ್ಬರವನ್ನೇ ಬಳಸಿ ಬೆಳೆ ಬೆಳೀತಾ ಬಂದವರು ನಾವು. ಒಂದು ವಿಶೇಷ ಅಂತ ಹೇಳಿದರೆ, ಈ ಸುಮಾರು 70ರ ದಶಕದಲ್ಲಿ ಭತ್ತದ ಬೆಳೆ, ಆಹಾರ ಬೆಳೆಯನ್ನು ಹೆಚ್ಚು ಮಾಡಬೇಕು ಅಂತ ಸರ್ಕಾರದ ಆಲೋಚನೆಯ ಕಾರಣಕ್ಕಾಗಿ ಭತ್ತ ಬೆಳೆಯುವವರಿಗೆ ಬಹುಮಾನ ಕೊಡ್ತಾ ಇದ್ರು, ಪ್ರಶಸ್ತಿಗಳು ಕೊಡ್ತಾ ಇದ್ರು. ಆಗ ನಮ್ಮ ಅಣ್ಣ ರಾಮಕೃಷ್ಣ ರಾಯರು, ನಮ್ಮೂರಿನ ಇನ್ನೊಬ್ಬರು ಶ್ರೀನಿವಾಸ ಮೂರ್ತಿ ಅಂತ ಇಬ್ಬರು ಸೇರಿ 1 ಎಕರೆ ಜಾಗದಲ್ಲಿ ಭತ್ತವನ್ನು ಸಾವಯವ ಪದ್ಧತಿಯಲ್ಲೇ ಬೆಳೆದು, ಬೇಸಿಗೆ ಬೆಳೆದು ರಾಜ್ಯ ಮಟ್ಟದಲ್ಲಿ ಬಹುಮಾನ ತೆಗೆದುಕೊಂಡಂಥವರು ನಮ್ಮೂರಿನವರು. ಒಬ್ಬರು ನನ್ನ ಅಣ್ಣ, ಇನ್ನೊಬ್ಬ ನನ್ನ ಅಣ್ಣನ ಸ್ನೇಹಿತ. ಅನ್ಲಿಕ್ಕೆ ನಂಗೆ ತುಂಬ ಹೆಮ್ಮೆ ಆಗುತ್ತೆ. ಇದು 70ರ ದಶಕದಲ್ಲಿ 5-6 ವರ್ಷಗಳ ಕಾಲ ಈ ಕೆಲಸ ಮಾಡಿದರು. ಅಲ್ಲಿಂದ ಮುಂದೆ ಕೃಷಿಯಿಂದ ಅವರು ವಿಮುಖರಾಗಲಿಕ್ಕೆ ಹಲವು ಕಾರಣಗಳು. ಇನ್ನೊಂದು ಸಂಗತಿಯನ್ನು ನಾನು ನೆನಪು ಮಾಡಿಕೊಡ್ಬೇಕು. ನನ್ನ ಮಗ ಶ್ರೀಹರಿಗನ್ನಿಸ್ತು, ನಮ್ಮ ಸ್ನೇಹಿತರು ಇಲ್ಲಿ ದಿನೇಶ, ಅರುಣ, ಆನಂದ ಅವರೆಲ್ಲ ಇದ್ದಾರೆ, ಅವರೆಲ್ಲ ಸೇರಿ ಈ ಥರ ಸಾವಯವ ಕೃಷಿಯ ಪ್ರಬೋಧನ ಮಾಡ್ತಾ ಇರುವ ಸಂದರ್ಭದಲ್ಲಿ ನಾವು ಆ ರೀತಿಯ ವಿಷಮುಕ್ತವಾದಂತಹ ಅಕ್ಕಿಯನ್ನು ಹೊರಗಡೆ ಜನಕ್ಕೂ ಯಾಕೆ ಕೊಡಕ್ಕೆ ಶುರು ಮಾಡಬಾರ್ದು? ನಾವು ನಮ್ಮ ದೇವಸ್ಥಾನದಲ್ಲಿ ಬಂದಂಥವರಿಗೆ ಬಡಿಸುವ ಅನ್ನವನ್ನು ಊಟ ಮಾಡಿದವರು ಈ ಅಕ್ಕಿ ಎಲ್ಲಿಯದು ಅಂತ ಕೇಳ್ತಾರೆ, ಎಲ್ಲಿ ಸಿಕ್ಕುತ್ತೆ ಅಂತ ಕೇಳ್ತಾರೆ. ಅದಕ್ಕಾಗಿ ನಾವೇನು ಮಾಡಿದ್ವಿ ಅಂದರೆ, ಒಂದು ರೀತಿ ಈ ಸಾವಯವ ಕೃಷಿ ಮಾಡಬಲ್ಲಂತಹ ಆಲೋಚನೆ ಉಳ್ಳಂತಹ ರೈತರನ್ನು ಸೇರಿಸಿದ್ವಿ. 100-150 ಜನ ರೈತರು ಸೇರಿದರು. ಆ ಸಂದರ್ಭದಲ್ಲಿ ನಾನು ಪರಮ ಪೂಜ್ಯರಾದಂತಹ ವಿಶ್ವವಲ್ಲಭ ತೀರ್ಥರನ್ನು ಕೂಡ ಬನ್ನಿ ಅಂತ ಕರೆದಿದ್ದೆವು. ಆವಾಗ ರೈತರ ಪ್ರಶ್ನೆ ಇತ್ತು, ನಾವು ಸಾವಯವವಾಗಿ ಬೆಳೀತೇವೆ, ಹೆಚ್ಚು ಖರ್ಚು ಬರುತ್ತೆ, ಅದಕ್ಕೆ ಅಂದರೆ ಹೆಚ್ಚು ಬೆಲೆ ಹೇಳಬೇಕಾಗ್ತದೆ, ಇಳುವರಿ ಕಡಿಮೆ ಬರುತ್ತೆ, ಯಾರು ಕೊಳ್ಳುವವರು ಅಂತ. ಅದಕ್ಕೊಂದು ಭರವಸೆಯ ಮಾತನ್ನು ಪರಮ ಪೂಜ್ಯರು ಹೇಳಿದರು, ನೀವು ಬೆಳೆಯಿರಿ, ಉಳಿದಿದ್ದನ್ನು ನಾವು ನೋಡ್ಕೊಳ್ತೀವಿ ಅಂತ. ಅದರ ಪರಿಣಾಮ ಏನಾಯಿತು ಅಂತ ಹೇಳಿದರೆ, ನಮಗೆ ಈ ಆಲೋಚನೆ ಹುಟ್ಟಿತು. ಇದನ್ನು ನಾನು ದಿನೇಶ ಮತ್ತು ಅರುಣರ ಬಳಿಯಲ್ಲಿ ಕುಳಿತುಕೊಂಡು ಮಾತನಾಡಿದೆ. ನಾವು ಏನಾದರೂ ಮಾಡಿ ಸೋದೆ ಮಠದ ಪರ್ಯಾಯದಲ್ಲಿ ವಿಶೇಷವಾಗಿ ದಿನಕ್ಕೊಂದು ತಳಿಯ ನೈವೇದ್ಯ ಸಮರ್ಪಣೆಯನ್ನು ಯಾಕೆ ಮಾಡಬಾರ್ದು? ಅದಕ್ಕೆ ಕೆಲಸ ಶುರುವಾಯಿತು. ಬೀಜ ಪ್ರದಾನ ಆಯಿತು, ಬೆಳೀಲಿಕ್ಕೆ ಶುರು ಮಾಡಿದರು, ಹಲವು ರೀತಿಯದ್ದು. ಅದರಲ್ಲಿ ಒಂದು ಸಂಗತಿಯನ್ನು ಹೇಳ್ತೇನೆ. ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಉಪಕುಲಪತಿಯಾಗಿದ್ದಂಥವರು ನಮ್ಮ ದೇವಸ್ಥಾನದ ಅನನ್ಯ ಭಕ್ತರು MK ನಾಯಕ್ ಅಂತ ಕಾಣುತ್ತೆ ಅವ್ರ ಹೆಸರು. ನಾಯಕ್ ಅಂತ ನೆನಪಿದೆ ನನಗೆ. ನಾವು ಅವರ ಬಳಿಯಲ್ಲಿ ಒಂದು ಮಾತನ್ನು ಹೇಳಿದೆವು. ಏನಂತ ಹೇಳಿದರೆ, ನಾವು ಇಲ್ಲಿ ವಿಶೇಷವಾದ 2 ತಳಿ, ಒಂದು ಕೆಂಪು ಅಕ್ಕಿ ಇರುವಂತಹ ರಾಜಮುಡಿ ಅಂತ ಕರೀತಾರಲ್ಲ, ಅದೇ ರೀತಿಯದ್ದೊಂದು ಮಲೆನಾಡಿನಲ್ಲಿ ಒಂದು ತಳಿ ಇದೆ. ಅದಕ್ಕೆ ಒಂದು ಹೆಸರಿಡಬಹುದಾ ಅಂತಾಯಿತು. ಈ ದರಳಗೋಡಿನ ಕೃಷಿಕರಾದಂತಹ ಕೃಷ್ಣ ಜೋಯ್ಸರ ಸೊಸೆ ಶ್ರೀಮತಿ ಉಷಾ ಜೋಯ್ಸ್ ಅವರು ತಾವೇ ನಿಂತು ಬೆಳೀತಾರದನ್ನು. ಅವರ ಹತ್ರ ಸಾವಯವ ಪದ್ಧತಿಯಲ್ಲಿ ಬೆಳೆದದ್ದಿತ್ತು. ನಾವೇನು ಮಾಡಿದ್ವಿ, ಅದಕ್ಕೆ ಅವರು ಯಾವ್ಯಾವುದೋ ಹೆಸರುಗಳು ಹೇಳ್ತಾ ಇದ್ರು. ನಾವು ಕೃಷಿ ವಿಶ್ವವಿದ್ಯಾನಿಲಯದ ಜೊತೆಗೂಡಿಕೊಂಡು ನಾವು ಇದಕ್ಕೊಂದು ಹೊಸ ಹೆಸರು ಇಡಬಹುದಾ ಅಂತಂದಾಗ ನಮ್ಮಲ್ಲಿ ಒಂದು ಹೊಸ ಹೆಸರು ಹೊಳೆಯಿತು. ಅದು ಮಲೆನಾಡು ಸಿಂಧೂರ ಅಂತ ಹೇಳಿ. ಆ ಮಲೆನಾಡು ಸಿಂಧೂರ ಅನ್ನುವ ಹೆಸರಿನಲ್ಲಿ ನಾವು ಅದನ್ನು ತುಂಬ ವ್ಯಾಪಕವಾಗಿ ಮಾರಾಟ ಮಾಡಲಿಕ್ಕೆ ಕೂಡ ಸಾಧ್ಯವಾಯಿತು. ಅದೇ ಥರದ್ದು ಇನ್ನೊಂದು ತಳಿ, ಪರಿಮಳ ಬರುವಂತಹ ಗಂಧಶಾಲೆಯ ರೀತಿಯ ತಳಿಯದು. ಅದಕ್ಕೆ ನಾವು ಮಲೆನಾಡು ಸುಗಂಧ ಅಂತ ಹೆಸರಿಟ್ಟೆವು. ಹೀಗೆ 2 ತಳಿಗಳ ಒಂದು ರೀತಿಯಲ್ಲಿ ಬ್ರ್ಯಾಂಡೇ ಮಾಡಿ ಮಾರಾಟ ಮಾಡುವಂತಹ ಕೆಲಸವನ್ನು ಮಲೆನಾಡು ಕಾರ್ಟ್ ಅನ್ನುವ ಹೆಸರಿನಲ್ಲಿ ನನ್ನ ಮಗ ಶ್ರೀಹರಿ ಮತ್ತು ಸುಮುಖ ಇಬ್ಬರು ಸೇರಿ ಮಾಡಿದರು ಕೆಲವು ಕಾಲ. ವಿತರಣೆಯ ವ್ಯವಸ್ಥೆ ಕಷ್ಟವಾದ ಕಾರಣಕ್ಕೆ ನಾವು ಅದನ್ನು ಸ್ವಲ್ಪ ಅದು ಪೂರ್ತಿ ಜೋರಾಗಿ ಮುನ್ನಡೆಯುತ್ತಾ ಇಲ್ಲ. ಅಂದರೆ ಸಾವಯವವಾಗಿ ಬೆಳೆದ್ರೆ ಕೊಳ್ಳುವವರಿದ್ದಾರೆ ಅಂತ ಗೊತ್ತಾಯಿತು. ಇನ್ನು ನಾವೊಂದು ಕಲ್ಪನೆಯನ್ನು ಆಲೋಚನೆ ಮಾಡಿದೆವು, ಈಶಾವಾಸ್ಯಮಿದಂ ಸರ್ವಂ ಅಂತ. ಇದೆಲ್ಲವೂ ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ನಿಜ. ಸೂರ್ಯೋದಯ, ಚಂದ್ರೋದಯ ಎಲ್ಲವೂ ಕೂಡ ಯಾರದ್ದು ದಯೆ ಅಂದರೆ ಭಗವಂತನ ದಯೆ. ಹಾಗಾಗಿ ಭಗವಂತ ಕೊಟ್ಟಿರುವಂತಹ ಈ ನೆಲವನ್ನು, ಈ ನೀರನ್ನು, ಈ ನಿಸರ್ಗವನ್ನು, ಈ ಗುಡ್ಡ, ಬೆಟ್ಟ, ನದಿ, ಕಾನನ,
ಪಶು ಪಕ್ಷಿ ಹುಳ ಹೊಪ್ಪಟೆಗಳೆಲ್ಲವನ್ನು ಕೂಡ ನಾವು ಹಾಗೆ ಇಟ್ಟು ಮುಂದಿನ ಪೀಳಿಗೆ ಕೊಟ್ಟು ಹೋಗಬೇಕಾದ ನಮ್ಮ ಕರ್ತವ್ಯವಾದ ಕಾರಣಕ್ಕಾಗಿ ನಾವು ಅದೇ ರೀತಿಯ ಬೆಳೆಯನ್ನು ಬೆಳೆಯಬೇಕು. ಆಗ ನಮ್ಮ ಆರೋಗ್ಯವೂ ಚೆನ್ನಾಗಿರುತ್ತೆ ಅನ್ನುವ ಕಾರಣಕ್ಕೆ ಈ ಆಲೋಚನೆಯನ್ನು ಮಾಡಿ ನಮ್ಮ ರೈತರಲ್ಲಿ ಇದನ್ನು ಬೆಳೀಬೇಕು ಅನ್ನೋ ಭಾವನೆ ಹುಟ್ಟಿಸಬೇಕಲ್ಲ. ಆಗ ನಾವು ಆಲೋಚನೆ ಮಾಡಿದ್ದು ಅನ್ನಬ್ರಹ್ಮನಾದಂತಹ ಕೃಷ್ಣನಿಗೆ ನಾವು ನಿತ್ಯ ಒಂದು ತಳಿಯ ನೈವೇದ್ಯವನ್ನು ಸಮರ್ಪಣೆ ಮಾಡಿದರೆ ಹೇಗೆ ಅಂತ. ಅದಕ್ಕೆ ವ್ಯಾಪಕವಾದಂತಹ ಪ್ರತಿಕ್ರಿಯೆ ಬಂತು. ಬೆನ್ನು ತಟ್ಟಿದ್ರು, ಒಳ್ಳೆ ಕೆಲಸ ಅಂತ ಹೇಳಿದರು, ಇದನ್ನು ಮಾಡಬಹುದು ಅಂತ ಹೇಳಿದರು. ಅದಕ್ಕೆ ಆಗ ನಮಗೆ ಗೊತ್ತಾದದ್ದು ಇಂಥ ಒಂದು ಆಲೋಚನೆಯನ್ನು ನಾವು ಮಾಡಿದ್ದೇವೆ, ಇದಕ್ಕೆ ನಿಮ್ಮ ಸಹಕಾರವೂ ಬೇಕು ಅಂತ ಹೇಳಿ ನಾನು ಹೋಗಿದ್ದು ಇಲ್ಲಿ ಉಡುಪಿಯ ಯಕ್ಷಗಾನ ಕಲಾರಂಗದ ಹತ್ತಿರ. ಸೇವೆಯನ್ನೇ ತಮ್ಮ ಜೀವನದ ಉಸಿರನ್ನಾಗಿ ಇಟ್ಟುಕೊಂಡಿರುವಂತಹ ಮುರುಳಿ ಇರಬಹುದು, ಗಂಗಾಧರ ಇರಬಹುದು, ನಮ್ಮ ಹೆಗ್ಗಡೆಯರಿರ್ಬೋದು, ಅವರೆಲ್ಲ ಸೇರಿ ಒಂದು ಮಾತನಾಡುವಾಗ ಒಂದು ಮಾತನ್ನು ಹೇಳಿದರು. ಆಯಿತು, ಬೆಳೆದು ಬಿಡ್ತಾರೆ ಅಂತ ಇಟ್ಕೊಳ್ಳಿ, ಬೆಳೆದು ಬಿಟ್ಟಾಗ ಅದಕ್ಕೆ ಮಾರುಕಟ್ಟೆಯಲ್ಲಿ ಏನು ಮಾಡ್ತೀರಿ ನೀವು? ಒಂದು. ಎರಡನೇದು, ತುಂಬ ವ್ಯಾಪಕ ಪ್ರಮಾಣದಲ್ಲಿ ನಾವಿಲ್ಲಿ ಅನ್ನಬ್ರಹ್ಮನ ಆರಾಧನೆ ನಡೀತದೆ ಸಾವಿರಾರು ಜನಕ್ಕೆ. ಆ ಸಾವಿರಾರು ಜನಕ್ಕೆ ಊಟ ಹಾಕುವಾಗ ಅಷ್ಟು ಭತ್ತವನ್ನು ಆ ರೀತಿಯಲ್ಲಿ ಬೆಳೆದು ತರಲಿಕ್ಕೆ ಆಗುತ್ತಾ? ಈ ಥರದ ಮೂಲಭೂತ ಪ್ರಶ್ನೆಗಳನ್ನ ಮುರುಳಿ ಕಡೆಕಾರಿ ಎತ್ತಿದ್ರು. ನನಗೆ ಸರಿ ಅಂತ ಅನ್ನಿಸ್ತು. ಆಲೋಚನೆ ಮಾಡ್ತೇವೆ ನಾವು ಅಂತಂದೀವು. ಅದನ್ನು ಚರ್ಚೆ ಮಾಡಿದಾಗ ಸುಭಿಕ್ಷಾ ಹೇಳ್ತು, ನಾವು ಕೊಳ್ತೀವಿ ಅಂತ ಹೇಳಿದ್ರು. ಪರಮಪೂಜ್ಯ ಶ್ರೀಪಾದರು ಹೇಳಿದರು, ನೀವು ಬೆಳೀರಿ, ಉಳಿದಿದ್ದು ನಾವು ನೋಡ್ಕೊಳ್ತೀವಿ ಅಂತ ಹೇಳಿದ್ರಲ್ಲ. ಅದು ಮುರಳಿಯವರ ಹತ್ರ ಹೇಳಿದಾಗ ಅವರು ಹೇಳಿದರೆ ಆಗುತ್ತೆ. ನಾನು ಅವರನ್ನು ತುಂಬ ಕಾಲದಿಂದ ಬಲ್ಲೆ. ನಮ್ಮ ನಾನಿರುವ ಸ್ಥಳ ವಾದಿರಾಜರ ಮೊದಲ ಮೃತ್ತಿಕಾ ವೃಂದಾವನ ಇರುವ ಸ್ಥಳ. ಯಾವ ಈ ಕೃಷಿ ಪ್ರಯೋಗ ಪರಿವಾರ ಇದೆ, ಆ ಕೃಷಿ ಪ್ರಯೋಗ ಪರಿವಾರದ ನೆಲ ಈಗಿರುವಂತಹ ನೆಲ ಏನಿದೆ, ಅದು ತೀರ್ಥಹಳ್ಳಿಯ ಸೋದೆ ಮಠದ ಅರ್ಚಕರಾಗಿದ್ದಂತಹ ಶ್ರೀ ಪುರುಷೋತ್ತಮರಾಯರ ಕುಟುಂಬ. ಅದು ತೀರ್ಥಹಳ್ಳಿಯಲ್ಲಿ ಒಂದು ಸೋದೆ ಮಠ ಇದೆ. ಆ ಸೋದೆ ಮಠದ ಅರ್ಚಕರವರು, ಅಲ್ಲಿದ್ದವರು, ಆ ಮನೆತನ ಅದು. ಹಾಗಾಗಿ ಸೋದೆ ಮಠಕ್ಕೂ ನಮಗೂ ಎಷ್ಟು ಹತ್ತಿರದ ಸಂಬಂಧ ಅಂತ ಹೇಳಲಿಕ್ಕೆ ಪುರುಷೋತ್ತಮರಾಯರು ಒಂದು ಮಾತನ್ನು ಯಾವತ್ತೂ ಹೇಳ್ತಾ ಇದ್ರು. ಶ್ರೀಪಾದರು ನಮ್ಮಲ್ಲಿಗೆ ಬಂದಾಗ, ಇಷ್ಟು ಒಳ್ಳೆ ತೆಂಗಿನಕಾಯಿಗಳು ಬಹಳ ಚೆನ್ನಾಗಿವೆ, ಇದು ಹೇಗಾಗಿದ್ದು ಅಂತ ಕೇಳಿದಾಗ ನಾನು ಹೇಳಿದೆ, ನೋಡಿ, ಇದು ತೀರ್ಥಹಳ್ಳಿಯ ಪುರುಷೋತ್ತಮರಾಯರಿದ್ದರು. ಅವರು ತನಗೆ ಸಂತಾನವಿಲ್ಲ, ವಾದಿರಾಜರನ್ನು ಕಾಮಧೇನು ಕಲ್ಪವೃಕ್ಷ ಅಂತ ಕರೀತಾರೆ. ಹಾಗಾಗಿ ನಾನು ಕಲ್ಪವೃಕ್ಷ ಇದೆ, ಆ ಕಲ್ಪವೃಕ್ಷವನ್ನು ಇಲ್ಲಿ ತಂದು ನೆಡೋಣ ಅಂತ ಹೇಳಿದರು. ಪ್ರಬೋಧಿನಿ ಗುರುಕುಲದ ಆವರಣದಲ್ಲಿ ಮೊಳಕೆ ಕಟ್ಟಿದಂತಹ ತೆಂಗಿನ ಬೀಜಗಳನ್ನು ತಂದು ಸ್ವತಃ ಪುರುಷೋತ್ತಮರಾಯರು ಗೆರೆ ಹಾಕಿ ನಿಂತು ಅದನ್ನು ನಡೆಸಿದವರು. ಆ ಕಾರಣಕ್ಕೆ ಇವತ್ತು ಶುದ್ಧ ಸಾವಯವದ ತೆಂಗಿನ ಎಣ್ಣೆ, ತೆಂಗಿನಕಾಯಿ ಇತ್ಯಾದಿ ಎಲ್ಲವೂ ನಮಗೆ ಲಭ್ಯವಾಗ್ತಾ ಇದೆ. ಇಲ್ಲಿ ಬಂದವರು ಸಂತೋಷದಿಂದ ಊಟ ಮಾಡಿ ಹೋಗ್ತಾ ಇದ್ದಾರೆ. ಈ ಕಾರಣಕ್ಕೆ ನಾವು ಒಂದು ಹಿರಿದಾರಂತಹ ಗುರಿ, ಕೃಷ್ಣನಿಗೆ ಶುದ್ಧ ನೈವೇದ್ಯ ಸಮರ್ಪಣೆ ಮಾಡುವಂತಹ ಒಂದು ಗುರಿ ನಮ್ಮದು ಹಿರಿದಾರದ್ದು. ಅದಕ್ಕೆ ಗುರಿ ಇದೆ, ನಮ್ಮ ಜೊತೆಗೆ ನಮ್ಮ ಹಿಂದೆ ಗುರು ಕೂಡ ಇದ್ದಾರೆ. ಆಯಿತು, ಮಾಡೋಣ ಅಂತ ಹೇಳಿದ್ದಾರೆ. ಇವತ್ತು ಕುಟುಂಬಗಳ ಬಂಧ ಸಡಿಲವಾಗ್ತಾ ಇರುವಂಥ ಸ್ಥಿತಿ ಇದೆ. ಕಾರಣ ಅಂದರೆ ಕೃಷಿ ನಮ್ಮಲ್ಲಿ ಸಂಸ್ಕೃತಿಯಾಗಿತ್ತು, ಉದ್ದಿಮೆ ಆಗಿರಲಿಲ್ಲ. ಅನೇಕರು ಹೇಳ್ತಾರೆ ಕೃಷಿಯನ್ನು ಉದ್ದಿಮೆಯನ್ನಾಗಿ ನೋಡಬೇಕು ಅಂತ. ನಾನು ಅದನ್ನು ಒಪ್ಪೋದಿಲ್ಲ. ಅದನ್ನು ನಮ್ಮ ಕರ್ತವ್ಯ ಸಂಸ್ಕೃತಿಯನ್ನಾಗೇ ನಾವು ಅದನ್ನು ನೋಡಬೇಕು. ಆ ಕೃಷಿ ಸಂಸ್ಕೃತಿ ಉಳಿಯಬೇಕಾದರೆ ಕುಟುಂಬಗಳು ಉಳಿಯಬೇಕಾಗಿದೆ. ನಾನು ಪರಮಪೂಜ್ಯ ಶ್ರೀಪಾದರಿಗೊಂದು ಸಲಹೆ ಮಾಡಿದೆ. ಪ್ರತಿಯೊಬ್ಬರೂ ಕೂಡ ತಮ್ಮ ಪರ್ಯಾಯವನ್ನು ಒಂದು ವಿಶಿಷ್ಟವಾದ ಆಲೋಚನೆಯ ಪರ್ಯಾಯವನ್ನಾಗಿ ಮಾಡ್ತಾರೆ. ಪರಮ ಪೂಜ್ಯರೇ, ಈ ಪರ್ಯಾಯವನ್ನು ನಾವು ಕುಟುಂಬ ಪ್ರಬೋಧನ ಪರ್ಯಾಯ, ಸಾವಯವ ಕುಟುಂಬ ಪ್ರಬೋಧನ ಪರ್ಯಾಯ ಅಂತ ಯಾಕೆ ಮಾಡಬಾರ್ದು? ಅದರಿಂದಾಗಿ ಒಂದು ಕುಟುಂಬ, ಜಗತ್ತಿಗೆ ಭಾರತ ಕೊಟ್ಟಿರುವಂತಹ ಅತ್ಯಂತ ದೊಡ್ಡದಾದಂತಹ ಕೊಡುಗೆ ಅಂದರೆ ಕುಟುಂಬ ಪದ್ಧತಿ. ಇವತ್ತು ಆ ಕುಟುಂಬ ಪದ್ಧತಿ ಬೇರೆ ಬೇರೆ ಕಾರಣಕ್ಕೆ, ಸಾಂಸ್ಕೃತಿಕ ಆಕ್ರಮಣದಿಂದ, ವಿಚಾರವಾದಿಗಳ ಕಾರಣದಿಂದಾಗಿ ಶಿಥಿಲವಾಗ್ತಾ ಇದೆ ಇವತ್ತು. ಅಂಥ ಶಿಥಿಲವಾಗುವಂತಹ ಕುಟುಂಬ ಪದ್ಧತಿಯನ್ನು ಗಟ್ಟಿಗೊಳಿಸಲಿಕ್ಕೆ ಕಾರಣ ಅಂದರೆ ಎರಡು ವಿಷಯಗಳಿವೆ ಇದರಲ್ಲಿ. ಒಂದು, ಸ್ವತಃ ವಾದಿರಾಜ ಗುರು ಸಾರ್ವಭೌಮರು ಒಂದು ಬೀಜ ಪ್ರದಾನ ಮಾಡಿ, ಇಲ್ಲಿ ಏನು ಮಟ್ಟುಗುಳ್ಳ ಅಂತ ಕರಿತೇವೆ, ಆ ಮಟ್ಟುಗುಳ್ಳವನ್ನು ಬೆಳೆಸಿದವರವರು. ಅಂದರೆ ಕೃಷಿಯ ಕುರಿತು ತುಂಬ ಆಸಕ್ತಿ ಇದ್ದವರವರು. ಇದು ಒಂದನೇದು.
ಎರಡನೇದು ಅವರದ್ದು ಲಕ್ಷ್ಮೀ ಶೋಭಾನೆ ಮತ್ತು ಮನೆ ವಾರ್ತೆ ಹಾಡು ಅನ್ನುವಂತಹ 2 ಹಾಡುಗಳೇನಿವೆ, ಆ 2 ಹಾಡುಗಳು ಕುಟುಂಬದ ಮಹತ್ವವನ್ನು ಹೇಳುವಂತಹ ಹಾಡುಗಳು. ನಾವು ವಾದಿರಾಜರನ್ನು ಜಗತ್ತಿಗೆ ಪರಿಚಯಿಸುವುದು ಹೇಗೆ ಅಂತ ಹೇಳಿದರೆ, ಅವರು ಭಾರತದ ಅಸ್ಮಿತೆಯಾದಂತಹ ಕುಟುಂಬ ಪದ್ಧತಿಯನ್ನು ಗಟ್ಟಿಗೊಳಿಸುವಂತಹ ಕೆಲಸವನ್ನು ಅವರು ಮಾಡಿದರು ಅಂತ ನಾವು ಪರಿಚಯಿಸಬೇಕಾಗಿದೆ. ಇವತ್ತು ನಮ್ಮ ಕುಟುಂಬಗಳು ಉಳಿದರೆ ಭಾರತ ಉಳಿದೀತು, ಭಾರತ ಉಳಿದರೆ ಜಗತ್ತು ಉಳಿದೀತು. ಆದ್ದರಿಂದ ಭಾರತದ ಮೂಲ ಸೆಲೆಯಾದಂತಹ ಕುಟುಂಬಗಳನ್ನು ಉಳಿಸಲಿಕ್ಕೆ ಈ ಶುದ್ಧ ನೈವೇದ್ಯ ಸಮರ್ಪಣಂ ಅನ್ನುವಂತಹ ಒಂದು ಅಭಿಯಾನ, ಅದೊಂದು ನಮ್ಮ ಜೀವನ ವ್ರತವಾಗಬೇಕು. ಇದು ಸೋದೆ ಪರ್ಯಾಯದಲ್ಲಿ ಮಾತ್ರ ಅಲ್ಲ. ನಾನು ಈ ವಿಷಯವನ್ನು ಧರ್ಮಸ್ಥಳದ ಹೆಗ್ಗಡೆಯವರ ಬಳಿಯಲ್ಲಿ, ಹಾಗೆಯೇ ಅನ್ನಪೂರ್ಣೇಶ್ವರಿ ದೇವಾಲಯದ ಭೀಮೇಶ್ವರ ಜೋಶಿಯವರ ಬಳಿಯಲ್ಲಿ ಇದನ್ನು ಪ್ರಸ್ತಾಪ ಮಾಡಿದಾಗ ಆಯಿತು ಮಾಡೋಣ ಅಂತ ಹೇಳಿದ್ದಾರೆ. ಇದು ಸೋದೆ ಮಠದ ಮೂಲಕವಾಗಿ ಸೋದೆ ಪರ್ಯಾಯದಲ್ಲಿ ಇದು ಹುಟ್ಟಿ ಎಲ್ಲ ಕಡೆಯಲ್ಲಿ ಬೆಳೆದು ಇಡೀ ಭಾರತ ವಿಷಮುಕ್ತವಾದಂತಹ ಆಹಾರವನ್ನು ತಾನು ಉಂಡು ಉಣ್ಣುವವರಿಗೂ ಕೊಡುವ ರೀತಿಯಲ್ಲಿ ಸಮೃದ್ಧವಾಗಬೇಕು ಅನ್ನುವ ಕಾರಣಕ್ಕಾಗಿ ನಾವಿವತ್ತು ಸಂಕಲ್ಪ ಮಾಡುವವರಿದ್ದೇವೆ. ಆ ಸಂಕಲ್ಪದ ಮೂಲಕವಾಗಿ ಇದೇ ಸುಲಭದ ವಿಷಯ ಅಲ್ಲ, ಕಂಟಕಾಕೀರ್ಣ ಮಾರ್ಗ ಖಂಡಿತ ಹೌದು. ಕೃಷಿಯೇ ಕಷ್ಟದ್ದು. ನಾನು ಕೂಡ ಅಲ್ಪ ಕೃಷಿಯನ್ನು ಮಾಡ್ತಾ ಇರೋದ್ರಿಂದ ಅದು ಅನುಭವದ ಆಧಾರದಲ್ಲಿ ಹೇಳ್ತಾ ಇರುವಂಥದ್ದು, ಕೃಷಿ ತುಂಬ ಕಷ್ಟದ್ದು, ಲಾಭದಾಯಕವಾದಂಥದ್ದಲ್ಲ. ಯಾಕೆಂದರೆ ಇದು ಉದ್ದಿಮೆ ಅಲ್ಲ. ಇದು ಮನೆಯಲ್ಲಿ ಇರುವಂತಹ ಯಾರೋ ಸದಸ್ಯರನ್ನು ಸಾಕೋದು ನಾವು ಲಾಭದಾಯಕ ಅಂತ ಅಂದ್ಕೊಳ್ತೀವ ಅಂದರೆ ಇಲ್ಲ, ಖಂಡಿತ ಇಲ್ಲ. ಅನೇಕರು ಋಷಿಗಳ ರೂಪದಲ್ಲಿ, ಉದಾಹರಣೆಗೆ ಪುರುಷೋತ್ತಮರಾಯರಿರಬಹುದು, ಅವರು ಒಂದು ಕಾಲದಲ್ಲಿ ಯಥೇಚ್ಛವಾಗಿ ರಾಸಾಯನಿಕ ಗೊಬ್ಬರವನ್ನು ಬಳಸಿ ಕೃಷಿ ಮಾಡಿ ಮಳೆಯ ಹೊಡೆತಕ್ಕೆ ಪೂರ್ತಿ ನೆಲ ಕಚ್ಚಿದಾಗ ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಂಡಿದ್ರು, ಏನು ಮಾಡೋದು ಅಂತ. ಆಗ ತೀರ್ಥಹಳ್ಳಿಯಲ್ಲಿ ಒಂದು 3 ಜನ ಪುಣ್ಯಾತ್ಮರು, ಒಬ್ಬರು ನಾಗರಾಜರಾಯರು ಅಂತ ಹೇಳಿ ಬರಿಗಾಲಲ್ಲಿ ನಡೆಯುವಂತಹ ಒಬ್ಬ ಎಂಜಿನಿಯರ್, 1000 ಮನೆಗಳ ದೀಪ ಹಚ್ಚಿದ್ದಾರೆ ಆ ಪುಣ್ಯಾತ್ಮ. ಇನ್ನೊಬ್ಬರು ಪುರುಷೋತ್ತಮರಾಯರು, ಮತ್ತೊಬ್ಬರು ನಮ್ಮ ತೀರ್ಥಹಳ್ಳಿ ತಾಲೂಕಿನಲ್ಲಿ ಮಾತ್ರ ಅಲ್ಲ, ಪಕ್ಕದ ಚಿಕ್ಕಮಗಳೂರು ಜಿಲ್ಲೆಯ ಹಲವು ತಾಲೂಕುಗಳಲ್ಲೂ ಕೂಡ ಈ ಸಾಮಾಜಿಕ ಸಾಮರಸ್ಯದ ದೀಪವನ್ನು ಬೆಳಗಿದಂತಹ ಚಕ್ಕೋಡು ಬೈಲಿ ಬೆನಕ ಭಟ್ರು. ಅವರ ಜೊತೆಗೂಡಿದವರು ಒಬ್ಬರು ಬಸವಾನಿ ನಂಜುಂಡಯ್ಯ ಅಂತ ಇನ್ನೊಬ್ಬರು ಅನಂತರಾಜ ಮಾಸ್ತರು. ನಾವು ಈ 5 ಜನನ ಪಂಚಪಾಂಡವರು ಅಂತ ನಾವು ಕರೀತಾ ಇದ್ವು. ಅವರು ಕುಳಿತುಕೊಂಡು ಆಲೋಚನೆ ಮಾಡಿದಾಗ ಹುಟ್ಟಿದ್ದು, ನಾವು ಬೇರೆ ಮಾರ್ಗ ಯಾಕೆ ಹುಡುಕಬಾರ್ದು. ಹಾಗೆ ಹುಡುಕಿದಾಗ ಅವರ ಚಿಂತನೆಯಲ್ಲಿ ನಾನು ಒಬ್ಬ ಇದ್ದೆ. ಆಗ ನಾನು ನಮ್ಮ ಮನೆಯಲ್ಲಿ ನಾವು ಮಾಡ್ತಾ ಇರುವಂಥ ಪದ್ಧತಿಯನ್ನು ಹೇಳಿದಾಗ ರಾಯರಿಗೆ ಅನ್ನಿಸ್ತು, ಆಯಿತು ಇನ್ಮೇಲೆ ಹಾಗೆ ಮಾಡೋಣ, ಯಾಕೆಂದರೆ ನಮ್ಮದು ಸೋದೆ ಮಠ ಕಣ್ರಿ ಅಂತ ಹೇಳಿದ್ದು ಇನ್ನೂ ನೆನಪಿದೆ. ಅವರು ಅದನ್ನು ವ್ರತವಾಗಿ ಸ್ವೀಕಾರ ಮಾಡಿದರು. ಹಾಗಾಗಿ ಅವರು ಕೃಷಿ ಋಷಿ ಆದರು. ಪ್ರಾಯಶಃ ಅವರು ಬದುಕಿದ್ರೆ ಈ ವರ್ಷ 93ನೇ ವರ್ಷ ಅಂತ ಕಾಣಿಸುತ್ತೆ ಅವರದ್ದು. ಅವರ ಜೊತೆಯಲ್ಲೇ ಇದ್ದಂತಹ ವರದಾಚಾರ್ಯರು ನಮ್ಮ ಜೊತೆಯಲ್ಲಿ ಇದ್ದಾರೆ. ಅವರು ಅಧ್ಯಾಪಕರಾಗಿದ್ದಂಥವರು. ಮುಂದೆ ತೀರ್ಥಹಳ್ಳಿಗೆ ಬಂದ ಮೇಲೆ ನಮ್ಮೊಡನೆ ಈ ಸಾಮಾಜಿಕ ಕೆಲಸಗಳಲ್ಲಿ ತೊಡಗಿಕೊಂಡಂಥವರು. ಇವರೆಲ್ಲ ಆಲೋಚನೆ ಮಾಡಿದ ಪರಿಣಾಮವಾಗಿ ಇವತ್ತು ಕೃಷಿ ಪ್ರಯೋಗ ಪರಿವಾರ, ಪುರುಷೋತ್ತಮರ ಕೃಷಿ ಪ್ರತಿಷ್ಠಾನ ಇವತ್ತು ಜಗದಗಲಕ್ಕೆ ಬೆಳಕು ತೋರುತ್ತಾ ಇದೆ. ಅಂತಹದ್ದು ಒಂದು ಸಂಸ್ಥೆ ನಮ್ಮ ಜೊತೆಗೆ ಜೊತೆಗೂಡಿದ ಕಾರಣಕ್ಕೆ ಖಂಡಿತ ಸೋದೆ ಮಠದ ಪರ್ಯಾಯದಲ್ಲಿ 2 ವರ್ಷ ಅಂದರೆ ಪೂರ್ತಿ ನಿತ್ಯ ದಿನಕ್ಕೊಂದು ತಳಿಯ ನೈವೇದ್ಯ ಸಮರ್ಪಣೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅನ್ನುವಂತಹ ಭರವಸೆ ನನ್ನದು. ಆ ಭರವಸೆಗೆ ಆಧಾರ ಇಲ್ಲಿ ಕುಳಿತಿರುವಂತಹ ಎಲ್ಲ ರೈತರು. ನೀವು ಒಬ್ಬೊಬ್ಬ ರೈತರು ಕೂಡ ಒಂದು ದ್ವೀಪ ಅಲ್ಲ, ದೀಪವಾಗಿ ನಿಮ್ಮೂರಿನ ನಿಮ್ಮ ಸುತ್ತಮುತ್ತಿನ ರೈತರಿಗೆ ಈ ವಿಷಯವನ್ನು ಹೇಳಿ ಅವರ ಮೂಲಕ ಸಾವಯವ ಪದ್ಧತಿಯ ಮೂಲಕವಾಗಿ ಬೆಳೆದು ಕೃಷ್ಣನಿಗೆ ಸಮರ್ಪಣೆ ಮಾಡುವಂತಹ ಅವಕಾಶ, ಆ ಮೂಲಕವಾಗಿ ನಮ್ಮ ಬದುಕು ಧನ್ಯವಾಗುವಂತಹ ಒಂದು ಅವಕಾಶವನ್ನು ಕಲ್ಪನೆ ಮಾಡಿಕೊಳ್ಳಲಿಕ್ಕೆ ಇದೊಂದು ಯೋಗ್ಯವಾದ ಸಮಯ. ಈ ಯೋಗ್ಯ ಸಮಯವನ್ನು ನಾವು ಬಳಸಿಕೊಳ್ಳೋಣ. ಜಗತ್ತಿವತ್ತು ಸಂಕೀರ್ಣ ಸ್ಥಿತಿಯಲ್ಲಿದೆ. ಇವತ್ತು ಎಲ್ಲಿ ನೋಡಿದರಲ್ಲಿ ಅನಾಹುತಗಳೇ ಕಾಣ್ತಾ ಇವೆ. ಅಂತಹ ಎಲ್ಲ ಅನಾಹುತಗಳ ನಡುವೆ, ಅಪಸವ್ಯಗಳ ನಡುವೆ ಒಂದು ಬೆಳಕು ಕಾಣ್ತಾ ಇರುವಂಥದ್ದು ಭಾರತದಲ್ಲಿ ಮಾತ್ರ. ಕಾರಣ ಅಂದರೆ ನಮ್ಮದು ಧರ್ಮ ಪ್ರವಣವಾದ ದೇಶವಾದ ಕಾರಣಕ್ಕೆ ಇದು ಸಾಧ್ಯವಾಗ್ತಾ ಇದೆ. ನಾವು ಆ ಧರ್ಮದ ದಾರಿಯಲ್ಲಿ ನಡೆಯುತ್ತಾ ಸಾವಯವ ಕೃಷಿಯ ಮೂಲಕವಾಗಿ ಬೆಳೆದ ಅನ್ನವನ್ನು ನಾವು ದುಡ್ಡು ಬೇರೆ ಕಡೆ ಸಂಪಾದನೆ ಮಾಡ್ಬೋದು, ಅದು ತಿನ್ನಕ್ಕೆ ಬರೋದಿಲ್ಲ. ತಿನ್ನಕ್ಕೆ ಬರೋದು ಅನ್ನ, ಅದು ಭತ್ತವೋ ರಾಗಿಯೋ ಜೋಳವೋ ಇತ್ಯಾದಿ. ಅದನ್ನು
ಮುಕ್ತವಾಗಿ ಬೆಳೆದು ನಾವು ಊಟ ಮಾಡಿದರೆ ಇನ್ನೊಬ್ಬರಿಗೂ ಕೊಟ್ಟರೆ ರೋಗರಹಿತವಾದಂತಹ ದೃಢವಾದಂತಹ ಬಲಿಷ್ಠವಾದಂತಹ ಸಜ್ಜನ ಶಕ್ತಿಯ ಸಮಾಜ ನಿರ್ಮಾಣವಾಗ್ತದೆ. ಹಾಗೆ ನಿರ್ಮಾಣವಾದರೆ ತಾಯಿ ಭಾರತಿಯನ್ನು ಮತ್ತೆ ಜಗಜ್ಜನನಿ ಅಂತ ಆ ಸಿಂಹಾಸನದಲ್ಲಿ ಕುಳ್ಳಿರಿಸಿ ನಾವು ಆನಂದ ಪಡುವಂತಹ ದಿನ ಬಹುದೂರವಿಲ್ಲ ಅನ್ನೋದು ನಮ್ಮ ಗಮನಕ್ಕೆ ಬರ್ತಾ ಇದೆ. ನಾವೆಲ್ಲ ಸೇರಿ ಆ ಕೆಲಸ ಮಾಡೋಣ ಅನ್ನುವಂತಹ ಸಂಕಲ್ಪವನ್ನು ತೊಡುತ್ತಾ ಇದರ ಮೂಲಕವಾಗಿ ನಿಮ್ಮೆಲ್ಲರ ಹೃದಯಾಂತರಾಳದಲ್ಲಿ ವಾಸವಾಗಿರುವಂತಹ ಆ ಭಗವಂತನ ಚರಣಾರವಿಂದಗಳಿಗೆ, ತಾಯಿ ಭಾರತೀಯ ರೂಪದಲ್ಲಿರುವಂತಹ ಭಗವಂತನ ಚರಣಾರವಿಂದಗಳಿಗೆ ನನ್ನ ಮಾತುಗಳನ್ನು ಪರಮಪೂಜ್ಯ ಶ್ರೀಪಾದರ ಮೂಲಕವಾಗಿ ಸಮರ್ಪಣೆ ಮಾಡ್ತಾ ಇದ್ದೇನೆ. ವಂದೇ ಭಾರತ ಮಾತರಂ. ಈಗ ವಂದಿಸುತ್ತಾ ಬಂಧುಗಳೇ, ನಮ್ಮ ಮುಂದೆ ವೇದಿಕೆಯಲ್ಲಿ ಆನಂದಾಶ್ರೀ ಅವರಿದ್ದಾರೆ. ನಾವೆಲ್ಲರೂ ಬೇರೆ ಬೇರೆ ಬೆಳೆಗಳನ್ನು ಬೆಳೆಯುವವರು, ಅದಕ್ಕೆ ಮಾರುಕಟ್ಟೆ ವ್ಯವಸ್ಥೆ ಏನು ಎನ್ನುವಂಥದ್ದನ್ನು ದಿನ ಆಲೋಚನೆ ಮಾಡುವ ಸಂದರ್ಭದಲ್ಲಿ ಸಾವಯವ ರೈತರ ಉತ್ಪನ್ನಗಳಿಗೆ ಒಂದು ಮಾರುಕಟ್ಟೆ ವ್ಯವಸ್ಥೆಯನ್ನು ಮಾಡಿಕೊಡುವುದಕ್ಕಾಗಿ ಹುಟ್ಟುಕೊಂಡಂಥ ಸುಭಿಕ್ಷಾ ಆರ್ಗ್ಯಾನಿಕ್ ಪ್ರೊಡ್ಯೂಸರ್ಸ್ ಮಲ್ಟಿ ಸ್ಟೇಟ್ಸ್ ಕೋಆಪರೇಟಿವ್ ಸೊಸೈಟಿ, ಮುಖ್ಯವಾಗಿ ಆನಂದ ಅವರು ಈ ಉತ್ಪನ್ನಗಳ ಮಾರುಕಟ್ಟೆಯನ್ನ ವಿಷಯವನ್ನ ಮುಂದಿಟ್ಟುಕೊಂಡು ತಮ್ಮ ಮಾತುಗಳನ್ನ ಆಡಬೇಕಾಗಿ ವಿನಂತಿಸ್ತೀನಿ. ಶುದ್ಧ ನೈವೇದ್ಯ ಸಮರ್ಪಣಂ ಅನ್ನುವ ಬಹಳ ಸುಂದರವಾದ ಹೆಸರನ್ನಿತ್ತು. ದೇಶಿ ಭತ್ತದ ಉಳಿವಿಗೆ ಬಹಳ ದೊಡ್ಡ ಬೆಂಬಲವನ್ನು ಕೊಟ್ಟು ಆಶೀರ್ವಾದವನ್ನು ಕೊಡ್ತಾ ಇರ್ತಕ್ಕಂಥ ಪರಮಪೂಜ್ಯರಾದ ಶ್ರೀ 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 ವಿಶ್ವವಲ್ಲಭ ತೀರ್ಥ ಶ್ರೀಪಾದಂಗಳವರ ಪಾದಗಳಿಗೆ ಪಣಮುಟ್ಟು ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಮಠದ ದಿವಾನರೇ, ಹಿರಿಯರಾದಂಥ ಡಾಕ್ಟರ್ ಹಾದಿಗಲ್ ಲಕ್ಷ್ಮೀನಾರಾಯಣ್ ಅವರೇ, ಕೃಷಿ ಪ್ರಯೋಗ ಪರಿವಾರದ ಅಧ್ಯಕ್ಷರಾದಂಥ ಶ್ರೀ ಸರು ದಿನೇಶ್ ಅವರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಸಾಧಕರೇ, ಮಾನೀಯರೇ, ತಾಯಂದಿರೇ, ಪುಟ್ಟ ಮಕ್ಕಳೇ, ಮಾಧ್ಯಮದ ಮಿತ್ರರೇ, ಇವತ್ತಿನ ಮುಖ್ಯ ಅತಿಥಿ ಅನ್ನೋ ಹೆಸರಿನಲ್ಲಿ ನನ್ನ ಹೆಸರು ಸೇರಿಸಿದ್ದಾರೆ. ಆದರೆ ಇವತ್ತಿನ ಮುಖ್ಯ ಅತಿಥಿಗಳು ನಮ್ಮೆಲ್ಲರಿಗಿಂತಲೂ ಎತ್ತರದಲ್ಲಿ ಕೂತಿರ್ತಕ್ಕಂಥ ಈ ಭತ್ತದ ತಳಿಗಳು. ಅವ್ರನ್ನು ಸ್ವಾಗತಿಸ್ತಾ, ಅವರನ್ನು ಮನಸ್ಸಿನಲ್ಲಿ ಸ್ಮರಿಸ್ತಾ ಕೆಲವು ಮಾತುಗಳನ್ನ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. 2000ನೇ ಇಸ್ವಿ ಅವಧೂತರು ತಪೋನಿಷ್ಠರಾದಂಥ ಶ್ರೀಧರ ಸ್ವಾಮಿಗಳ ಊರು ವರದಹಳ್ಳಿ. ಆ ವರದಹಳ್ಳಿಯ ಬುಡದಲ್ಲಿ ಬೆಟ್ಟದ ಮೇಲೆ ಶ್ರೀಧರ ಸ್ವಾಮಿಗಳು ತಪೋನಿಷ್ಠರಾಗಿದ್ದಾರೆ. ಆದರೆ ಆ ಬೆಟ್ಟದ ಕಾಲಿನಲ್ಲಿ ಕಬ್ಬಿನ ಮನೆ ಅಂತ ಒಂದು ಹಳ್ಳಿ ಇದೆ. ಮಳೆಗಾಲದ ಪ್ರಾರಂಭ ದಿನಗಳು ಇದೇ ರೀತಿಯ ಸಂದರ್ಭ. ನಾನು ಮತ್ತು ಮಿತ್ರ ಅರುಣ ಒಂದು ಸೆಕೆಂಡ್ ಹ್ಯಾಂಡ್ MITಯಲ್ಲಿ ಆ ಹಳ್ಳಿಗೆ ಸಾವಯವ ಕೃಷಿಯನ್ನು ತಿಳಿಸೋಣ, ಮತ್ತೊಂದು ಸಲ ಆ ಊರಿನಲ್ಲಿ ಸಾವಯವ ಕೃಷಿ ಬರಲಿ ಅನ್ನೋ ಕಾರಣಕ್ಕೆ ಹೋಗಿದ್ವಿ. ಹಿಂದ್ಗಡೆ ಸೀಟ್ ಇರಲಿಲ್ಲ, ಅದರಲ್ಲಿ ಅರುಣ ಕೂತಿದ್ದ MIT, ಸೆಕೆಂಡ್ ಹ್ಯಾಂಡ್ MIT, ನಾನು ಮುಂದ್ಗಡೆ. ಚಿತ್ರಣವನ್ನು ನೀವು ಕಲ್ಪನೆ ಮಾಡ್ಕೊಳ್ಬೋದು, ಹೇಗೆ ಹೋಗ್ತಾ ಇರ್ಬೋದು, ಒಂದು ಕಾರ್ಟೂನಿನ ಚಿತ್ರವನ್ನು ನೀವು ಕಲ್ಪನೆ ಮಾಡ್ಕೋಬೋದು. MITಯಲ್ಲಿ ನಾವು ಭಾಳ ಗಿಡ್ಡಗಿರೋರು ಹೇಗೆ ಹೋಗ್ತಾ ಇದ್ರೆ ಹೇಗೆ ಕಾಣುತ್ತೆ ಅಂತ ಕಲ್ಪನೆ ಮಾಡ್ಕೋಬೋದು ನೀವು. ಆ ಊರಿಗೆ ಹೋದ್ವಿ. ದೇವರಾಜ ಅನ್ನೋ ಹುಡುಗ ಕಾರ್ಯಕ್ರಮನ ಸಂಘಟನೆ ಮಾಡಿದ್ದ. ಆಗಷ್ಟೇ MA ಪದವಿ ಪೂರೈಸಿ ಬಂದಂಥ ದೇವರಾಜ. ನಮ್ಮದು ಜಬರ್ದಸ್ತ್ ಭಾಷಣ ಕೊಟ್ವಿ ನಾವು. ಸಾವಯವ ಕೃಷಿ ಅಂದ್ರೇನು, ಅದರ ಮಹತ್ವ ಅಂದ್ರೇನು, ಅದರಿಂದ ಆಗುವಂಥ ಪರಿಣಾಮ ಎಲ್ಲವನ್ನೂ ಹೇಳಿದ್ವಿ. ಕವಳ ಹಾಕ್ಕೊಂಡು ಕೇಳ್ತಾ ಇದ್ದಂಥ ಅಜ್ಜ, ಭಾಳ ಹೊತ್ತು ಮಾತಾಡಿದಿರಿ, ಇದು ಯಾವ ಮಾತು ನಮ್ಮ ಊರಿಗೆ ಬೇಡ. ಗುಜಗುಂಡ ಅಂತ ಒಂದು ಭತ್ತ ತಳಿ ಇತ್ತು, ಅದು ಹುಡ್ಕೊಂಬಂದ್ರೆ ಸಾಕು, ಸಾವಯವ ಕೃಷಿ ನಮ್ಮೂರಲ್ಲಿ ಉಳಿಯತ್ತೆ ಎಂದ. ಮೊಬೈಲ್ ಇಲ್ಲ, ಸವಾಲು. MSc AG ಮುಗಿಸ್ಕೊಂಬಂದ್ಬಿಟ್ಟಿದ್ದೀವಿ, ಊರಲ್ಲಿ ಒಂದು ಭರ್ಜರಿ ಭಾಷಣ ಆಗಿದೆ, ಅವನು ಕೂತ್ಕೊಳ್ಳಿ ಅಂತ ಊಳು ಬಂದು ಗುಜಗುಂಡ ತಂದು ಕೊಟ್ಟರೆ ಸಾವಯವ ಕೃಷಿ ಮಾಡ್ತೀವಿ, ಉಳಿದಿದ್ದು ಯಾವುದೂ ನಿಮ್ಗೆ ಬೇಕಾಗಿಲ್ಲ ಅಂದ. ತಂದು ಕೊಡ್ತೀವಿ ಅಂದ್ವಿ, ತಂದು ಕೊಡ್ತೀವಿ, ನೀವು ಎದುರುಬೇಡ್ರಿ ಅಂದ್ವಿ. ಮನೆಗೆ ಬಂದ್ವಿ. ಟಿರ್ರಿ 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 ಗೊತ್ತಿರೋರಿಗೆಲ್ಲ ತಿರುಗಿಸಾಯ್ತು. ಅವತ್ತು ಆ ಫೋನು, ಹಿಂಗೆ ಫೋನ್ ಅಲ್ಲ, ಈ ಫೋನು. ಕೇಳಿದೀವಿ, ಇಲ್ಲ ಅಂತ ಹೇಳಿದವರೇ ಜಾಸ್ತಿ. ಸಾಗರ ತಾಲೂಕಲ್ಲಿರ್ತಕ್ಕಂಥ ನಮ್ಮ ಪರಿಚಯಿತರ ಫೋನ್ಗಳಿಗೆ ಎಲ್ರಿಗೂ ಫೋನ್ ಮಾಡಿದ್ರೆ ಗುಜಗುಂಡ ಇಲ್ಲ. ಗೊತ್ತಿರೋರಲ್ಲಿ ಇಲ್ಲದೆ ಇರ್ಬೋದು, ಆದರೆ ಸಾಗರ ತಾಲೂಕಿಂದ ಬಿಟ್ಟು ಹೋಗಿಲ್ಲ ಗುಜಗುಂಡ ಅಂತ ಅಂದ್ಕೊಂಡು ನಾವೇನು ಮಾಡಿದ್ವಿ, BO ಆಫೀಸಿಗೆ ಹೋದ್ವಿ.
ಸರ್ ಪ್ರತಿ ಗ್ರಾಮ ಪಂಚಾಯತಲ್ಲಿ 2-3 ಶಾಲೆ ಇದೆ ನಿಮ್ಮದು. ಶಿಕ್ಷಕರಿಗೆ ಒಂದು ಪತ್ರ ಬರಿಬೇಕು ತಾವು. ಆ ಮಕ್ಕಳು ಹೋಗಿ ಅವ್ರ ಮನೆಯಲ್ಲಿ ಗುಜುಗುಂಡ ಅನ್ನೋದು ಇದೆಯಾ ಅಂತ ಪಟ್ಟಿ ಮಾಡ್ಕೊಂಡು ಬರಬೇಕು ಸರ್. ಯಾರು ಪಟ್ಟಿ ಮಾಡ್ಕೊಂಡು ಹುಡ್ಕೊಂಬಂದ್ರೆ ಅವ್ರಿಗೆ ಬಹುಮಾನ ಕೊಡೋ ಜವಾಬ್ದಾರಿ ನಮ್ಮದು. ದಯಮಾಡಿ ಒಂದು ಪತ್ರ ಕೊಡಬೇಕು ಅಂದ್ವಿ. ಅಲ್ರಿ, ಭತ್ತ ಹುಡುಕಕ್ಕೆ ನಮ್ಮ ಹುಡುಗರನ್ನ ಕಳ್ಸೋಕ್ಕಾಗತ್ತನ್ರಿ? ಯಾವ ಕಾನೂನಲ್ಲಿ ಇದಕ್ಕೆ ಒಪ್ಪಿಗೆ ಇದೆ ಅಂದರು. ಇಲ್ಲ ಸರ್, ನಿಮ್ಮ ಕಾಲು ಮುಟ್ತೀವಿ, ಗುಜುಗುಂಡ ಹುಡ್ಕೊಡ್ಬೇಕು ಅಂದೆ. ಸವಾಲು ತೊಗೊಂಡ್ಬಿಟ್ಟಿದ್ದೀವಿ ನಾವು ಅಂತ. ಆ ಗುಜುಗುಂಡ ಹುಡುಕಬೇಕು ಅಂಥೇಳಿ 3,000 ಮಕ್ಕಳು ಒಂದು ವಾರ ಓಡಾಡಿದ್ರು. ಪ್ರಥಮ ಬಹುಮಾನಕ್ಕಿಷ್ಟು, ದ್ವಿತೀಯ ಬಹುಮಾನಕ್ಕಿಷ್ಟು, ತೃತೀಯಕ್ಕಿಷ್ಟು, ಗುಜುಗುಂಡ ತಂದ್ಕೊಂಡವ್ರಿಗಿಷ್ಟು. 3,000 ಮಕ್ಕಳು ಓಡಾಡಿದ್ರು ಸ್ವಾಮೀಜಿ. ಗುಜುಗುಂಡ ಸಾಗರ ತಾಲೂಕಲ್ಲಿ ಸಿಗಲಿಲ್ಲ. ಬೇರೆ ಬೇರೆ ಎಲ್ಲ ಸಿಕ್ಬಿಟ್ವು. ವಿಶ್ವವಿದ್ಯಾನಿಲಯ ನಮಗೆ 7 ವರ್ಷದಲ್ಲಿ ಕಲಿಸದೇ ಇರ್ತಕ್ಕಂಥ ಎಲ್ಲ ತಳಿಗಳು, ಹಳೆಯ ತಳಿಗಳು ಪಟ್ಟಿ ಆಗ್ಬಿಟ್ವು. ಗುಜುಗುಂಡ ಸಿಗಲೇ ಇಲ್ಲ. ಮತ್ತೆ ಕಬ್ಬಿನ ಮನೆ ಊರಿಗೆ ಹೋದ್ರೆ ಎಲ್ಲಿ ಅಂತ ಕೇಳ್ತಾನ ಅಜ್ಜ. ಮರ್ಯಾದೆ ಪ್ರಶ್ನೆ. ಒಂದು ಕೆಲಸ ಮಾಡೋಣ, ಈ ಏನೇನು ಸಿಕ್ಕಿದೆ ಆ ಸಿಕ್ಕಿರೋದನ್ನ ಇಟ್ಕೊಂಡು ಒಂದು ಪುಸ್ತಕ ಪ್ರಕಟ ಮಾಡೋಣ. ರಾಮಚಂದ್ರಾಪುರ ಮಠದ ಗುರುಗಳನ್ನ ಕರೆಯೋಣ ಪುಸ್ತಕದ ಬಿಡುಗಡೆಗೆ. ರಾಮಚಂದ್ರಾಪುರ ಮಠದ ಗುರುಗಳು ಬಂದು ಆ ಪುಸ್ತಕದ ಬಿಡುಗಡೆ ಮಾಡ್ತಾರೆ. ಯಾವ್ಯಾವ 62 ತಳಿ ಸಂಗ್ರಹ ಮಾಡಿ ಸಾಗರದಲ್ಲಿ ಅದನ್ನೆಲ್ಲ ಪ್ರದರ್ಶನ ಕೇಳೋಣ. ರಾಜ್ಯ ಮಟ್ಟದ ಒಂದು ಸಮ್ಮೇಳನ ಮಾಡ್ಬೋಣ. ಅವತ್ತು ಯಾರು ಗುಜುಗುಂಡವನ್ನು ಉಳಿಸ್ಕೊಂಡಿರೋರು ರಾಜ್ಯ ಮಟ್ಟದಲ್ಲಿ ಯಾರು ಇದ್ರೆ ಅವರು ಬಂದು ಏನಾದ್ರು ಕೊಟ್ಟರೆ ಮಾರೆ ಆ ಕಬ್ಬಿನ ಮನೆಗೆ ಹೋಗಿ ಕೊಟ್ಬೇಡ ಅಂತ ಯೋಚನೆ ಮಾಡಿದ್ವಿ. ರಾಜ್ಯ ಮಟ್ಟ ಸಮ್ಮೇಳನ ಆಯಿತು. ಎಲ್ಲರೂ ಬಂದರು. ನಾವು ಕೇಳಿಲ್ಲ ಗುಜುಗುಂಡ. ಹಾಗಿದ್ರೆ ಪಕ್ಕದ ತಾಲೂಕಲ್ಲಿ ಏನಾದ್ರು ವಿತೌಟ್ ವೀಸಾ ಹೋಗ್ಬಿಟ್ಟಿದೆಯಾ ಇದು? ತೀರ್ಥಹಳ್ಳಿ ತಾಲೂಕಿನ ಮಕ್ಕಳನ್ನು 3,000 ಮಕ್ಕಳನ್ನು ತೊಡಗಿಸ್ಬೇಡ ಈ ಒಂದು ಪರೀಕ್ಷೆಗೆ ಅಂತೇಳಿ ತೀರ್ಥಹಳ್ಳಿ ತಾಲೂಕಿನ ಎಲ್ಲ ಹೈಸ್ಕೂಲ್ ಮಕ್ಕಳನ್ನು ತೊಡಗಿಸಿದ್ವಿ. ಸಿಕ್ಕ ಗುಜುಗುಂಡ ತೀರ್ಥಹಳ್ಳಿ ತಾಲೂಕಲ್ಲಿ ಸಿಗ್ಬಿಟ್ಟ ಗುಜುಗುಂಡ. ಆ ಗುಜುಗುಂಡ ತಳಿಯನ್ನು ಮತ್ತೆ ಕಬ್ಬಿನ ಮನೆಗೆ ಜೋಡಿಸಿದ್ವಿ. ಸಾವಯವ ಕೃಷಿ ಪುನರುತ್ಥಾನ ಆಗೋಗಿ ಮಾಡಿದ್ವಿ. ಒಂದು ಭತ್ತದ ತಳಿ ಒಂದು ಊರಿನಲ್ಲಿ ಸಾವಯವ ಕೃಷಿ ತರುತ್ತೆ ಅಂತ ಹೇಳಿದ್ರೆ ಭಾರತದಲ್ಲಿದ್ದಂಥ 75 ಸಾವಿರಕ್ಕೂ ಹೆಚ್ಚು ಭತ್ತದ ತಳಿಗಳು ಎಷ್ಟು ಊರನ್ನು ಸಾವಯವವಾಗಿ ಇರಿಸಿದ್ದೀತು ಲೆಕ್ಕ ಹಾಕೊಳ್ಳಿ. ಒಂದು ಗುಜುಗುಂಡ ಒಂದು ಹಳ್ಳಿಯನ್ನೇ ಸಾವಯವ ಮಾಡುತ್ತೆ ಅಂದರೆ ಭಾರತದಲ್ಲಿದ್ದಂಥ 75,000 ಭತ್ತದ ತಳಿಗಳು. ಒಂದು ಸ್ವಾಮೀಜಿ ವೇದಿಕೆಯಲ್ಲಿದ್ದಾಗ ಅನಿಸ್ತಾ ಇತ್ತು, ರಥಸಪ್ತಮಿ ಬಂದರೆ ನನಗೆ ಭಾಳ ವಿಶೇಷವಾಗಿ ದುಃಖ ಕಾಡುತ್ತೆ. ಯಾಕೆ ಕಾಡುತ್ತೆ ಅಂದರೆ ನನ್ನ ತಂದೆ ಕಣ್ಮರೆಯಾದ ದಿನ ಅವತ್ತು. ಇಷ್ಟೆಲ್ಲ ಸೃಷ್ಟಿಗೆ ಕಾರಣ ಆಗಿರ್ತಕ್ಕಂಥ ಭೂಮಿ ತಾಯಿಗೆ, ನನ್ನೂರಿನ ಭೂಮಿಗೆ ಕಳ್ಕೊಂಡಿರ್ತಕ್ಕಂಥ ತನ್ನ ಭತ್ತದ ನೆನಪು ಆಗುತ್ತೋ ಆಗಲ್ವೋ? ಪ್ರತಿ ಮಳೆಗಾಲದ ಪ್ರಾರಂಭದಲ್ಲಿ ಆಗುತ್ತೋ ಆಗಲ್ವೋ? ಮನೆ ಮಗ ಕಳೆದೋದ್ರೆ ಆರಕ್ಷಕ ಠಾಣೆಯಲ್ಲಿ ಹೋಗಿ ಒಂದು ಅರ್ಜಿ ಸಲ್ಲಿಸ್ತೀವಿ. ಹುಡುಕೊಡೋರು ಒಬ್ರು ಇದ್ದಾರೆ. ಮನೆಗೆ ಬೆಂಕಿ ಬಿದ್ದರೆ ಅಗ್ನಿಶಾಮಕ ದಳ ಬಂದು ಆರಿಸುತ್ತೆ. ನನಗೆ ಬೇಕು ಅಂತ ಹಂಬಲಿಸಿ ಹೆತ್ತಂಥ ಭೂಮಿ, 100 ತಳಿಗಳನ್ನು ಹೆತ್ತಂಥ ಭೂಮಿ ಕಳ್ಕೊಂಡು ಕೂತಿದೆ, ಅನಾಥವಾಗಿ ಕೂತಿದೆ. ಯಾರು ಹುಡುಕೊಡ್ತಾರೆ ಅಂತ ಕಾಯ್ತಾ ಇದೆ. ನೆನಪಾಗಲ್ವೇ ಆಕೆಗೆ? ಆ ತಳಿಗಳು ನೆನಪಾಗಲ್ವೇ? ಚಿಟಗ ಕಳೆದೋಯ್ತು, ಚಿಳಗ ಕಳೆದೋಯ್ತು. ಕಳೆದೋಗಿರೋ ತಳಿಗಳು ಅವತ್ತು 2000ರಲ್ಲಿ 60 ತಳಿಗಳನ್ನ ನಾವು ಪಟ್ಟಿ ಮಾಡಿದೆ ಲಕ್ಷ್ಮಣಜಿ. ಇವತ್ತು ಸಾಗರ ತಾಲೂಕಲ್ಲಿ 32 ಭತ್ತ ತಳಿಗಳಿಲ್ಲ. ಆ 32 ಹಳ್ಳಿಗಳಲ್ಲಿರ್ತಕ್ಕಂಥ ಭೂಮಿಗಳು ನನ್ನ ತಳಿಯನ್ನು ತಂದುಕೊಡು, ನನ್ನ ಭತ್ತವನ್ನು ತಂದುಕೊಡು, ನನ್ನ ಮತ್ತು ಅದರ ನಡುವೆ ಇದ್ದಂಥ ಒಂದು ಒಡನಾಟವನ್ನು ಮತ್ತೊಂದ್ಸಲಿ ಮರುಕಳಿಸು ಅಂತ ಕೇಳಿದ್ರೆ ಎಲ್ಲಿಂದ ತರೋದು? ಆ ಭೂಮಿಗೆ ಉತ್ತರ ಕೊಡೋದು ಹೇಗೆ? ಆ ಹುಲ್ಲಿನ ರುಚಿ ಸೌದು ಬೆಳೆದಿರ್ತಕ್ಕಂಥ ಆಕಳು ಆ ಹುಲ್ಲೇ ಬೇಕು ಅಂತ ಮೌನದಲ್ಲಿ ನನ್ನನ್ನು ನೋಡಿದ್ರೆ, ಕೃಷಿಕನನ್ನು ನೋಡಿದ್ರೆ, ಗೋಪಾಲಕನನ್ನು ನೋಡಿದ್ರೆ ಆ ಹುಲ್ಲನ್ನು ಹೇಗೆ ತಂದು ಕೊಡ್ತಾನೆ? ಗೋಪಾಲಕ ಕೃಷ್ಣ ಎಲ್ಲಿಂದ ತರ್ತಾನೆ? ಸಂಕಟ ತಟ್ಟಿದೆ. ಇದು ಕೇವಲ ಭತ್ತಕ್ಕೆ ಮಾತ್ರ ಆಗಿರೋದಲ್ಲ. ಇದು ತುಂಬ ತಳಿಗಳು, ತುಂಬ ಆಹಾರದ ತಳಿಗಳು ಕಳೆದೋಗಿದೆ. ಮಗೆ ಸೌತೆಯಲ್ಲಿ 80 ರೀತಿಯ ಮಗೆ ಸೌತೆ ಇದೆ. 80 ರೀತಿಯ ಮಗೆ ಸೌತೆ ಇದೆ. 29 ರೀತಿಯ ಹತ್ತಿ ಇದೆ. 42 ರೀತಿಯ ಹಸಿಮೆಣಸಿನಕಾಯಿ ಬೀಜಗಳಿದೆ. ಕಳೆದು ಹೋಗ್ತಾ ಇದೆ. ಈ ನಿಟ್ಟಿನಲ್ಲಿ ಸಾವಯವದ ಪರಂಪರೆ ಉಳಿಬೇಕು, ಸಾವಯವದ ಜೀವನ ಶೈಲಿ ಉಳಿಬೇಕು, ಸಾವಯವದ ವಿಚಾರಧಾರೆ ಉಳಿಬೇಕು ಅಂತ ಹಂಬಲಿಸ್ತಾ ಇರ್ತಕ್ಕಂಥ
ನಾಡಿನ ಅನೇಕ ಸಂತರಿದ್ದಾರೆ. ಕೆಲವ್ರನ್ನ ಮಾತ್ರ ನಾನು ಸ್ಮರಣೆ ಮಾಡ್ಕೊಳ್ತೀನಿ. ಕನ್ನೇರಿ ಮಠದ ಪೂಜ್ಯರಿದ್ದಾರೆ, ಶ್ರೀ 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 ಅದೃಶ್ಯೇಶ್ವರ ಕಾಡು ಸ್ವಾಮೀಜಿಗಳಿದ್ದಾರೆ. ರಾಗಿ ಉಳಿಬೇಕು, ರಾಗಿ ಉಳಿಬೇಕು, ರಾಗಿ ತಂದೀರ ಭಿಕ್ಷಕೆ ಅನ್ನುವ ಯೋಜನೆಯನ್ನು ಮುಂದಿಟ್ಕೊಂಡು ಕೆಲಸ ಮಾಡ್ತಾ ಇರ್ತಕ್ಕಂಥ ತಿಪಟೂರಿನ ಶ್ರೀ 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 ಪರದೇಶಿ ಕೇಂದ್ರ ಮಹಾಸ್ವಾಮೀಜಿಗಳಿದ್ದಾರೆ. ಭತ್ತದ ತಳಿ ಉಳಿಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಶ್ರೀ 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 ವಿಶ್ವವಲ್ಲಭ ತೀರ್ಥ ಶ್ರೀಪಾದಂಗಳವರಿದ್ದಾರೆ. ನಾನು ನಿಮಗೆ ವಿನಂತಿಯನ್ನು ಮಾಡ್ತೀನಿ, ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತೀನಿ, ನಾಡಿನ ಪರಮ ಪೂಜ್ಯರು ಎಲ್ಲರಲ್ಲಿ ವಿನಂತಿಯನ್ನು ಮಾಡ್ತೀನಿ. ಯಾರೋ ಹುಡುಕೊಡ್ತಾರಂತೆ, ನನ್ನ ಮನೆಯ ಮಗುವನ್ನು ಹುಡುಕೊಡ್ತಾರಂತೆ, ನನ್ನ ಮಡಿಲಿಗೆ ಮತ್ತು ತಂದು ಜೋಡಿಸ್ತಾರಂತೆ ಅಂತ ಆ ಭೂಮಿಗೆ ಅನಿಸುವ ಹಾಗೆ, ನನ್ನೂರಿನ ಹಳ್ಳಿಯ ನೆಲಕ್ಕೆ ಅನಿಸುವ ಹಾಗೆ ತಾವೊಂದು ಪಾದಯಾತ್ರೆ ಮಾಡ್ತೀರಿ ಅಂತಾದರೆ ಆ ಪಾದಯಾತ್ರೆಗೆ ಹೆಜ್ಜೆಯನ್ನು, ಬಲವಾದ ಹೆಜ್ಜೆಯನ್ನು ನಾಡಿನ ಕೃಷಿಕರಾಗಿ ನಾವು ನಿಮ್ಮ ಜೊತೆ ಜೋಡಿಸ್ತೀವಿ. ಕಳ್ಕೊಂಡಿರ್ತಕ್ಕಂಥ ತಾಯಿಗೆ ಮೊದಲು ನಾವು ಆ ಕಳ್ಕೊಂಡಿರೋದನ್ನು ಕೂಡಿಸ್ಬೇಕು. ಕೃಷ್ಣನಿಗೆ ನೈವೇದ್ಯ ಆಗುವ ಪೂರ್ವದಲ್ಲಿ ಆ ತಾಯಿಯ ನೋವನ್ನು ಆರಿಸು ಅಂತ ಹೇಳುವಂಥ ಒಂದು ಸಂದೇಶವನ್ನು ನನಗೆ ಮನಸ್ಸಲ್ಲಿ ಕೊಟ್ಟಿದ್ದರಿಂದ ಇದನ್ನು ಹೇಳ್ತಾ ಇದ್ದೀನಿ. ನನಗೆ ನೈವೇದ್ಯ ಆಗುವ ಪೂರ್ವದಲ್ಲಿ ಆಕೆಯ ಮಡಿಲಿಗೆ ಅದನ್ನು ಮೊದಲು ಸೇರಿಸುವಂಥ ಪ್ರಯತ್ನ ಆಗಬೇಕು. ಅಲ್ಲಿಯ ಗೋವಿಗೆ ಆ ಹುಲ್ಲನ್ನು ಸವಿಯುವಂಥ ನೋಡುವಂಥ ಒಂದು ಭಾಗ್ಯ ಸಿಗಬೇಕು. ಇದನ್ನು ನಾವು ಮಾಡಬೇಕು. ಕಳ್ಕೊಂಡಿರ್ತಕ್ಕಂಥ ಒಂದು ಮಗುವನ್ನು ನನ್ನ ಮಡಿಲಿಗೆ ತಂದು ಕೊಡ್ತಾ ಇದ್ದಾರೆ, ಚಕ್ಕೋಡ್ ಬೈಲಿನ ಭೂಮಿಗೆ ತಂದು ಕೊಡ್ತಾ ಇದ್ದಾರೆ, ಗುಜುಗುಂಡವನ್ನ ಆ ಕಬ್ಬಿನ ಮನೆಗೆ ತಂದು ಕೊಡ್ತಾ ಇದ್ದಾರೆ, ಚಿಟಗ ಚಿಳುಗವನ್ನ ಕರೂರು ಹೋಬಳಿಗೆ ತಂದು ಕೊಡ್ತಾ ಇದ್ದಾರೆ. ಎಂಥ ಒಂದು ಸಂದೇಶ, ಎಂಥ ಒಂದು ಸಂದೇಶ. ಆ ದೃಷ್ಟಿಯಿಂದ ಸೋದೆ ಮಠದ ಪರ್ಯಾಯದ ಪೂರ್ವದಲ್ಲಿ 28ಕ್ಕೆ ಪರ್ಯಾಯ 2 ವರ್ಷ ನಮ್ಮ ಹೆಜ್ಜೆ ಕಳ್ಕೊಂಡಿರ್ತಕ್ಕಂಥ ತಾಯಿಗೆ ಸಂತೈಸುವಂಥ ಒಂದು ಹೆಜ್ಜೆಗಳಾಗಬೇಕು ಅಂತ ಅನಿಸುತ್ತೆ. ಇನ್ನೊಂದು, ಇಳುವರಿ ಕುಸಿತ ಆಗ್ಬಿಟ್ಟಿತ್ತು, ಆರ್ಥಿಕವಾಗಿ ಸೋಲು ಬಂದ್ಬಿಟ್ಟಿತ್ತು, ರೈತರು ಹತಾಶರಾದವರು ಆದಾರು ಅನ್ನುವ ಅನಿಸಿಕೆಗಳು ಆರಂಭದ ಅನಿಸಿಕೆಗಳು. ಪ್ರಾಚೀನ ಕೃಷಿ ಗ್ರಂಥಗಳ ಆಧಾರದಲ್ಲಿ ಅನೇಕ ತಂತ್ರಗಳನ್ನು ಕೃಷಿ ಪ್ರಯೋಗ ಪರಿವಾರ ನವೀಕರಣ ಮಾಡಿದೆ, ಪರಿಷ್ಕರಿಸಿದೆ, ಹೊಸ ಹೊಸ ಉತ್ಪನ್ನಗಳನ್ನ ಹೊರಗೆ ತಂದಿದೆ. ಯಾವುದೇ ಕಾರಣಕ್ಕೆ ಈ ವರ್ಷವೇ ಸಾವಯವ ಕೃಷಿಯಲ್ಲಿ ಹೆಜ್ಜೆ ಇಟ್ಟವರ ಕ್ಷೇತ್ರದಲ್ಲೂ ಕೂಡ ಇಳುವರಿ ಕುಸಿತ ಆಗದೇ ಇರೋ ಹಾಗೆ ತಂತ್ರಜ್ಞಾನಗಳು ನಮ್ಮ ಹತ್ರ ಇದೆ. 7,500 ಎಕರೆಯ ಪ್ರದೇಶದಲ್ಲಿ ನಾಡಿಗೆ ಬೇಕಾಗುವ ಎಲ್ಲ ರಾಗಿಯನ್ನು ನಾವು ಸುಭಿಕ್ಷ ಬೆಳ್ಕೊಡ್ತಾ ಇದೆ. ರಾಗಿಯನ್ನು 7,500 ಎಕರೆಯ ಪ್ರದೇಶದಲ್ಲಿ 2,000 ರೈತರನ್ನ ಒಳಗೊಂಡು ರಾಗಿಯನ್ನು ಬೆಳೆಸ್ಕೊಡ್ತಾ ಇದೆ. ಇಳುವರಿ ಕುಸಿತ ಆಗಿಲ್ಲ. 3,775 ಟನ್ ರಾಗಿಯನ್ನು ಬೆಳೆದು ಪ್ರತಿನಿತ್ಯ ಏನು ನಮ್ಮ ಊರಿನಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಯಲ್ಲಿ ರಾಗಿ ಮಾಲ್ಟ್ ಏನು ನಮ್ಮ ಮಕ್ಕಳು ಕುಡಿತಾ ಇದ್ದಾರೆ, ಆ ರಾಗಿ ಮಾಲ್ಟಿಗೆ ರಾಗಿಯನ್ನು ಒದಗಿಸ್ತಾ ಇರ್ತಕ್ಕಂಥದ್ದು ಸುಭಿಕ್ಷಾ ಆರ್ಗ್ಯಾನಿಕ್ ಫಾರ್ಮರ್ಸ್ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್. 2,000 ಜನ ರೈತರು ಕರ್ನಾಟಕದ ಎಲ್ಲ ಶಾಲೆಯ ಮಕ್ಕಳಿಗೆ ಆ ರಾಗಿ ಮಾಲ್ಟನ್ನು ಒದಗಿಸ್ತಾ ಇದ್ದಾರೆ. ಆ ಸಾವಯವ ರಾಗಿ ಮಾಲ್ಟನ್ನು ಅದನ್ನು ಒದಗಿಸ್ತಾ ಇರ್ತಕ್ಕಂಥದ್ದು ನಮ್ಮ ಸಂಸ್ಥೆ ಸುಭಿಕ್ಷಾ. ಭತ್ತವನ್ನು ಕೂಡ ಮಾಡೋಣ. ಪೂಜ್ಯರು ಹೇಳ್ತಾ ಇದ್ರು, ಯಾವುದೇ ಕಾರಣಕ್ಕೆ ಆರ್ಥಿಕವಾಗಿ ಸೋಲ್ಬಾರ್ದು ಅಂಥೇಳಿ ಸುಭಿಕ್ಷಾ ಸಂಸ್ಥೆ ಒಂದು ಯೋಚನೆ ಮಾಡಿದೆ. ಅಂದಿನ ಮಾರುಕಟ್ಟೆಯ ದರಕ್ಕೆ ರೈತರು ಭತ್ತ ಕೊಯ್ಲು ಮಾಡಿದ ನಂತರ ಅವರು ಮಾರುಕಟ್ಟೆ ತೊಗೊಂಡೋದಾಗ ಯಾವ ಮಾರುಕಟ್ಟೆ ಬೆಲೆ ಇದೆ ಅದಕ್ಕೆ ಕನಿಷ್ಠ 1,000 ರೂಪಾಯಿ ಗೌರವದ ಮೊತ್ತವನ್ನು ಸೇರಿಸಿ, 1 ಕ್ವಿಂಟಾಲಿಗೆ 1,000 ರೂಪಾಯಿ ಗೌರವ ಮೊತ್ತವನ್ನು ಸೇರಿಸಿ ಸ್ಥಳೀಯ ತಳಿಯ ಭತ್ತವನ್ನು ಬೆಳೆಸ್ಕೊಡುವಂಥ ರೈತರಿಗೆ ಕೊಡುವಂಥ ಸಂಕಲ್ಪವನ್ನು ಸುಭಿಕ್ಷಾ ಆರ್ಗ್ಯಾನಿಕ್ ಫಾರ್ಮರ್ಸ್ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟಿ ಮಾಡ್ತಾ ಇದೆ. ಕನಿಷ್ಠ 1,000, ಜಾಸ್ತಿ ಆಗಬೇಕದು, 100ಕ್ಕೆ 100 ಜಾಸ್ತಿ ಮಾಡಬೇಕು ಅನ್ನೋ ಮನಸ್ಥಿತಿಯಲ್ಲಿ ಕನಿಷ್ಠ ಅಂತ ಹೇಳಿರ್ತಕ್ಕಂಥದ್ದು. ಹೆಜ್ಜೆಯನ್ನು ಜೋಡಿಸೋಣ. ಕಡೆಯದಾಗ ಒಂದು ಮಾತು ಹೇಳಿ ಮುಗಿಸ್ತೀನಿ. ಸಾವಯವ ಕೃಷಿ ಪರಿವಾರದ ಒಂದು ತರಬೇತಿ ಕೇಂದ್ರ ಸ್ವಾಮೀಜಿ ತೀರ್ಥಹಳ್ಳಿಯಲ್ಲಿ ಪುರುಷೋತ್ತಮರ ಕ್ಷೇತ್ರದಲ್ಲಿ ಇರೋ ಹಾಗೆ ಬೆಳಗಾಂ ಜಿಲ್ಲೆ ಗೋಕಾಕ್ ತಾಲೂಕಿನ ಕೌಜಲಿಗೆಯಲ್ಲಿ ಒಂದು ತರಬೇತಿ ಕೇಂದ್ರ ಇದೆ. ನಾನು ಮತ್ತು ಮಿತ್ರ ಅರುಣ ತಿಂಗಳಿಗೆ ಒಂದ್ಸಲ ಅಲ್ಲಿಗೆ ಹೋಗ್ತೀವಿ, ರೈತರನ್ನ ಸೇರಿಸ್ತೀವಿ, ಮರೆತು ಹೋಗಿರ್ತಕ್ಕಂಥ ಮರೆಯಬಾರದ ಕೃಷಿ ಕ್ರಮಗಳ ಬಗ್ಗೆ ತಿಳಿಸ್ತೀವಿ, ವಾಪಸ್ ಬರ್ತೀವಿ. ಹೋಗುವಾಗ ಯಾವ ರೀತಿ ತಿಳಿಸೋಣ ಅಂತ ಹೋಗಿರ್ತೀವಿ, ಬರುವಾಗ ಹೆಚ್ಚು ದಾರಿಗಳಲ್ಲಿ ಮೌನವೇ ಆವರಿಸಿರುತ್ತೆ.
ಪರಸ್ಪರ ಮಾತಾಡಬೇಕು ಅಂತಲೇ ಅನಿಸ್ದೇ ಇರುವಂಥ ಒಂದು ಸ್ಥಿತಿಯಲ್ಲಿ ವಾಪಸ್ ಬರ್ತೀವಿ. ಕಳೆದ 3-4 ವರ್ಷಗಳಿಂದ ಇದೇ ಪರಿಪಾಠ ಆಗ್ತಾ ಇದೆ. ನಮ್ಮಿಬ್ಬರ ನಡುವೆ ಏನೋ ಗಲಾಟೆ ಆಗಿರುತ್ತೆ ಅಂತಲ್ಲ, ಅಲ್ಲಿಯ ರೈತರ ಸ್ಥಿತಿಯನ್ನು ಕೇಳಿದಾಗ, ಅಲ್ಲಿಯ ತಾಯಂದ್ರ ಗೋಳನ್ನು ಕೇಳಿದಾಗ, ಬದಲಾವಣೆ ಎಂದು ಪರಿಹಾರ ಯಾವತ್ತು ಅನ್ನೋ ಒಂದು ಸಂಕಟದಲ್ಲಿ ಮಾತು ಮೌನವಾಗಿರುತ್ತೆ. ಒಬ್ಬಳು ತಾಯಿ ಬರ್ತಾಳೆ, ನನ್ನ ಗಂಡ ತೀರ್ಕೊಂಡ, ಹೇಳಿದ್ರೆ ಸಮಾಜದಲ್ಲಿ ನನಗೆ ಅಗೌರವ ಬರುತ್ತೆ, ಆ ಕಾರಣಕ್ಕೆ ಕಾರಣ ಹೇಳಲಾರೆ ಅಣ್ಣಯ್ಯ, ಈ ಮಗುವನ್ನು ಉಳಿಸ್ತೀರಾ ಅಂತ ಕೇಳ್ಕೊಂಬರ್ತಾಳೆ. ಇನ್ನೊಬ್ಬಳು ತಾಯಿ ಬರ್ತಾಳೆ, 18 ಆಗಿಲ್ಲ ಅಣ್ಣಯ್ಯ ಇವನಿಗೆ, ಆಗಲೇ ಮದುವೆಯ ನಂತರದ ಸಂಬಂಧವನ್ನು ಇಟ್ಕೊಂಡಿದ್ದಾನೆ. ಇನ್ನೊಂದು ತಾಯಿ ಬರ್ತಾಳೆ, ನಾನು ನನ್ನ ಗಂಡನಿಗೆ ಎಲ್ಲವನ್ನೂ ಪೂರೈಸ್ತಾ ಇದ್ದೀನಿ, ಆದರೆ ಗಂಡನಿಗೆ ಇನ್ನೊಂದು ಕಡೆ ಸಂಬಂಧ ಇದೆ ಅಂತ ಬರ್ತಾಳೆ. ಈ ರೀತಿಯಲ್ಲಿ ಅತ್ಯಂತ ಹೆಚ್ಚು ಅನೈತಿಕ ಸಂಬಂಧಗಳನ್ನು, ಅನೈತಿಕ ಚಟುವಟಿಕೆಗಳನ್ನು ಹೊಂದಿರತಕ್ಕಂಥ ತಾಲೂಕಲ್ಲಿ ಬೆಳಗಾಂ ಜಿಲ್ಲೆಯಲ್ಲಿ ಗೋಕಾಕ್ ಪ್ರಥಮ ಸ್ಥಾನದಲ್ಲಿದೆ. ಕೌಜಲಗಿ ಪೊಲೀಸ್ ಸ್ಟೇಷನಲ್ಲಿ ಅತ್ಯಂತ ಹೆಚ್ಚು ಪ್ರಕರಣಗಳು ನಾನು ಹೇಳಿದ್ದು ಕಾಣುತ್ತೆ ನಿಮಗೆ. ಯಾಕೆ ಇದು? ಶಾಲೆಗೆ ಹೋಗಲಿಲ್ಲ, ನೈತಿಕ ಶಿಕ್ಷಣ ಪಡೆಯಲಿಲ್ಲ, ಅಥವಾ ನೈತಿಕ ಶಿಕ್ಷಣದ ಪಠ್ಯ ಇದ್ದರೂ ನೈತಿಕ ಶಿಕ್ಷಣವನ್ನು ಸರಿಯಾಗಿ ಬೋಧಿಸುವ ಶಿಕ್ಷಕರಿರಲಿಲ್ಲ ಅಂತ ಕೂತಂತ ನಮಗೆ ಅನ್ನಿಸ್ಬಹುದು. ಅಲ್ಲ, ನಾವು ಹಾಕುವ ವಿಷ, ಆ ವಿಷದಿಂದ ಬರುವ ಆಹಾರ ಮನಸ್ಸನ್ನು ದುರ್ಬಲಗೊಳಿಸ್ತಾ ಇದೆ. ನಾನು ಏನು ಮಾಡಿದ್ರೆ ಸರಿ, ಏನು ಮಾಡಿದ್ರೆ ತಪ್ಪು ಅನ್ನುವ ವಿವೇಕವನ್ನು ಕಳೀತಾ ಇದೆ. ಗುಣಮಟ್ಟದ ವಸ್ತುವನ್ನು ತಗೊಳ್ಬೇಕು ಅನ್ನೋದರಲ್ಲಿ ಭಾವಯುಕ್ತವಾದ ವಸ್ತು ತಗೋಬೇಕು ಅನ್ನೋದಿಲ್ಲ. ದಯಮಾಡಿ ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು. ನಮ್ಮೂರಿನಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಬಂದರೆ, ನಮ್ಮೂರಿನಲ್ಲಿ ಒಂದು ಕೋರ್ಟ್ ಬಂದರೆ ಭಾಳ ಪ್ರಗತಿಪರವಾದಂಥ ಊರು ಅಂತ ಭಾವಿಸ್ಕೋತೀವಿ. ನಮ್ಮೂರು ಸೊರಗಿದೆ ಅಂತ ಭಾವಿಸ್ಕೋಬೇಕು. ನಮ್ಮೂರಿನ ನೆಲಕ್ಕೆ ನೈತಿಕತೆಯನ್ನು ಹುಟ್ಟಿಸುವಂಥ ಶಕ್ತಿ ಕಳೆದೋಗಿದೆ ಅಂತ ಅನ್ಕೋಬೇಕು. ನಮ್ಮೂರಿನ ಗೋವಿನ ಹಾಲಲ್ಲಿ ಆ ಒಂದು ಉದಾತ್ತತೆಯನ್ನು ಬಿತ್ತುವಂಥ ಒಂದು ಅಂಶ ಕಳೆದೋಗಿದೆ ಅಂತ ಭಾವಿಸ್ಕೋಬೇಕು. ಎಲ್ಲಿಂದ ಬರ್ತಿತ್ತಿದು? ಪಾರಂಪರಿಕ ಕೃಷಿ ಪದ್ಧತಿಗಳನ್ನು ಉಳಿಸ್ತಿದ್ದ ಬರ್ತಿತ್ತು. ಇಂಥ ನಕ್ಷತ್ರದವರು ಇಂಥ ಬಣ್ಣದ ಬೀಜವನ್ನು ಇಂಥ ನಕ್ಷತ್ರದಲ್ಲಿ ಬಿತ್ತನೆ ಮಾಡಬೇಕು, ಇಂಥ ಲಗ್ನದಲ್ಲಿ ಬಿತ್ತನೆ ಮಾಡಬೇಕು, ಮೌನವಾಗಿರಬೇಕು ಬಿತ್ತನೆ ಮಾಡೋ ಸಂದರ್ಭದಲ್ಲಿ, ನಗ್ತಾ ಬಿತ್ತನೆ ಮಾಡಬೇಕು ಬಿತ್ತುವ ಸಂದರ್ಭದಲ್ಲಿ, ಸಂತೋಷದಿಂದ ಬಿತ್ತನೆ ಮಾಡಬೇಕು ಬಿತ್ತುವ ಸಂದರ್ಭದಲ್ಲಿ, ಲೋಕಕ್ಕೆ ನೈವೇದ್ಯ ಆಗಲಿ ಅನ್ನೋ ಭಾವದಲ್ಲಿ ಬಿತ್ತನೆ ಮಾಡಬೇಕು ಬಿತ್ತುವ ಸಂದರ್ಭದಲ್ಲಿ, ಜಗತ್ತಿಗೆ ಕಲ್ಯಾಣವಾಗಲಿ ನಿನ್ನಿಂದ ಅನ್ನೋ ಭಾವದಲ್ಲಿ ಬಿತ್ತನೆ ಮಾಡಬೇಕು, ಮಂಗಳ ವಾದ್ಯಗಳ ಮೊಳಗಿಸೋದ್ರ ಮೂಲಕ ಬಿತ್ತನೆ ಮಾಡಬೇಕು. ಎಲ್ಲಿದೆ ರೀ ಇವತ್ತು? ಎಲ್ಲಿದೆ ಇವತ್ತು? ವಿಷ ಲೇಪಿತವಾದಂಥ ಬೀಜವನ್ನು ನೆಲದೊಳಗೆ ಊರಿಸಿ ಸಂಸ್ಕೃತಿ ಚಿಗುರಲಿ ಅಂತ ಬಯಸಿದ್ರೆ ಏನು ಚಿಗುರುತ್ತೆ? ಒಂದ್ಸಲಿ ಯೋಚನೆ ಮಾಡೋಣ. ಇವತ್ತಿನ ಸಭೆಯಲ್ಲಿ ಯಾರು ಬಂದಿದ್ದಾರೆ ಅಂತ ಕೇಳಿದ್ರೆ, ಅನ್ನಕ್ಕೆ ಋಣಿ ಆಗೋರೆಲ್ಲರೂ ಇವತ್ತಿನ ಸಭೆಯಲ್ಲಿದ್ದಾರೆ. ಗದ್ದೆ ಇಲ್ಲದೆ ಇರ್ಬೋದು, ನಾನು ಅನ್ನಕ್ಕೆ ಋಣಿ. ನಾನು ಭತ್ತ ಬೆಳೆದೇ ಇರ್ಬೋದು, ಅನ್ನಕ್ಕೆ ಋಣಿ. ಅನ್ನಕ್ಕೆ ಋಣಿ ಆದವರೆಲ್ಲರೂ ನಾವಿದ್ದೀವಿ. ಅನ್ನಕ್ಕೆ ಋಣಿ ಅಂದ ತಕ್ಷಣ ಭತ್ತಕ್ಕೆ ಋಣಿ ಅಂತಲ್ಲ. ಯಾವುದ್ಯಾವುದು ನಮ್ಮ ಜೀವನದಲ್ಲಿ ಆ ಭಗವಂತನನ್ನು ಕಾಣಲಿಕ್ಕೆ ಆಹಾರವಾಗಿದೆಯೋ ಅದಕ್ಕೆಲ್ಲಕ್ಕೂ ಋಣಿ ನಾವು. ಈ ದೃಷ್ಟಿಯಿಂದ ನಮ್ಮೂರನ್ನ ನಾವು ಸಮೃದ್ಧಗೊಳಿಸಬೇಕು. ನಮ್ಮೂರಿನಲ್ಲಿ ವಿಷ ಬರ್ದೇ ಇರೋ ಹಾಗೆ ಮಾಡಬೇಕು. ನಮ್ಮೂರಿನಲ್ಲಿರ್ತಕ್ಕಂಥ ನೆಲಕ್ಕೆ ವಿಷ ಸಿಂಪರಣೆ ಆಗಬಾರ್ದು. ನಮ್ಮೂರಿನಲ್ಲಿರ್ತಕ್ಕಂಥ ಗೋವಿಗೆ ವಿಷದ ಹುಲ್ಲು ಸ್ಪರ್ಶ ಆಗಬಾರ್ದು. ನಮ್ಮೂರಿನಲ್ಲಿರ್ತಕ್ಕಂಥ ಕೃಷ್ಣನಿಗೆ, ನಮ್ಮೂರಿನಲ್ಲಿರ್ತಕ್ಕಂಥ ಗ್ರಾಮ ದೇವತೆಗೆ, ನಮ್ಮ ಮನೆಯಲ್ಲಿರ್ತಕ್ಕಂಥ ದೇವತೆಗೆ ತಾಗಬಾರ್ದು, ನೋಡಬಾರ್ದು. ಆಕೆ ಪ್ರಯತ್ನ ಮಾಡೋಣ. ಒಂದು ದೊಡ್ಡ ಸಂಕಲ್ಪ. ನಾನು ಮತ್ತೊಂದ್ಸಲಿ ಸಭೆಯ ಪರವಾಗಿ, ಭೂತರಾಜನ ಪರವಾಗಿ, ಆರಾಧ್ಯ ದೇವ ಕೃಷ್ಣನ ಪರವಾಗಿ, ನಾಡಿನ ಸಮಸ್ತ ಗೋವುಗಳ ಪರವಾಗಿ, ನಮ್ಮೆಲ್ಲರಿಗೆ ಶತಶತಮಾನದಿಂದ ಅನ್ನವನ್ನು, ಸಾತ್ವಿಕತೆಯನ್ನು ಕೊಟ್ಟಿರ್ತಕ್ಕಂಥ ಆ ಭೂತಾಯಿಯ ಪರವಾಗಿ ವಿನಂತಿಯನ್ನು ಮಾಡ್ತೀನಿ. ಹಳ್ಳಿಗೆ ಹೋಗೋಣ, ಕಳ್ಕೊಂಡಿರ್ತಕ್ಕಂಥ ತಾಯಿಗೆ ಸಂತೈಸೋಣ. ಹುಡುಕೊಡ್ತೀವಿ ತಾಯಿ, ನಾನು ಬಂದಿದ್ದೀನಿ ಅಂತ ಹೇಳುವಂಥ ಅಭಯಸ್ಥವನ್ನು ತಾವು ನೀಡಬೇಕು ಅಂತ ಹೇಳಿ ಮತ್ತೊಂದ್ಸಲಿ ತಮ್ಮಲ್ಲಿ ಅರಿಕೆಯನ್ನು ಮಾಡ್ಕೊಳ್ತಾ ಬೇಡ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಆನಂದ್ ಅವರು.
ಬಂಧುಗಳೇ, ಮುಂದೆ ನಿಮ್ಮ ದಿವ್ಯ ಸಾನ್ನಿಧ್ಯವನ್ನು ನಿರ್ಸಿದಂಥ ಸ್ವಾಮೀಜಿಗಳ ಆಶೀರ್ವಾಚನ, ಆ ನಂತರ ನಮ್ಮ ಬೀಜ ಪ್ರದಾನದ ಸಂಕಲ್ಪ ಹಾಗೂ ಬೀಜ ಪ್ರದಾನ ಇದೆ. ಈ ಮೊದಲು ಅದಕ್ಕಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಧನ್ಯವಾದವನ್ನು ಸಲ್ಲಿಸಲಿಕ್ಕಿದ್ದಾರೆ ಭಾರತೀಯ ಕಿಸಾನ್ ಸಂಘದ ಉಪಾಧ್ಯಕ್ಷರು, ಸಾವಯವ ಕೃಷಿ ಪರಿವಾರದ ವಿಶ್ವಸ್ತರಾದ ಶ್ರೀನಿವಾಸ್ ಭಟ್ ಇರುವತ್ತೂರು. ಈ ದಿನದ ಒಂದು ಮಹತ್ವಪೂರ್ಣವಾದ ಸಭೆಯಲ್ಲಿ ನಮಗೆ ಮಾರ್ಗದರ್ಶನವಿತ್ತು ಬೀಜ ಪ್ರದಾನ ಮಾಡಿ ಆಶೀರ್ವಚನ ಮಾಡಲಿಕ್ಕಿರುವ ಶ್ರೀ 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 ಸೋದೆ ಮಠದ ವಿಶ್ವವಲ್ಲಭ ತೀರ್ಥರಿಗೆ ನಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಹಾಗೆಯೇ ಅತ್ಯಂತ ವಿನೀತವಾದ ನಮಸ್ಕಾರಗಳನ್ನು ಅರ್ಪಿಸ್ತಾ ಇದ್ದೇವೆ. ಮಠದ ದಿವಾನರಿಗೂ ಕೂಡ ಈ ಸಂದರ್ಭದಲ್ಲಿ ಅವರ ಅತ್ಯಂತ ನಿಬಿಡದ ವ್ಯವಸ್ಥೆಯ ಸಂದರ್ಭದಲ್ಲೂ ಈ ದಿವಸ ಬಂದು ನಮಗೆ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಅವರಿಗೂ ಕೂಡ ಅತ್ಯಂತ ವಿನೀತನಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಹಾದಿಗಲ್ಲು ಲಕ್ಷ್ಮೀನಾರಾಯಣರು ನಮ್ಮನ್ನು ಉದ್ದೇಶಿಸಿ ಭೂಮಿಯ ಬಗ್ಗೆ ಎಷ್ಟು ಕಳಕಳಿಯನ್ನು ಇಟ್ಕೊಳ್ಬೇಕು, ನಾವು ಹೇಗೆ ಬದುಕಬೇಕು ಅನ್ನೋದನ್ನ ಸೂಚನೆಯನ್ನು ನಮಗೆ ನೀಡಿದ್ದಾರೆ. ಹಾಗೆಯೇ ಬೊಗಸೆ ಭತ್ತದ ಬೀಜದ ಪ್ರಧಾನ ರೂವಾರಿಗಳು ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅತ್ಯಂತ ವಿನೀತನಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನೊಬ್ಬರು ನಮ್ಮವರೇ ಆದಂತಹ ದಿನೇಶ್ ಸರ್ ಅವರು, ಅವರಿಗೂ ಕೂಡ ಕೃಷಿ ಪ್ರಯೋಗ ಪರಿವಾರದ ವಿಶ್ವಸ್ತ ಮಂಡಳಿಯ ಮುಖ್ಯಸ್ಥರು, ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅತ್ಯಂತ ವಿನೀತನಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಸುಭಿಕ್ಷಾದ ಅಧ್ಯಕ್ಷರು ಹಾಗೆ ನಮ್ಮೆಲ್ಲರ ಮಾರ್ಗದರ್ಶಕರು, ನಮ್ಮೆಲ್ಲರ ಸ್ಫೂರ್ತಿಯ ಸೆಲೆ ಆಗಿರುವಂತಹ ಶ್ರೀಯುತ ಆನಂದರಿಗೂ ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಸಭೆಗೆ ಬಂದಿರುವಂತಹ ಎಲ್ಲ ಕೃಷಿ ಪ್ರಯೋಗ ಪರಿವಾರ, ಸಾವಯವ ಕೃಷಿ ಪರಿವಾರ ಹಾಗೆ ಪುರುಷೋತ್ತಮ ಪ್ರತಿಷ್ಠಾನ ಇದರ ಎಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮವರೇ ಆದಂತಹ ಹಿರಿಯರು ಶತಾಯುಷಿಗಳು ಶ್ರೀಯುತ ವರದಾಚಾರ್ ತೀರ್ಥಹಳ್ಳಿಯಿಂದ ಬಂದಿದ್ದಾರೆ, ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ಭತ್ತವನ್ನು ಹಲವಾರು ವರ್ಷಗಳಿಂದ ಉಳಿಸಿ ಬೆಳೆಸ್ಕೊಂಡು ಬರುವಂತಹ ಭಗೀರಥರು ನಮ್ಮ ಜೊತೆ ಇದ್ದಾರೆ. ಶ್ರೀಯುತ BK ದೇವರಾವ್ ಬೆಳ್ತಂಗಡಿ, ಹಾಗೆಯೇ ಕುಂಬಳೂರು ಆಂಜನೇಯ, ಹಾಗೆಯೇ ನಮ್ಮವರೇ ಆದಂತಹ ಕಾರ್ಕಳ ಮುರತಂಗಡಿಯ ಅಬೂಬಕರ್, ಇವರಿಗೂ ಕೂಡ ಈ ಸಭೆಯ ಎಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. RG ಭಟ್ರು ಕೂಡ ನಮ್ಮ ಜೊತೆ ಇದ್ದಾರೆ, ಶಿರ್ಸಿಯಿಂದ ಬಂದಿದ್ದಾರೆ, ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ KVK ಬ್ರಹ್ಮ ಅವರ ಇದರ ವಿಜ್ಞಾನಿಗಳು ಕೂಡ ಶ್ರೀಯುತ ಧನಂಜಯ ನಮ್ಮ ಮೇಲೆ ಅಭಿಮಾನ ಇಟ್ಟು ನಮ್ಮೆಲ್ಲರ ಎಲ್ಲ ಒಂದು ಕೆಲಸಗಳಲ್ಲಿ ಸಹಕಾರ ಕೊಡ್ತಾ ತನ್ಮೂಲಕವಾಗಿ ಅವರನ್ನು ಜೋಡಿಸ್ಕೊಂಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ, ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಭಾರತೀಯ ಕಿಸಾನ್ ಸಂಘದ ಎಲ್ಲ ಮುಖ್ಯಸ್ಥರಿಗೂ, ಉಡುಪಿ ಜಿಲ್ಲೆ ಹಾಗೂ ರಮೇಶ್ ರಾಧ್ಯ ಇವರು ಕೂಡ ಬಂದಿದ್ದಾರೆ, ಕೇಂದ್ರದ ನಮ್ಮ ಪ್ರಾಂತದ ಮುಖ್ಯಸ್ಥರು, ಅವರಿಗೂ ಕೂಡ, ಹಾಗೆ ಭಾರತೀಯ ಕಿಸಾನ್ ಸಂಘದ ಕಾರ್ಕಳ ಮತ್ತು ಉಡುಪಿ ಜಿಲ್ಲೆಯ ಎಲ್ಲ ಬಂಧುಗಳಿಗೂ ಕೂಡ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಸಂಘ ಪರಿವಾರದ ಶ್ರೀಯುತ ವಾದಿರಾಜ್ ಹಾಗೂ ಮತ್ತೊಬ್ಬರು ರಾಮ ರವೀಂದ್ರ ಮತ್ತು ನಮ್ಮ ತೀರ್ಥಹಳ್ಳಿಯಿಂದ ಬಂದವರು ಎಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮೆಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ಈ ಸಂದರ್ಭದಲ್ಲಿ ನಮ್ಮ ವಿನಂತಿಗೆ ಹೋಗೊಟ್ಟು ದೃಶ್ಯ ಮತ್ತು ಶ್ರಾವ್ಯ ಮಾಧ್ಯಮ ಎಲ್ಲರಿಗೂ ಕೂಡ ಅನಂತಾನಂತ ಕೃತಜ್ಞತೆಗಳನ್ನು ನಾನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಬಂದಿರತಕ್ಕಂತಹ ಎಲ್ಲ ಕರ್ನಾಟಕ ರಾಜ್ಯದ 10 ಜಿಲ್ಲೆಗಳಿಂದ ಎಲ್ಲ ಭತ್ತವನ್ನು ಉಳಿಸಿ ಬೆಳೆಸಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಯತ್ನಶೀಲ ಆಗಿರುವಂಥ ಎಲ್ಲ ರೈತರಿಗೂ ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಸೋದೆ ಮಠ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡು ತನ್ಮೂಲಕವಾಗಿ ನಮಗೆಲ್ಲರಿಗೂ ಕೂಡ ಒಳ್ಳೆಯ ಊಟ ಹಾಗೆ ಇಲ್ಲಿಯ ವ್ಯವಸ್ಥೆಗಳನ್ನೆಲ್ಲ ಗಮನಿಸಿಕೊಂಡು ತನ್ಮೂಲಕವಾಗಿ ಒಳ್ಳೆಯ ತಿಂಡಿ, ಒಳ್ಳೆಯ ಅಡುಗೆಯನ್ನು ಕೂಡ ಮಾಡಿದಂತಹ ಎಲ್ಲ ಬಂಧುಗಳಿಗೂ ಕೂಡ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಬಂದಂತಹ ಎಲ್ಲ ಬಂಧು ಭಗಿನಿಯರಿಗೂ ಮಹನೀಯರಿಗೂ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಮುಂದಕ್ಕೆ ಭತ್ತದ ಬೆಳೆ ಬೆಳೆಯುವಲ್ಲಿ ನಮ್ಮೆಲ್ಲರ ಸಹಕಾರ ಇರಲಿ, ಭೂಮಿಗೆ ವಿಷ ಹಾಕದೆ ಬದುಕುವಂತಹ ವಿಷಮುಕ್ತ ಸಮಾಜ ನಿರ್ಮಾಣ ಮಾಡುವಲ್ಲಿ ನಮ್ಮೆಲ್ಲರ ಕೊಡುಗೆ ಇರಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ರಿಗೂ ಧನ್ಯವಾದಗಳು. ವಂದಿಸಿದಂಥ ಶ್ರೀನಿವಾಸ್ ಭಟ್ರಿಗೂ ಅಭಿನಂದನೆಗಳು.
ಈ ಪೂಜನೀಯ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ವಹಿಸಿದಂತ ಪರಮ ಪೂಜ್ಯ ಶ್ರೀ 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 ವಿಶ್ವವಲ್ಲಭ ಪರಮ ಪೂಜ್ಯರು ತಮ್ಮ ಆಶೀರ್ವಾದವನ್ನು ನೀಡಬೇಕಾಗಿ ಅವರಿಗೆ ಅತೀವವಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ತಪೋ ವಿದ್ಯಾ ವಿರಕ್ತಿಯಾದಿ ಸದ್ಗುಣೌ ಘಕರಾನಹಂ ವಾದಿರಾಜ ಗುರುನ್ ವಂದೇ ಹಯಗ್ರೀವ ದಯಾಶ್ರಯಾನ್. ಶ್ರೀ ಗುರುಭ್ಯೋ ನಮಃ. ನಮ್ಮ ದೇಶ ಕೃಷಿ ಪ್ರಧಾನವಾದಂತಹ ದೇಶ. ನಮ್ಮ ಬದುಕು, ನಮ್ಮ ಅಸ್ಮಿತೆ ಇರುವುದೇ ಕೃಷಿಯಲ್ಲಿ. ಒಂದು ಕಾಲದಲ್ಲಿ ಒಬ್ಬ ವ್ಯಕ್ತಿಯ ಆಸ್ತಿ, ಅಂತಸ್ತು, ಅವನ ಶ್ರೀಮಂತಿಕೆಯನ್ನು ಹೇಗೆ ಗುರುತಿಸ್ತಾ ಇದ್ರು ಹೇಳಿದರೆ ಈ ಕೃಷಿಯ ಮೂಲಕವೇ ಅಳಿತಾ ಇದ್ರು. ಎಷ್ಟು ಗದ್ದೆ ಭತ್ತವನ್ನು ಬೆಳಿತಾನೆ, ಎಷ್ಟು ಬೆಳೆಯನ್ನು ಬೆಳಿತಾನೆ, ಎಷ್ಟು ಎಕರೆ ತೋಟ ಇದೆ ಅವನಿಗೆ ಅಂತ ಹೇಳಿ ಈ ಕೃಷಿಯನ್ನು ಅವಲಂಬಿಸಿಕೊಂಡೇ ನಮ್ಮ ಮನುಷ್ಯನ ಅಂತಸ್ತಿಗೆ ಮಾನದಂಡಗಳನ್ನೆಲ್ಲ ನೋಡ್ತಾ ಇದ್ರು. ಎಲ್ಲಿಯವರೆಗೆ ಹೇಳಿದರೆ, ಒಂದು ದೇವಸ್ಥಾನದಲ್ಲಿ, ಒಂದು ಊರಿನಲ್ಲಿ ಒಂದು ದೇವಸ್ಥಾನ ಇರುತ್ತದೆ. ದೇವಸ್ಥಾನ, ಆ ದೇವಸ್ಥಾನದಲ್ಲಿ ನಿತ್ಯ ದೇವರ ಪೂಜೆ ಆಗಬೇಕು ಅಂತಾದರೂ ಕೂಡ ಒಂದಷ್ಟು ಭೂಮಿಯನ್ನು ದೇವಸ್ಥಾನಕ್ಕಾಗಿ ಅಂತ ಬಿಟ್ಟುಕೊಡ್ತಾ ಇದ್ರು. ದೇವಸ್ಥಾನದಲ್ಲಿ ಯಾವುದೇ ರೀತಿಯಲ್ಲಿಯೂ ಕೂಡ ಪೂಜೆ ನಿಂತು ಹೋಗಬಾರದು, ನಿರಂತರವಾಗಿ ಪೂಜೆ ಆಗ್ತಾ ಇರಬೇಕು, ದೇವರಿಗೆ ನೈವೇದ್ಯ ಸಮರ್ಪಣೆ ನಿತ್ಯವೂ ಆಗಬೇಕು ಅಂತೇಳಿ ದೇವರಿಗಾಗಿ ಬಿಟ್ಟ ಭೂಮಿ ಅಂತ. ಅಷ್ಟು ಮಾತ್ರವಲ್ಲ, ದೇವಸ್ಥಾನದಲ್ಲಿ ಪೂಜೆ ಮಾಡುವ ಅರ್ಚಕರಿಗಾಗಿ ಭೂಮಿ ಅಂತ, ಆ ಒಂದು ದೇವಸ್ಥಾನದಲ್ಲಿ ಕೆಲಸ ಮಾಡುವಂಥ ಪರಿಚಾರಕ ವರ್ಗದವರಿಗಾಗಿ ಭೂಮಿ ಅಂತ. ಹೀಗೆ ಪ್ರತಿಯೊಬ್ಬರಿಗೂ ಕೂಡ ಭೂಮಿಯನ್ನ ಕೊಟ್ಟು ಅವರಿಂದ ಕೃಷಿಯನ್ನು ಮಾಡಿಸಿ ಆ ಮೂಲಕ ಅವರು ದೇವರ ಸೇವೆಯನ್ನು, ಅವರವರ ಕಾಯಕವನ್ನು ಮಾಡಬೇಕಲ್ಲಿ. ಈ ಎಲ್ಲ ದೃಷ್ಟಿಯಿಂದ ಗಮನಿಸ್ಲಿಕ್ಕೆ ಹೋದರೆ ಒಂದು ಕಾಲದಲ್ಲಿ ಮನುಷ್ಯನಿಗೆ ಆಧಾರವಾಗಿ ಇದ್ದದ್ದು ಇದು ಕೃಷಿಯೇ. ಅವನು ಬೆಳೆ ಬೆಳಿಬೇಕು, ಊಟ ಮಾಡಬೇಕು. ಇವತ್ತೇನಾಗಿದೆ, ನಾವು ಕೃಷಿ ಅಪ್ರಧಾನ ಆಗಿ ಹೋಗಿದೆ. ದುಡ್ಡು ಗಳಿಸುವುದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೇವೆ. ನಾವು ಹೇಗೆ ಸಂಪಾದನೆ ಮಾಡಬಹುದು, ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು ಅಂತ. ನಿಜವಾಗಿ ನಾವು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು? ಭೂಮಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ನಾವು ಈ ಭೂಮಿಯಲ್ಲಿ ಒಳ್ಳೆಯ ಬೀಜವನ್ನು ಬಿತ್ತಬೇಕು, ಆ ಮೂಲಕ ಒಳ್ಳೆಯ ಫಲವನ್ನು ಪಡೆಯಬೇಕು. ಇದನ್ನೆಲ್ಲ ಬಿಟ್ಟು ನಾವು ವಲಸೆ ಹೋಗ್ತಾ ಇದ್ದೇವೆ. ಈ ನಮ್ಮ ವೃತ್ತಿಯಿಂದ, ನಮ್ಮ ಸಂಸ್ಕೃತಿಯಿಂದ ನಾವು ಬೇರೆ ಕಡೆಗೆ ವಲಸೆ ಹೋಗ್ತಾ ಇದ್ದೇವೆ. ಇನ್ಯಾವುದೋ ಕೆಲಸವನ್ನು ಮಾಡ್ತಾ ಇದ್ದೇವೆ. ಈ ಕೃಷಿಯನ್ನು ಮರೆತು ಬಿಡ್ತಾ ಇದ್ದೇವೆ. ಪಾರಂಪರಿಕವಾದಂಥ ಕೃಷಿ ಪದ್ಧತಿಗಳು ಕೂಡ ನಮ್ಮಲ್ಲಿ ನಶಿಸಿ ಹೋಗ್ತಾ ಉಂಟು. ಅದರ ಜೊತೆಯಾಗಿಯೇ ನಮ್ಮಲ್ಲಿ ಇದ್ದಂತಹ ವೈವಿಧ್ಯತೆಯೂ ಕೂಡ 2 ಲಕ್ಷಕ್ಕೂ ಅಧಿಕ ಭತ್ತದ ತಳಿಗಳೇ ನಮ್ಮಲ್ಲಿ ಇತ್ತು ಅಂತ ನಮ್ಮಲ್ಲಿ ದಾಖಲೆಗಳೇ ಹೇಳ್ತದೆ. ಇವತ್ತು 72,000ದಷ್ಟು ಆ ಒಂದು ಭತ್ತದ ತಳಿಗಳು ಉಳಿದುಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಅಳಿದು ಹೋಗುವ ಸಂದರ್ಭಕ್ಕೆ ಒದಗಿ ಬಂದಿದ್ದೇವೆ. ನಮ್ಮ ಆನಂದ್ ಅವರು ಬಹಳ ಭಾವಪೂರ್ಣವಾಗಿ ಮಾತನಾಡಿದರು. ಭೂತಾಯಿ ಕೇಳ್ತಾ ಇದ್ದಾಳೆ, ತನ್ನ ಕಳೆದು ಹೋದ ಮಗುವನ್ನ ಕೇಳ್ತಾ ಇದ್ದಾಳೆ, ನಾವೇನು ಉತ್ತರ ಕೊಡಬೇಕು ಅಂತ. ಈ ಮಾತನ್ನ ಪ್ರತಿಯೊಬ್ಬ ಅನ್ನ ತಿನ್ನುವ ವ್ಯಕ್ತಿ ಯೋಚನೆ ಮಾಡಬೇಕು. ನಾವೆಲ್ಲ ಏನು ಮಾಡ್ತಾ ಇದ್ದೇವೆ ಅಂತ. ಈಗ ಈ ಭತ್ತವನ್ನು ಬೆಳೆಸುವ ಜವಾಬ್ದಾರಿ ಕೇವಲ ಕೃಷಿಕನದ್ದು ಮಾತ್ರವಲ್ಲ, ಪ್ರತಿಯೊಬ್ಬ ಅನ್ನ ತಿನ್ನುವ ವ್ಯಕ್ತಿಯದ್ದು ಕೂಡ ಜವಾಬ್ದಾರಿ ಇದರಲ್ಲಿ ಇದೆ. ಯಾರ್ಯಾರು ಅನ್ನವನ್ನು ತಿಂತೀರೋ, ಅನ್ನವನ್ನು ಊಟ ಮಾಡ್ತೀರೋ, ನಮ್ಮ ದೇಹಕ್ಕೆ ಸ್ವಾಸ್ಥ್ಯ ಎಲ್ಲಿ? ಒಳ್ಳೆಯ ಊಟ ಸಿಕ್ಕಿದ್ರೆ ಮಾತ್ರ ಅಲ್ವಾ ಸ್ವಾಸ್ಥ್ಯ. ಸ್ವಾಸ್ಥ್ಯ ಇದ್ರೆ, ದೈಹಿಕ ಸ್ವಾಸ್ಥ್ಯ ಇದ್ರೆ ಮಾನಸಿಕ ಸ್ವಾಸ್ಥ್ಯ, ಮಾನಸಿಕ ಸ್ವಾಸ್ಥ್ಯ ಇದ್ರೆ ಮತ್ತೆ ಉಳಿದ ಎಲ್ಲ ಕೆಲಸವನ್ನು ನಾವು ಮಾಡಿಕೊಂಡು ಹೋಗಬಹುದು. ಇದಕ್ಕೆ ಪ್ರಧಾನವಾಗಿ ಬೇಕಾದದ್ದು ಯಾವುದು? ಅನ್ನ, ಆಹಾರ ಪದಾರ್ಥಗಳು. ಇದು ಕೇವಲ ಭತ್ತ ಅಂತ ಮಾತ್ರ ಹೇಳ್ತಾ ಇಲ್ಲ, ಉಳಿದೆಲ್ಲ ಆಹಾರ ಪದಾರ್ಥಗಳು ಕೂಡ ನಮ್ಮಲ್ಲಿ ವೈವಿಧ್ಯತೆ ಇತ್ತು. ಈ ಎಲ್ಲ ವೈವಿಧ್ಯತೆಗಳನ್ನು ನಾವೆಲ್ಲ ಕಳೆದುಕೊಳ್ತಾ ಇದ್ದೇವೆ. ಆ ಕಳೆದು ಹೋದಂತಹ ಪದಾರ್ಥಗಳನ್ನು ಮತ್ತೆ ನಾವು ಒಟ್ಟುಗೂಡಿಸುವಂತಹ, ಸಂಗ್ರಹಿಸುವಂತಹ ಕೆಲಸವನ್ನು ಮಾಡುವ ಒಂದು ಸಣ್ಣ ಪ್ರಯತ್ನವೇ ಈ ಶುದ್ಧ ನೈವೇದ್ಯ ಸಮರ್ಪಣಂ ಅಂತ. ನಮ್ಮಲ್ಲಿ ಒಂದು ಪ್ರಸಿದ್ಧವಾದ ಮಾತು, ನಾದಬ್ರಹ್ಮ ತಿರುಪತಿಯ ನಾದಬ್ರಹ್ಮ ಪಂಡರಾಪುರದ ವಿಠ್ಠಲ ಅಂತ, ಕಾಂಚನ ಬ್ರಹ್ಮ ತಿರುಪತಿಯ ಶ್ರೀನಿವಾಸ ಅಂತ, ಅದೇ ರೀತಿಯಾಗಿ ಅನ್ನಬ್ರಹ್ಮ ಉಡುಪಿಯ ಶ್ರೀಕೃಷ್ಣ ಅಂತ. ಶ್ರೀನಿವಾಸನಿಗೆ ಸಂಪತ್ತಂದ್ರೆ ಬಹಳ ಇಷ್ಟ. ಹಾಗಾಗಿ ಎಲ್ಲರೂ ಬಂದವರೆಲ್ಲ ಹೋಗಿ ಹುಂಡಿಗೆ ಕಾಣಿಕೆ ಹಾಕ್ತಾರೆ. ಚಿನ್ನವನ್ನು, ಕಾಣಿಕೆಯನ್ನು ಯಥಾಶಕ್ತಿ ಕಾಣಿಕೆಯನ್ನು ಹಾಕಿ ಆ ಕಾಂಚನ ಬ್ರಹ್ಮ ಶ್ರೀನಿವಾಸನ ಅನುಗ್ರಹವನ್ನು ಸಂಪಾದನೆ ಮಾಡ್ತಾರೆ.
ಇದನ್ನು ಎಲ್ಲರೂ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾರ ಕೈಯಲ್ಲಿ ದುಡ್ಡಿದೆಯೋ ಅವರು ಹೋಗಿ ಮಾಡಬಹುದು. ಪಾಪ ಕೆಲವರಿಗೆ ತಿರುಪತಿವರೆಗೆ ಹೋಗುವುದೇ ಕಷ್ಟ, ಅಷ್ಟು ಬಸ್ ಚಾರ್ಜ್ ಖರ್ಚು ಮಾಡಿಕೊಂಡು ಹೋಗಿ ಒಂದು ನಮಸ್ಕಾರ ಮಾಡಿ ಬರ್ತಾರೆ. ಎಲ್ರಿಗೂ ಹುಂಡಿಗೆ ಕಾಸು ಹಾಕ್ಲಿಕ್ಕೆ ಆಗುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಇನ್ನು ನಾದಬ್ರಹ್ಮ ವಿಠ್ಠಲ, ಅವನಿಗೆ ನೀವು ಗಾನವನ್ನು ಮಾಡಿದ್ರೆ ಸಂತೋಷ ಪಡ್ತಾನೆ. ಈ ಒಳ್ಳೆಯ ಗಾನವನ್ನು ಎಲ್ರಿಗೂ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾರಿಗೆ ಒಳ್ಳೆಯ ಕಂಠ ಉಂಟೋ, ಒಳ್ಳೆಯ ಶಾರೀರ ಉಂಟೋ ಅಂಥವರು ಮಾತ್ರ ಗಾನವನ್ನು ಅವರು ಹಾಡಬಹುದು. ಆದರೆ ಈ ಅನ್ನಬ್ರಹ್ಮನಾದಂತಹ ಕೃಷ್ಣನನ್ನು ಒಲಿಸಿಕೊಳ್ಳಿಕ್ಕೆ, ಅನುಗ್ರಹಿಸಿಕೊಳ್ಳಿಕ್ಕೆ ಯಾರಿಗೂ ಆಗೋದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಪ್ರತಿಯೊಬ್ಬರೂ ಕೂಡ ಅವರವರ ಮನೆ ಅಂಗಳದಲ್ಲಿಯೂ ಕೂಡ ಒಂದು ಹಿಡಿ ಭತ್ತವನ್ನು ಹಾಕಿ ಅವರು ಅಕ್ಕಿಯನ್ನು ಬೆಳೆದು ದೇವರಿಗೆ ಸಮರ್ಪಣೆ ಮಾಡಬಹುದು. ಹಾಗಾಗಿ ಅನ್ನಬ್ರಹ್ಮನ ಈ ಕೃಷ್ಣನ ಅನುಗ್ರಹವನ್ನು ಪ್ರತಿಯೊಬ್ಬರಿಗೂ ಕೂಡ ಆ ಅನುಗ್ರಹ ಸಂಪಾದಿಸಿಕೊಳ್ಳುವಂತಹ ಸಾಮರ್ಥ್ಯ ಇದೆ, ಅರ್ಹತೆ ಇದೆ. ಅದು ಆಗಬೇಕು, ಸಾಬೀತಾಗಬೇಕು ಅನ್ನುವ ದೃಷ್ಟಿಯಿಂದ ಇದು ಬಹಳ ಸುಲಭದ ಉಪಾಯ. ಶ್ರೀನಿವಾಸ ಬಹಳ ದೊಡ್ಡವನು, ಬಹಳ ದೂರದಲ್ಲಿ ಇದ್ದಾನೆ. ವಿಠ್ಠಲನು ಹಾಗೆ. ಆದರೆ ನಮ್ಮ ಉಡುಪಿಯ ಕೃಷ್ಣ, ಬಾಲಕೃಷ್ಣ, ಪುಟ್ಟ ಕೃಷ್ಣ, ಸಣ್ಣ ಮಕ್ಕಳನ್ನು ಒಲಿಸಿಕೊಳ್ಳುವುದು ಬಹಳ ಸುಲಭ. ಸಣ್ಣ ಪುಟ್ಟ ತಿಂಡಿ ಕೊಟ್ಟರೆ ಸಣ್ಣ ಮಕ್ಕಳು ಬಹಳ ನಮ್ಮ ವಶಕ್ಕೆ ಬಂದು ಬಿಡ್ತಾರೆ. ಈ ಉಡುಪಿಯ ಕೃಷ್ಣ ಅನ್ನಬ್ರಹ್ಮ ಅಂತ, ಅವನಿಗೆ ಅನ್ನ ಅಂದರೆ ಬಹಳ ಇಷ್ಟ. ಪ್ರತಿನಿತ್ಯವೂ ಕೂಡ ಕೃಷ್ಣದೇವರಿಗೆ ಉಡುಪಿಯಲ್ಲಿ ಒಂದು ಸುಮಾರು 50 ಸೇರು ಅಂತ ಹೇಳ್ತೇವೆ ನಾವಿಲ್ಲ, 50 ಸೇರಿಗೂ ಕೂಡ ಅಧಿಕವಾದಂತಹ ನೈವೇದ್ಯ ಒಳಗಡೆ ದೇವರ ಸಮರ್ಪಣೆ, ಗರ್ಭಗೃಹಕ್ಕೆ ಹೋಗಿ ನೈವೇದ್ಯ ಸಮರ್ಪಣೆ ಆಗ್ತದೆ. ಮತ್ತೆ ಹೊರಗಡೆ ಅನ್ನ ಬೇಯಿಸುವುದು ಅದು ಬೇರೆ ಲೆಕ್ಕಾಚಾರ. ಈ ದೃಷ್ಟಿಯಿಂದಲೇ ಕೃಷ್ಣನಿಗೆ ಅನ್ನಬ್ರಹ್ಮ ಅಂತ. ಇಷ್ಟು ನೈವೇದ್ಯ ಸಮರ್ಪಣೆ ಆಗುವಂತಹ ದೇವಸ್ಥಾನ ಬೇರೆ ಎಲ್ಲೂ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ನೈವೇದ್ಯವನ್ನು ಶುದ್ಧವಾಗಿ ತಯಾರಿಸಿ ದೇವರಿಗೆ ಸಮರ್ಪಣೆ ಮಾಡ್ತಾರೆ. ಈ ಕೃಷ್ಣನಿಗೆ ಸಮರ್ಪಣೆ ಮಾಡುವ ಪದಾರ್ಥವು ಕೂಡ ಅದು ಪರಿಶುದ್ಧವಾಗಿರಬೇಕು. ಈ ನಮ್ಮಲ್ಲಿ ಒಂದು ನಂಬಿಕೆ ಏನು ಹೇಳಿದರೆ, ನಾವು ಏನನ್ನು ಮಾಡ್ತೇವೋ ಅದನ್ನೇ ಪಡಿತೇವೆ ಅಂತ. ಎಂತಹ ಕರ್ಮವನ್ನು ನಾವು ಮಾಡಿರ್ತೇವೋ ಅದಕ್ಕೆ ಪ್ರತಿಫಲವನ್ನು ಅನುಭವಿಸ್ತೇವೆ ಅಂತ. ಅದಕ್ಕಿಂತ ಹೆಚ್ಚಿನದು ನಾವು ಪಡೀಲಿಕ್ಕೆ ಸಾಧ್ಯ ಇಲ್ಲ. ನೀವು ಒಳ್ಳೆಯ ಕೆಲಸವನ್ನು ಮಾಡಿದರೆ ಒಳ್ಳೆಯ ಫಲವನ್ನೇ ಅನುಭವಿಸ್ತೀರಿ. ನೀವು ಕೆಟ್ಟದ್ದು ಮಾಡಿದರೆ ಆ ಕೆಟ್ಟದನ್ನು ಕೂಡ ಅದರ ಫಲವನ್ನು ನೀವೇ ಅನುಭವಿಸ್ತೀರಿ. ದೇವರಿಗೆ ಸಮರ್ಪಣೆ ಮಾಡಬೇಕಾದರೂ ಕೂಡ ನೀವು ಶುದ್ಧವಾದ ಪದಾರ್ಥವನ್ನೇ ಸಮರ್ಪಣೆ ಮಾಡಬೇಕು. ಶುದ್ಧವಾದ ಪದಾರ್ಥವನ್ನು ಸಮರ್ಪಣೆ ಮಾಡಿದರೆ ದೇವರು ನಮಗೂ ಕೂಡ ಅಂತಹ ಶುದ್ಧವಾದ ಮನಸ್ಸನ್ನೇ ನಮಗೆ ನೀಡುತ್ತಾನೆ. ಈ ಭೂಮಿಗೂ ಕೂಡ ಶುದ್ಧವಾದ ಬೀಜವನ್ನು ಕೊಟ್ಟರೆ ಈ ಭೂತಾಯಿ ಕೂಡ ಶುದ್ಧವಾದ ಆ ಭತ್ತವನ್ನು ನೀಡುತ್ತಾಳೆ. ಅದರಿಂದ ನಾವು ಶುದ್ಧವಾದ ಅನ್ನವನ್ನು ತಯಾರಿಸಿಕೊಳ್ಳಬಹುದು. ಈ ಎಲ್ಲ ದೃಷ್ಟಿಯಿಂದಲೂ ಕೂಡ ಆಹಾರ ಶುದ್ಧತೆ ಎನ್ನುವಂಥದ್ದು ಬಹಳ ಮುಖ್ಯ. ನಮ್ಮಲ್ಲಿ ಒಂದು ಆಯುರ್ವೇದದಲ್ಲಿ ಒಂದು ಮಾತು ಉಂಟು, ಹಿತಬುಕ್ಕು, ಮಿತಬುಕ್ಕು, ಮೃತಬುಕ್ಕು ಅಂತ. ಈ 3 ಇತ್ತು ಅಂತಾದರೆ ನಮ್ಮ ಸ್ವಾಸ್ಥ್ಯ ಚೆನ್ನಾಗಿರ್ತದೆ, ಆರೋಗ್ಯ ಚೆನ್ನಾಗಿರ್ತದೆ ಅಂತ. ಈಗ ನಮ್ಮಲ್ಲಿ ಹಿತವಾಗಿ ಊಟವನ್ನು ಮಾಡುವುದಿಲ್ಲ, ಮಿತವಾಗಿ ಅಂತೂ ಊಟವನ್ನು ಮಾಡೋದೇ ಇಲ್ಲ, ಇನ್ನು ಋತಬುಕ್ ಅದಂತೂ ಇಲ್ಲವೇ ಇಲ್ಲ. ಈ ಒಂದು ಕಾಲದಲ್ಲಿ ಈ ಔಷಧಿ ಹೆಚ್ಚು ಸ್ವೀಕಾರ ಮಾಡ್ತಾ ಇರಲಿಲ್ಲ. ನಾವು ತಿನ್ನುವಂತಹ ಆಹಾರದಲ್ಲಿ ಔಷಧೀಯ ಗುಣಗಳಿತ್ತು. ನೀವು ಒಳ್ಳೆಯ ಆಹಾರವನ್ನು ಹಿತವಾಗಿ, ಮಿತವಾಗಿ, ಸಮಯಕ್ಕೆ ಸರಿಯಾಗಿ ತಿಂದರೆ ಅದು ನಮ್ಮ ದೇಹಕ್ಕೆ ಸ್ವಾಸ್ಥ್ಯ ಇರ್ತದೆ, ಯಾವುದೇ ರೀತಿ ಕಾಯಿಲೆಗಳು ಬರ್ತಾ ಇರಲಿಲ್ಲ. ಇವತ್ತೇನಾಗಿದೆ, ನಾವು ತಿನ್ನುವ ಪದಾರ್ಥಗಳೆಲ್ಲವೂ ಕೂಡ ಅದು ವಿಷಪೂರಿತವಾದಂತಹ ಪದಾರ್ಥಗಳು. ವಿಷಪೂರಿತವಾದ ಪದಾರ್ಥಗಳು ಹೇಳುವುದಕ್ಕಿಂತ ಕೂಡ ವಿಷವನ್ನೇ ತಿಂತಾ ಇದ್ದೇವೆ ಅಂತ ಹೇಳ್ಬೋದು. ಈಗ ಆಹಾರಕ್ಕಿಂತ ಹೆಚ್ಚು ಔಷಧಿಯನ್ನು ತೆಗೆದುಕೊಳ್ತಾ ಇದ್ದೇವೆ ನಾವು. ಈಗ ಆಹಾರ ಕಡಿಮೆ ಆಗಿದೆ, ಔಷಧಿ ಜಾಸ್ತಿ ಆಗಿದೆ. ಈ ಹೆಚ್ಚು ಊಟ ಮಾಡ್ಲಿಕ್ಕೆ ಹೋಗುದಿಲ್ಲ. ಯಾಕೆ ಹೇಳಿದರೆ ನಮಗೆ ಮತ್ತೆ ಔಷಧಿ ತಗೊಳ್ಲಿಕ್ಕೆ ಉಂಟು, ಅದಕ್ಕೆ ಸ್ವಲ್ಪ ಜಾಗ ಬೇಕು ಅಂತ ಆ ಥರ ಹೇಳುವವರು ನಮ್ಮಲ್ಲಿ ಇದ್ದಾರೆ. ಆದರೆ ಹಾಗಾಗಬಾರ್ದು. ಔಷಧಿ ಹೆಚ್ಚಾಗಬಾರ್ದು, ಆಹಾರ ಹೆಚ್ಚಾಗಬೇಕು, ಅದೇ ಔಷಧಿಯಾಗಿರಬೇಕು. ಇಂತಹ ಜೀವನ ಪದ್ಧತಿಯನ್ನು ನಾವು ಬೆಳೆಸಿಕೊಂಡು ಬಂದಾಗ ಸ್ವಾಸ್ಥ್ಯವನ್ನು ನಾವು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಈ ಎಲ್ಲ ದೃಷ್ಟಿಯಿಂದಲೂ ಕೂಡ ನಾವು ಸಮಾಜಕ್ಕೆ ಶುದ್ಧವಾದದ್ದನ್ನೇ ಕೊಡಬೇಕು. ಸಮಾಜಕ್ಕೆ ಕೊಡುವ ಮುಂಚೆ, ಸಮಾಜಕ್ಕೆ ಕೊಡಿ ಅಂತಂದರೆ ಎಲ್ರಿಗೂ ಒಳ್ಳೆಯ ಭಾವನೆ ಬರಲಿಕ್ಕೆ ಆಗಲಿಕ್ಕಿಲ್ಲ. ಸಮಾಜ ಅಂದ ಕೂಡಲೇ ಒಂದು ರೀತಿಯಲ್ಲಿ ನಮ್ಮಲ್ಲಿ ಒಂದು ಕಮರ್ಷಿಯಲ್ ಆದಂಥ ಮೈಂಡ್ ಸೆಟ್ ಬರ್ತದೆ. ನಮ್ಗೆ ಎಷ್ಟು ಲಾಭ ಬರ್ತದೆ, ಎಷ್ಟು ನಷ್ಟ ಆಗ್ತದೆ. ಸಾವಯವ ಕೃಷಿಯನ್ನು ಮಾಡುವುದು ಸುಲಭ ಇಲ್ಲ ಅನ್ನೋದು ನಮಗೂ ಕೂಡ ಗೊತ್ತಿದೆ. ಹಾಗಂತೇಳಿ ನಾನೇನು ಕೃಷಿಕ ಅಂತೇಳಿ ಭಾವಿಸ್ಬಿಡಿ. ನಾನು ಕೃಷಿಕ ಅಲ್ಲ, ನಾನು ಕೃಷಿ ಮಾಡಿದವನಲ್ಲ. ಸಣ್ಣ ಪುಟ್ಟ ಕೃಷಿಯ ಬಗ್ಗೆ ಅನುಭವ ಇದೆ. ಈ ಕೃಷಿಗೂ ಸೋದೆ ಮಠಕ್ಕೂ ಒಂದು ಅವಿನಾಭಾವ ಸಂಬಂಧ ಇದೆ. ಇವತ್ತು ನಮ್ಮ ಉಡುಪಿಯ ಮಟ್ಟುಗುಳ್ಳ ಅಂತ ನೀವೆಲ್ಲ ಕೇಳಿದ್ದೀರಿ. ಈ ಮಟ್ಟುಗುಳ್ಳದ ಆರಂಭ ಆದದ್ದೇ ವಾದಿರಾಜರಿಂದ. ವಾದಿರಾಜರು ಇಲ್ಲಿ ಉಡುಪಿಯ ಸಮೀಪದ ಆ ಮಟ್ಟು ಗ್ರಾಮದಲ್ಲಿ ಒಂದು ಸಮುದಾಯ ಧರ್ಮ ಹೀನರಾಗ್ತಾ ಇರಬೇಕಾದ್ರೆ ಅವರನ್ನು ಉದ್ಧಾರ ಮಾಡಬೇಕು ಅಂತೇಳಿ ಈ ಗುಳ್ಳದ ಬೀಜವನ್ನು ಕೊಟ್ಟು ಇದನ್ನು ಬೆಳೆಸಿ ಕೃಷಿ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗಿ, ನೀವೇ ಧರ್ಮಭ್ರಷ್ಟರಾಗಬೇಡಿ ಅಂತ ಹೇಳಿ ಆ ಬೀಜವನ್ನು ಕೊಟ್ಟು ಒಂದು ಬೆಳೆಯನ್ನ ಆರಂಭಿಸಿದ್ದು. ಇವತ್ತಿಗೂ ಕೂಡ ಮಟ್ಟುಗುಳ್ಳ ಬೆಳೆಗಾರರ ಸಂಘ ಅಂತ ಇದೆ.
ಆ ಮಟ್ಟು ಗ್ರಾಮದಲ್ಲಿ ಬೆಳೆಯುವಂತಹ ಗುಳ್ಳಕ್ಕೆ ಮಾತ್ರ ಆ ರುಚಿ ಬರ್ತದೆ, ಇದೇ ಗುಳ್ಳದ ಬೀಜವನ್ನು ನೀವು ಬೇರೆ ಊರಿನಲ್ಲಿ ಇಟ್ಟರೆ ಆ ರುಚಿ ಬರೋದಿಲ್ಲ. ಇಷ್ಟೆಲ್ಲ ಇದಕ್ಕೆ ಐತಿಹ್ಯಗಳು, ಇದು ಮಹತ್ವಗಳುಂಟು. ಇವತ್ತಿಗೂ ಈ ಬೆಳೆಗಾರರು ಆ ಮಟ್ಟುಗುಳ್ಳವನ್ನು ಬೆಳೆದು ಮೊದಲ ಬೆಳೆಯನ್ನು ಬಂದು ಅವರು ಸೌದೆ ಮಠಕ್ಕೆ ಸಮರ್ಪಣೆ ಮಾಡ್ತಾರೆ. ಇವು ನಮಗೆ ವಾದಿರಾಜರಿಂದ ಬಂದದ್ದು. ವಾದಿರಾಜರಿಗೆ, ಹಯಗ್ರೀವ ದೇವರಿಗೆ ಇದರ ಮೊದಲ ಬೆಳೆ ಸಮರ್ಪಣೆ ಆಗಬೇಕು ಹೇಳುವಂತಹ ನಂಬಿಕೆಯನ್ನು ಇವತ್ತಿಗೂ ಮಟ್ಟು ಗ್ರಾಮದ ರೈತರು ಮಾಡಿಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಒಂದು ಕೃಷಿಗೂ ಸೌದೆ ವಾದಿರಾಜ ಮಠಕ್ಕೂ ಒಂದು ಅವಿನಾಭಾವ ಸಂಬಂಧ ಇದೆ ಅನ್ನುವ ದೃಷ್ಟಿಯಿಂದ ಈ ಕೃಷಿ ಪರಂಪರೆಯನ್ನು ಬೆಳೆಸಬೇಕು ಹೇಳುವ ಒಂದು ದೂರದೃಷ್ಟಿ ಇಟ್ಟುಕೊಂಡು ಈ ಯೋಜನೆಯೊಟ್ಟಿಗೆ ನಾವು ಸೇರಿಕೊಂಡದ್ದು. ಈ ಯೋಜನೆ ಮೊದಲು ಇದು ನಮ್ಮ ಕೃಷಿ ಪ್ರಯೋಗ ಪರಿವಾರದವರದ್ದು. ಅದೇ ರೀತಿಯಾಗಿ ಪುರುಷೋತ್ತಮರಾಯರ ಆ ಸಂಸ್ಥೆಯವರು ಇದನ್ನೆಲ್ಲ ಮಾಡಬೇಕು ಅಂತ ಹೇಳಿ ನಮ್ಮ ಲಕ್ಷ್ಮೀನಾರಾಯಣ ರಾಯರು 2022ನೇ ಇಸ್ವಿಯಲ್ಲಿ ಇದರ ಬಗ್ಗೆ ಒಂದು ಮೊದಲ ಹಂತದ ಮಾತುಕತೆ ಆಯಿತು. ಇದರ ಬಗ್ಗೆ ಏನಾದರೂ ಮಾಡಬೇಕು ಅಂತ. ಇದನ್ನು ಹೇಗೆ ಮಾಡಬೇಕು ಅಂತ ಹೇಳಿ ದೇವರಿಗೆ ಸಮರ್ಪಣೆ ಮಾಡ್ತೇವೆ ಹೇಳುವ ಈ ಭಾವ ಬಂದಾಗ ಎಲ್ರಿಗೂ ಸಹಜವಾಗಿ ಶ್ರದ್ಧೆ ಹುಟ್ಟುತ್ತೆ. ಈಗ ದೇವರಿಗೆ ಕೊಡಬೇಕು ಅಂದಾಗ ಎಲ್ಲರೂ ಕೂಡ ಇಲ್ಲ, ದೇವರಿಗೆ ಕೊಡಬೇಕಾದ್ರೆ ಒಳ್ಳೆಯದನ್ನೇ ಕೊಡೋಣ ನಾವು ಅಂತ ಹೇಳಿ ಈ ಮನಸ್ಸು ಮಾಡುವುದರಿಂದ ಶುದ್ಧ ನೈವೇದ್ಯ ಸಮರ್ಪಣಂ, ಇದು ಭಗವಂತನಿಗೆ, ಅನ್ನ ಬ್ರಹ್ಮ ಕೃಷ್ಣನಿಗೆ ಸಮರ್ಪಣೆ ಇದು ಅಂತ ಹೇಳಿದಾಗ ಅದಕ್ಕೆ ಬರುವಂತಹ ತೂಕ ಜಾಸ್ತಿ ಆಗ್ತದೆ ಹೇಳುವ ದೃಷ್ಟಿಯಿಂದ ಈ ಒಂದು ಯೋಜನೆಗೆ ಅಡಿಯಿಟ್ಟದ್ದು. ಸಾವಯವ ಕೃಷಿ ಬಹಳ ಕಷ್ಟ ಅಂತ ಹೇಳಿದೆ. ಯಾಕೆ ಅಂತ ಹೇಳಿದರೆ ಸಾವಯವ ಕೃಷಿಯನ್ನು ನಾವು ಮಾಡಿದ್ದೇವೆ. ಈ ಮಟ್ಟುಗುಳ್ಳವನ್ನು ನಾವು ಕೂಡ ಬೆಳೆಸಬೇಕು ಅಂತ ಹೇಳಿ ಆ ಒಂದು ಮಟ್ಟು ಗ್ರಾಮದಲ್ಲಿ ನಮ್ಮದು ಮಠದ್ದು ಸ್ವಲ್ಪ ಜಮೀನಿತ್ತು. ಈ ಜಮೀನನ್ನು ಯಾಕೆ ಖಾಲಿ ಬಿಡಬೇಕು, ನಾವು ಯಾಕೆ ಕೃಷಿಯನ್ನು ಮಾಡಬಾರ್ದು, ಮಾಡುವಾಗ ಸಾವಯವ ಕೃಷಿಯನ್ನೇ ಮಾಡುವ ಅಂತೇಳಿ ನಮ್ಮ ಮಠದ ಹುಡುಗ ಒಬ್ಬ ಅದಕ್ಕೆ ಒಂದು ಉತ್ತೇಜನ ಕೊಟ್ಟ, ಇಲ್ಲ ನಾವು ಮಾಡುವ ಅಂತ. ಸರಿ ಅಂತೇಳಿ 2 ವರ್ಷ ನಾವು ಸಾವಯವ ಕೃಷಿಯನ್ನು ಮಟ್ಟುಗುಳ್ಳವನ್ನು ಬೆಳೆಸಿದ್ದೇವೆ. ಅದು ಎಷ್ಟು ಕಷ್ಟ ಅಂತ ನಮಗೆ ಆವಾಗ ಅನುಭವಕ್ಕೆ ಬಂತು. ನಾವು ಹಟ್ಟಿ ಗೊಬ್ಬರವನ್ನೇ ಹಾಕಿ ಶುದ್ಧವಾಗಿ ಬೆಳೆಸಬೇಕು ಅಂತ ಹೇಳಿ ಅದೇನಾಯಿತು ಅಂತ ಹೇಳಿದರೆ ಅಕ್ಕಪಕ್ಕದವರೆಲ್ಲ ಕೆಮಿಕಲ್ ಹಾಕ್ತಾರೆ, ಆ ಕ್ರಿಮಿಕೀಟಗಳೆಲ್ಲ ನಮ್ಮ ಹೊಲಕ್ಕೆ ಬರ್ತಾ ಇತ್ತು. ಎಷ್ಟು ನಾವು ಅದಕ್ಕೆ ನಮ್ಮ ಬೇವಿನ ಎಣ್ಣೆಯನ್ನು ಸಿಂಪಡಿಸಿದ್ರು, ಎಷ್ಟು ಹಾಕಿದರೂ ಕೂಡ ಆ ಹುಳದ ಸಂಖ್ಯೆಯನ್ನು ಕಡಿಮೆ ಮಾಡಲಿಕ್ಕೆ ಆಗಲಿಲ್ಲ. ಬಹಳ ಕಷ್ಟಪಟ್ಟು ಬೆಳೆಸಿದ್ದೇವೆ. ಅಂತೂ ಇಂತೂ ನಾವು ಬೆಳೆ ತೆಗೆದಿದ್ದೇವೆ. 2 ವರ್ಷವೂ ಕೂಡ ಒಳ್ಳೆ ಬೆಳೆ ಬಂದಿದೆ ನಮಗೆ. ಅದನ್ನು ದೇವರಿಗೆ ಸಮರ್ಪಣೆ ಮಾಡಿದ್ದೇವೆ, ನಮ್ಮ ಭಕ್ತರಿಗೆಲ್ಲ ಹಂಚಿದ್ದೇವೆ ಅದನ್ನ. ಆದರೆ ಹೇಗೆ ಅಂತ ಹೇಳಿದರೆ, ನಿಮ್ಮ ಪ್ರಿಮೇಚೂರು ಬೇಬಿ ಅಂತ ಇರ್ತದಲ್ವಾ, ಅಂತಹ ಮಕ್ಕಳನ್ನು ಸಾಕುವುದು ಎಷ್ಟು ಕಷ್ಟ, ಅಷ್ಟು ಜೋಪಾನವಾಗಿ ಅದನ್ನು ಬೆಳೆಸಬೇಕು. ಅಷ್ಟು ಬೆಳೆಸಿದ್ದೇವೆ, ಅದರ ಅನುಭವ ನಮಗಿದೆ. ಹಾಗಾಗಿ ನಿಮಗೂ ಕೂಡ ಇದೊಂದು ಸವಾಲಿನ ಕೆಲಸ, ಕಷ್ಟ ಇದೆ. ಆದರೆ ಕಷ್ಟ ಇದೆ ಅಂತ ಹೇಳಿ ಬಿಡುವ ಹಾಗಿಲ್ಲ. ಇದನ್ನೆಲ್ಲ ನೀವೆಲ್ಲ ರೈತರು ಇಷ್ಟಪಟ್ಟು ಮಾಡಬೇಕು. ಇಷ್ಟಪಟ್ಟು ಮಾಡಿದಾಗ ಅದಕ್ಕೆ ದೇವರು ಕೂಡ ನಿಮ್ಮ ಎಲ್ಲ ಇಷ್ಟಾರ್ಥವನ್ನು ಕೂಡ ಈಡೇರಿಸ್ತಾನೆ ಹೇಳುವುದರಲ್ಲಿ ಯಾವುದೇ ಸಂಶಯ ಬೇಡ. ಈ ಒಂದು ಶುದ್ಧ ನೈವೇದ್ಯ ಸಮರ್ಪಣಂ ಈ ಅಭಿಯಾನದಲ್ಲಿ ಅನೇಕ ರೈತರು, ನಮ್ಮ ರಾಜ್ಯದ 10 ಜಿಲ್ಲೆಗಳಿಂದ ಅನೇಕ ರೈತರು ಬಂದಿದ್ದಾರೆ. ಈಗಾಗಲೇ ನೀವೆಲ್ಲ ಸಾವಯವ ಕೃಷಿಯನ್ನು ಮಾಡುವವರು ಇದ್ದೀರಿ, ಮಾಡುವ ಇಚ್ಛೆ ಇಟ್ಟುಕೊಂಡು ಬಂದವರು ಇದ್ದೀರಿ. ಈ ಎಲ್ಲ ಮನೋಭಾವದ ರೈತರು ನೀವೆಲ್ಲ ಇವತ್ತು ಸೇರಿದ್ದೀರಿ. ಈ ಒಂದು ಯೋಜನೆಯಲ್ಲಿ ನೀವೆಲ್ಲ ಕೈ ಜೋಡಿಸ್ತಾ ಇದ್ದೀರಿ. ನಮ್ಮಲ್ಲಿ ಕೃಷ್ಣದೇವರಿಗೆ 360 ದಿವಸಕ್ಕೆ 365 ಬಗೆಯ ತಳಿಯನ್ನು, ಪ್ರತಿನಿತ್ಯ ಒಂದು ಬಗೆಯ ಅಕ್ಕಿ ತಳಿಯನ್ನು ದೇವರಿಗೆ ನೈವೇದ್ಯ ಮಾಡಿ ಸಮರ್ಪಣೆ ಮಾಡಬೇಕು ಹೇಳುವಂತಹ ಈ ಒಂದು ಸಂಕಲ್ಪವನ್ನು ಮಾಡಿದ್ದೇವೆ. ಆ ದಿವಸ ಯಾವ ತಳಿಯನ್ನು ನಾವು ಸಮರ್ಪಣೆ ಮಾಡ್ತಾ ಇದ್ದೇವೋ ಆ ತಳಿಯನ್ನು ಬೆಳೆದಂತಹ ರೈತರನ್ನ, ಅವತ್ತು ಅವರ ಕುಟುಂಬವನ್ನು, ಅವರ ಪರಿವಾರವನ್ನು ಕರೆದು ಕೃಷ್ಣನ ಪ್ರಸಾದವನ್ನು ಅವರಿಗೆ ಕೊಟ್ಟು ಸನ್ಮಾನಿಸುವಂತಹ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಕೂಡ ನಾವು ಯೋಜಿಸಿಕೊಂಡಿದ್ದೇವೆ. ಇಷ್ಟೆಲ್ಲ ನೀವು ಕೆಲಸ ಮಾಡಿ, ಕೃಷಿಕನಿಗೆ ನಾನು ಮಾಡಿದ ಈ ಕೆಲಸದಿಂದ ನನಗೇನು ಸಿಕ್ಕಿತು ಅಂತ ನೀವೇನಾದ್ರು ಪ್ರಶ್ನೆ ಮಾಡಿಕೊಂಡ್ರೆ, ಕೃಷ್ಣದೇವರ ಮುಂಭಾಗದಲ್ಲಿ ದೇವರ ಪ್ರಸಾದವನ್ನು ಸ್ವೀಕರಿಸುವಂತಹ ಒಂದು ಧನ್ಯತೆಯ ಭಾವ ನಿಮ್ಮ ಜೀವನದಲ್ಲಿ ಅದು ಬರುತ್ತೆ. ನೀವು ನಿಮ್ಮ ಗದ್ದೆಯಲ್ಲಿ ಬೆಳೆದಂತಹ ಈ ಬೆಳೆ ಕೃಷ್ಣನ ಗರ್ಭಗುಡಿಯ ಒಳಗೆ ಹೋಗಿ ಅದು ದೇವರ ಮುಂದೆ ಇಟ್ಟು ದೇವರಿಗೆ ಸಮರ್ಪಣೆ ಆಗುವಂತಹ ಒಂದು ಸೌಭಾಗ್ಯ ನಿಮ್ಮೆಲ್ಲರ ಪಾಲಿಗೆ ಬರ್ತದೆ ಅಂತಂದ್ರೆ, ಇದಕ್ಕಿಂತ ದೊಡ್ಡ ಸೌಭಾಗ್ಯ ನಿಮ್ಮ ಜೀವನದಲ್ಲಿ ಇನ್ಯಾವುದೂ ಬರಲಿಕ್ಕೆ ಸಾಧ್ಯ ಇಲ್ಲ. ನೇರವಾಗಿ ಗರ್ಭಗುಡಿಗೆ, ಈಗ ಬೆಳೆದ ಬೆಳೆ ನೇರವಾಗಿ ಮಾರುಕಟ್ಟೆಗೆ ಅಂತ ಹೇಳ್ತೇವೆ ನಾವು. ನಮ್ಮಲ್ಲಿ ಹಾಗಲ್ಲ. ಬೆಳೆದ ಬೆಳೆ ಗದ್ದೆಯಿಂದ ಮಾರುಕಟ್ಟೆಗೆ ಅಲ್ಲ, ಗದ್ದೆಯಿಂದ ಗರ್ಭಗುಡಿಗೆ ಅಂತ ಅನ್ನುವಂತಹ ಈ ಯೋಜನೆ ಸಾಕಾರಗೊಳ್ಳಬೇಕಾದರೆ ಶುದ್ಧವಾದ ಮನೋಭಾವ ಇರಬೇಕು ನಮ್ಮಲ್ಲಿ. ಈ ಯಾವುದೇ ರೀತಿಯ ವಂಚನೆಯ ಮನೋಭಾವ ಇರಬಾರದು. ಶುದ್ಧವಾದ ಭಾವದಿಂದ, ಒಳ್ಳೆಯ ಭಕ್ತಿಯಿಂದ ನೀವು ಬೆಳೆದಂತಹ ಈ ಬೆಳೆಯನ್ನ ದೇವರಿಗೆ ಸಮರ್ಪಣೆ ಮಾಡುವುದೇ ಶುದ್ಧ ನೈವೇದ್ಯ ಸಮರ್ಪಣಂ ಅಂತ ಹೇಳಿ ಈ ಅಭಿಯಾನ ಅದು ಸಾರ್ಥಕವಾಗಲಿ. ಈ ಎಲ್ಲ ಅಭಿಯಾನಕ್ಕೆ ಈ ಒಂದು ಸಹಕರಿಸಿದಂತಹ ಎಲ್ಲ ರೈತರಿಗೂ ಕೂಡ ಶುಭವಾಗಲಿ. ನಿಮಗೆ ಬೇಕಾದಂತಹ ಎಲ್ಲ ಸಾಮರ್ಥ್ಯಗಳನ್ನು, ಶಕ್ತಿಗಳನ್ನು ದೇವರು ಅನುಗ್ರಹ ಮಾಡಲಿ. ನೋಡಿ,
ಈ ಕೃಷಿ ಹೇಳುವಂಥದ್ದು ಬಹಳ ಕಷ್ಟ. ಒಬ್ಬ ಕೃಷಿಕನಿಗೆ ತಾನು ಬಿತ್ತಿದ ಬೆಳೆಯಲ್ಲಿ ಆ ಒಂದು ಬೀಜದಲ್ಲಿ ಬೆಳೆ ಬರುತ್ತಾ ಇಲ್ವಾ ಅಂತ ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲವನ್ನು ದೇವರ ಮೇಲೆ ಭಾರ ಆಗ್ತವೆ. ದೇವರೇ ನಾನು ಬಿತ್ತಿದ ಈ ಬೀಜಕ್ಕೆ ಒಳ್ಳೆಯ ಫಸಲನ್ನು ಕೊಡು ಅಂತ ನಾವು ಪ್ರಾರ್ಥನೆ ಮಾಡ್ಬೋದು ಅಷ್ಟೇ. ಈ ನಿಮ್ಮೆಲ್ಲರ ಪ್ರಾರ್ಥನೆಯಲ್ಲಿ ನನ್ನ ಪ್ರಾರ್ಥನೆಯ ಜೊತೆಯಲ್ಲಿ ಸೇರಿ ಇರ್ತದೆ. ನಿಮ್ಮೆಲ್ಲರ ಬೆಳೆ ಅದು ಒಳ್ಳೆಯ ಬೆಳೆಯನ್ನು ಕೊಡಲಿ, ಒಳ್ಳೆಯ ಫಲವನ್ನು ಕೊಡಲಿ. ಈ ಎಲ್ಲ ಕೃಷಿಕರಿಗೂ ಕೂಡ ದೇವರ ಅನುಗ್ರಹ ಇರಲಿ. ಇದು ಕೇವಲ ಭಕ್ತಿಯ ಸಮರ್ಪಣೆ ಮಾತ್ರವಲ್ಲ, ಜೊತೆಯಲ್ಲಿ ನಿಮಗೆ ಇದರಿಂದ ಆರ್ಥಿಕ ಸಂಪನ್ಮೂಲಗಳ ಅಭಿವೃದ್ಧಿಯೂ ಕೂಡ ಆಗಬೇಕು ಹೇಳುವಂತಹ ಇಚ್ಛೆ ಇದೆ. ನಮ್ಮ ಆನಂದ್ ಅವರು ಹೇಳಿದರು, ಇದಕ್ಕೆ ಒಳ್ಳೆಯ ಒಂದು ಬೆಂಬಲ ಬೆಲೆಯನ್ನು ಕೂಡ ನಾವು ನೀಡ್ತೇವೆ, 1,000 ರೂಪಾಯಿ ಗೌರವ ಧನವನ್ನು ಕೂಡ ನೀಡ್ತೇವೆ ಅಂತ. ಅದು ಜಾಸ್ತಿ ಆಗಬೇಕು ಅಂತ ಹೇಳಿ, ಅದು ಎಷ್ಟು ಜಾಸ್ತಿ ಆಗಬೇಕು ಅನ್ನೋದರ ಬಗ್ಗೆ ಯೋಚನೆ ಮಾಡಿ ನಾವು ಅದಕ್ಕೆ ಜೊತೆ ಸೇರ್ತೇವೆ. ಯಾರೂ ಕೂಡ ಈ ಒಂದು ಸಾವಯವ ಕೃಷಿಯಿಂದ ಹಿಂದಕ್ಕೆ ಹೋಗಬಾರ್ದು. ನೀವೆಲ್ಲರೂ ಕೂಡ ಕೆಮಿಕಲ್ ಬಳಸಿ ಕೃಷಿಯನ್ನು ಮಾಡ್ತಾ ಇರ್ಬೋದು, ಆದಷ್ಟು ಕಡಿಮೆ ಮಾಡಿ. ಇದಕ್ಕೋಸ್ಕರ ಆದರೂ ಸ್ವಲ್ಪ ಭಾಗವನ್ನು ಕಡಿಮೆ ಮಾಡಿ ಸಾವಯವ ಕೃಷಿಯನ್ನು ಬೆಳೆಸುವ ಸಂಕಲ್ಪವನ್ನು ಮಾಡಿ. ಈ ಬಾರಿ 1 ಗದ್ದೆ, ಮುಂದಿನ ಬಾರಿ 2 ಗದ್ದೆ, ಅದರ ಮುಂದಿನ ಬಾರಿ ಈ ಒಂದೊಂದೇ ಗದ್ದೆಯನ್ನು ಬೆಳೆಸಿಕೊಂಡು ಒಂದು ದಿವಸಕ್ಕೆ ಈ ನಮ್ಮ ಭಾರತ ಸಮಗ್ರವಾಗಿ ಎಲ್ಲ ಗದ್ದೆಗಳು ಕೂಡ ಅದು ಸಾವಯವ ಕೃಷಿಯನ್ನೇ ಮಾಡುವ ಗದ್ದೆಗಳಾಗಿ ಪರಿವರ್ತನೆ ಆಗುವಂತಹ ಕಾಲ ಅದು ಒದಗಿ ಬರಲಿ ಅಂತ ನಾವೆಲ್ಲರೂ ಜೊತೆಯಾಗಿ ಸೇರಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ಇನ್ನು ಹೆಚ್ಚಿಗೆ ಮಾತನಾಡಲಿಕ್ಕೆ ಏನೂ ಇಲ್ಲ. ನಮ್ಮ ಆನಂದ್ ಅವರು ಬಹಳ ಚೆನ್ನಾಗಿ ಮಾತನಾಡಿದರು, ನಮ್ಮ ದಿನೇಶ್ ಅವರು ಕೂಡ ಬಹಳ ಚೆನ್ನಾಗಿ ಹೇಳಿದರು, ಮತ್ತು ನಮ್ಮ ಶ್ರೀವತ್ಸ ಅವರು ಕೂಡ ಬಹಳ ಚೆನ್ನಾಗಿ ಹೇಳಿದರು. ಇದರ ಬಗ್ಗೆ ಎಲ್ಲ ಅವರೆಲ್ಲ ಒಳ್ಳೆಯ ಅನುಭವವನ್ನು ಪಡೆದವರು, ಅದರ ಬಗ್ಗೆ ಆಳವಾಗಿ ಜ್ಞಾನವನ್ನು ಸಂಪಾದನೆ ಮಾಡಿದವರು, ನಾವೆಲ್ಲ ಅವರ ಮುಖದಿಂದ ಕೇಳಿಸಿಕೊಂಡವರು ಮಾತ್ರ. ಈ ಎಲ್ಲ ದೃಷ್ಟಿಯಿಂದ ಕೂಡ ನಮ್ಮ ಸಹಕಾರ ಇದಕ್ಕೆ ಸದಾಕಾಲ ಇರುತ್ತದೆ. ನೀವು ಬೆಳೆಯಿರಿ, ಇದನ್ನು ಕೊಂಡುಕೊಳ್ಳಿಕ್ಕೆ ನಾವಿದ್ದೇವೆ. ನಾವು ಬೆಳೆದಂತಹ ಬೆಳೆಯನ್ನು ಏನು ಮಾಡಬೇಕು, ನಮಗೆ ಬೆಂಬಲ ಬೆಲೆಯನ್ನು ಯಾರು ಕೊಡ್ತಾರೆ ಅಂತ ನೀವು ಯೋಚನೆಯನ್ನೇ ಮಾಡಬೇಡಿ. ನಿಮ್ಮ ಕೈಯಲ್ಲಿ ಎಷ್ಟು ಬೆಳಿಲಿಕ್ಕಾಗುತ್ತೋ ಅಷ್ಟು ಬೆಳೆಯಿರಿ. ನಮಗೆ ಅವಶ್ಯಕತೆ ಇದೆ, ಬಂದ ಭಕ್ತರಿಗೆ ನಾವು ಅನ್ನದಾನವನ್ನು ಮಾಡ್ತೇವೆ, ನಮಗೆ ಅವಶ್ಯಕತೆ ಇದೆ, ನಾವು ಅದನ್ನು ತೆಗೆದುಕೊಳ್ತೇವೆ, ನಾವು ಖರೀದಿ ಮಾಡ್ತೇವೆ. ಅಷ್ಟು ಮಾತ್ರವಲ್ಲ, ನಮಗೆ ಪರಿಚಯ ಇರುವಂತಹ ಎಲ್ಲ ದೇವಸ್ಥಾನಗಳಲ್ಲಿಯೂ ಕೂಡ ಇದೇ ಸಾವಯವ ಕೃಷಿಯನ್ನು ಅವಲಂಬಿಸಿಕೊಂಡು ಬೆಳೆದಂತಹ ಈ ಪದಾರ್ಥಗಳನ್ನೇ ಬಳಸಿ ಅನ್ನದಾನವನ್ನು ಮಾಡಿಸುವ ಪ್ರೋತ್ಸಾಹವನ್ನು ಕೂಡ ನಾವು ಮಾಡಿಸ್ತೇವೆ ಹೇಳುವಂತಹ ಭರವಸೆ ಅದು ನಮಗಿದೆ. ಹಾಗಾಗಿ ಸಾವಯವ ಕೃಷಿಕರಿಗೆ ಇನ್ನೀಗ ಅವಕಾಶ ಉಂಟಾ ಕೇಳಿದರೆ ಖಂಡಿತವಾಗಿಯೂ ಅವಕಾಶ ಉಂಟು. ಮಾಡುವ ನಿರ್ಧಾರ ನಿಮ್ಮದು. ಸಂಕಲ್ಪವನ್ನು ಮಾಡಿ ಸಂಕಲ್ಪವನ್ನು ಈಡೇರಿಸುವಂತಹ ಒಂದು ಪ್ರಯತ್ನ ನಮ್ಮದಾಗಿರ್ತದೆ. ಇದಕ್ಕೆಲ್ಲರಿಗೂ ಕೂಡ ದೇವರ ಅನುಗ್ರಹ ಅದು ಇರಲಿ ಅಂತ ಹೇಳಿ ಆಶಿಸಿ ಎಲ್ಲ ರೈತರಿಗೂ ಕೂಡ ಶುಭವನ್ನು ಹಾರೈಸುತ್ತಾ, ಮುಂದಿನ ದಿವಸಗಳಲ್ಲಿ ಮತ್ತೆ ನೀವೆಲ್ಲರೂ ಕೂಡ ಈ ಒಂದು ಕೃಷ್ಣ ಮಠಕ್ಕೆ ಬರಬೇಕು, ಕೃಷ್ಣನ ಸನ್ನಿಧಾನದಲ್ಲಿ ನಿಮ್ಮ ಬೆಳೆಯನ್ನು ಸಮರ್ಪಣೆ ಮಾಡಬೇಕು. ಅದಕ್ಕಿಂತ ಪೂರ್ವದಲ್ಲಿ ನಮ್ಮಲ್ಲಿ ಉಡುಪಿಯಲ್ಲಿ ಪರ್ಯಾಯಕ್ಕೆ ಪೂರ್ವಭಾವಿಯಾಗಿ ಒಂದೊಂದು ಮುಹೂರ್ತಗಳು ಅಂತ ಮಾಡ್ತೇವೆ. ಅಂದರೆ ನಮ್ಮಲ್ಲಿ ಅನ್ನಬ್ರಹ್ಮ ಕೃಷ್ಣ ಆಗಿರುವುದರಿಂದ ಅನ್ನದಾನಕ್ಕೆ ಬಹಳ ವಿಶೇಷವಾದ ಮಹತ್ವ ಉಂಟು. ಅದಕ್ಕೆ ಪೂರಕವಾಗಿ ಒಂದೊಂದು ಮುಹೂರ್ತಗಳು ಅಂದರೆ ಪರ್ಯಾಯಕ್ಕೆ ತಯಾರಿ ಅಂತ ಮಾಡ್ತಾ ಹೋಗ್ತದೆ. ಆರಂಭದಲ್ಲಿ ಬಾಳೆ ಮುಹೂರ್ತ ಅಂತ ಮಾಡ್ತಾರೆ. ಪರ್ಯಾಯಕ್ಕೆ ಬೇಕಾಗುವಂತಹ ಬಾಳೆಹಣ್ಣು, ಬಾಳೆ ಎಲೆಗಳನ್ನು ಬೆಳೆಸುವಂತಹ ಆ ತೋಟವನ್ನು ಆರಂಭ ಮಾಡಲಿಕ್ಕೆ ಒಂದು ಬಾಳೆಯ ಸಸಿಯನ್ನು ನಟ್ಟು ಬಾಳೆ ತೋಟವನ್ನು ಬೆಳೆಸುವಂಥ ಬಾಳೆ ಮುಹೂರ್ತ ಅಂತ ಮಾಡ್ತಾರೆ. ಅದಾದ ಮೇಲೆ ಅಕ್ಕಿ ಮುಹೂರ್ತ ಅಂತ, ಅನ್ನದಾನಕ್ಕೆ ಬೇಕಾದಂತಹ ಈ ಅಕ್ಕಿಯನ್ನು ಬೆಳೆಸಲಿಕ್ಕೋಸ್ಕರ ಅಕ್ಕಿಯನ್ನು ಸಂಗ್ರಹ ಮಾಡುವಂತಹ ಈ ಅಕ್ಕಿ ಮುಹೂರ್ತವನ್ನು ಮಾಡ್ತಾರೆ. ನಂತರದಲ್ಲಿ ಭತ್ತ ಮುಹೂರ್ತ ಅಂತ ಮಾಡ್ತಾರೆ. ಭತ್ತವನ್ನು ಸಂಗ್ರಹಿಸಿಟ್ಟುಕೊಂಡು ಮುಂದಿನ ವರ್ಷಕ್ಕೆ ಬೇಕಾದ ರೀತಿಯಲ್ಲಿ ಅಕ್ಕಿಯನ್ನು ತಯಾರು ಮಾಡಿಕೊಳ್ಳಿಕ್ಕೆ ಬೇಕಾದಂತಹ ಈ ಒಂದು ಭತ್ತ ಮುಹೂರ್ತ ಅಂತ. ಹೀಗೆ ಈ ಆಹಾರಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಮುಹೂರ್ತಗಳೇ ನಮ್ಮಲ್ಲಿ ಪ್ರಧಾನವಾಗಿ ಇರುವಂಥದ್ದು. ಕೊನೆಯಲ್ಲಿ ಕಟ್ಟಿಗೆ ಮುಹೂರ್ತ ಅಂತ, ಅದನ್ನು ಬೇಯಿಸಲಿಕ್ಕೆ ಬೇಕಾದಂಥ ಕಟ್ಟಿಗೆಯನ್ನು ಸಂಗ್ರಹಿಸಿಡುವಂತಹ ಮುಹೂರ್ತವನ್ನು. ಈ ಎಲ್ಲ ಮುಹೂರ್ತಗಳಲ್ಲಿ ಕೂಡ ನೀವೆಲ್ಲ ಭಾಗವಹಿಸಬೇಕು. ನೀವೆಲ್ಲ ಅದರಲ್ಲಿ ಪಾತ್ರವನ್ನು ವಹಿಸಬೇಕು. ಅಕ್ಕಿಯನ್ನು ಬೆಳೆಯಬೇಕು. ಅಕ್ಕಿ ಮುಹೂರ್ತ ಸಂದರ್ಭದಲ್ಲಿ ಕೂಡ ನೀವೆಲ್ಲ ಅದು ಭಾಗವಹಿಸಿ ನೀವು ಬೆಳೆದಂತಹ ಬೆಳೆಯನ್ನು ಇಲ್ಲಿ ಪ್ರದರ್ಶನ ಮಾಡಬೇಕು ಹೇಳುವಂತಹ ಒಂದು ಸಂಕಲ್ಪವನ್ನು ಕೂಡ ನಾವು ಮಾಡಿದ್ದೇವೆ. ಆ ದಿನಾಂಕವನ್ನು ನಾವು ಸೂಚಿಸ್ತೇವೆ. ಆ ಸಂದರ್ಭದಲ್ಲಿ ನೀವು ಬೆಳೆದಂತಹ ಬೆಳೆಯನ್ನು ತಂದು, ಆ ಧಾನ್ಯವನ್ನು ತಂದು ದೇವರಿಗೆ ಸಮರ್ಪಿಸುವಂತಹ ಆ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಬೇಕು. ಎಲ್ಲರಿಗೂ ಶುಭವಾಗಲಿ. ಇವಾಗ ಎಲ್ಲ ರೈತರು ಒಂದು ಸಂಕಲ್ಪವನ್ನು ಮಾಡಬೇಕು. ನಾವು ಅಂದರೆ ನಾವು ಇವತ್ತಿಗೆ ಕೃಷ್ಣದೇವರ ಸನ್ನಿಧಾನದಲ್ಲಿ ನಾವೆಲ್ಲ ಇದ್ದೇವೆ. ನಮ್ಮ ಮುಂದಿನ ಪರ್ಯಾಯದ ಈ ಸಂದರ್ಭದಲ್ಲಿ ನಾವು ಶುದ್ಧ ನೈವೇದ್ಯ ಸಮರ್ಪಣವನ್ನು ಮಾಡಲಿಕ್ಕೆ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮಿಂದ ಆಗುವಂತಹ ಸತ್ಕರ್ಮಕ್ಕೊಂದು ಸಂಕಲ್ಪ, ದೇವರ ಮುಂದೆ ಸಂಕಲ್ಪ, ನಾನು ಮುಂದೆ ಈ ರೀತಿಯಾಗಿ ಮಾಡುವ ಪ್ರಯತ್ನವನ್ನು ಮಾಡ್ತೇನೆ ಅಂತೇಳಿ ಸಂಕಲ್ಪವನ್ನು ಓದಿ ಹೇಳ್ತೇನೆ ನಾನು. ಎಲ್ಲರೂ ಕೂಡ ಒಮ್ಮೆ ಅದನ್ನು ಪುನರುಚ್ಚಾರ ಮಾಡಿ ನೀವೊಮ್ಮೆ. ಶ್ರೀಕೃಷ್ಣಾಯ ನಮಃ.
ಸರ್ವಶಕ್ತನಾದ ಭಗವಂತನನ್ನು ಮತ್ತು ಗುರು ಹಿರಿಯರನ್ನು ಮನಸಾ ಸ್ಮರಿಸಿ ಅನ್ನಬ್ರಹ್ಮ ಉಡುಪಿ ಶ್ರೀಕೃಷ್ಣದೇವರ ಸನ್ನಿಧಾನದಲ್ಲಿ ನಾನು ಸಂಕಲ್ಪ ಮಾಡುವುದೇನೆಂದರೆ ಕೃಷಿಕನಾದ ನಾನು ನನ್ನ ಕೃಷಿ ಭೂಮಿಯನ್ನು ಶುದ್ಧವಾಗಿಟ್ಟುಕೊಳ್ಳಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ. ಶುದ್ಧ ನೈವೇದ್ಯ ಸಮರ್ಪಣಂ ಅಭಿಯಾನದಲ್ಲಿ ಪಾಲ್ಗೊಂಡು ಶುದ್ಧ ಭಾವದಿಂದ ಭತ್ತದ ವೈವಿಧ್ಯ ಸಂರಕ್ಷಣೆಯ ಕಾರ್ಯದಲ್ಲಿ ನಾನು ಮತ್ತು ನನ್ನ ಕುಟುಂಬ ಭಾಗಿಗಳಾಗುತ್ತೇವೆ. ಶುದ್ಧ ಸಾತ್ವಿಕ ನಿರ್ಮಲ ಭಾವದಿಂದ ಹಾಗೂ ಶುದ್ಧ ಪರಿಸರ ಸ್ನೇಹಿ ಸಾವಯವ ಕೃಷಿ ಪದ್ಧತಿಯಲ್ಲಿ ಭತ್ತವನ್ನು ಬೆಳೆದು ಅನ್ನಬ್ರಹ್ಮ ಶ್ರೀ ಕೃಷ್ಣನಿಗೆ ಅಕ್ಕಿಯನ್ನು ಸಮರ್ಪಿಸುತ್ತೇನೆ. ಅಮೃತ ಸಮಾನವಾದಂತಹ ಆಹಾರವನ್ನು ಬೆಳೆದು ಸಮಾಜಕ್ಕೆ ನೀಡುತ್ತೇನೆ. ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ. ಈ ಸಂಕಲ್ಪವನ್ನು ಎಲ್ಲರೂ ಮಾಡಿದ್ದೀರಿ. ಇದು ಒಂದು ಪ್ರಯತ್ನ ನಮ್ಮದು ಅಷ್ಟೇ. ಆದಷ್ಟು ಶುದ್ಧವಾದಂತಹ ಅಕ್ಕಿಯನ್ನು ಬೆಳೆಯೋಣ, ಶುದ್ಧವಾದ ಪದಾರ್ಥವನ್ನು ದೇವರಿಗೆ ಸಮರ್ಪಣೆ ಮಾಡೋಣ, ಶುದ್ಧವಾದ ಪದಾರ್ಥವನ್ನು ಸಮಾಜಕ್ಕೆ ನೀಡೋಣ. ಆ ಮೂಲಕ ಒಂದು ಉತ್ತಮವಾದ ಸಮಾಜಕ್ಕೆ, ಆರೋಗ್ಯಪೂರ್ಣವಾದಂಥ ಸಮಾಜಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗೋಣ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳಿ ಹಾರೈಸುವ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಶ್ರೀಕೃಷ್ಣ ಅರ್ಪಣ. ನಮೋ ನೋನಂತವೀಷೀಮಂತಮೇಷಾಂ ಸ್ತುಷೇ ಗಣಂ ಮಾರೋ ತನ್ನವ್ಯಾಸೀನಾಂ ಯ ಆಶ್ವಶ್ವ ಅಮವದ್ವಹಂತ ಉತೆ ಶೀರೆ ಅಮೃತಸ್ಯ ಸ್ವರಾಜಾಃ ತ್ವೇಷಂ ಗಣಂ ತವ ಸಂಖ್ಯಾದೇಹಸ್ತಂಧನಿವ್ರತಂ ಮಾಯಿನಂದಾತೆ ವಾರಂ ಮಯೋ ಭುವೋ ಯೇ ಅಮಿತಾ ಮಹಿತ್ವಾ ವಂದಸ್ವ ವಿಪ್ರತು ವಿರಾಧಾ ಸೋಂದ್ರನ್ आवो यन्तो दवाहासो अद्य वृष्टि ये विश्वे मरुतो जुनन्ते अयं य अग्निर्मारुतः समिद्ध एतञ्जोषध्वं कवयो युवानः योऽयं राजा आनमिर्यं दनाय बिभ्वतष्टञ्जान यथा यजत्राः युष्मदे एति मुष्टिः बाहुजोतो युष्मत्सदश्वो मरुतः सुवीराः अरा इवेदचारमा अहे एव प्रप्राजायन्ते अकावामहोभिः प्रश्ने पुत्रा ओपमासोरभिष्ठा स्वया मत्या मरुतः सम्मेमिक्षुः यत्प्राया आशिष्टपृषातेभिरश्वैर्वेळुपविभिर्मरुतो रथेभिः क्षोदन्त आपो ऋणते वनान्यवो श्रियो वृषभः क्रन्दतुद्योः प्रतिष्ठयामन् पृथिवी चीदेषां भर्ते एव गर्भं समिच्छवोधुः वातान् ह्यश्वाधुर्याय युज्रे वर्षं स्वेदं चक्रिरे रुद्रियासः हयेन रोमरुतो मृळता नस्तवे मघासो अमृता ऋतज्ञाः सत्यश्रुतः कवायो युवानो बृहद्गिरयो बृहदुक्षमाणाः. हरिः ओम्.